ಎಲ್ರಿಗೂ ನಮಸ್ಕಾರ. ಅಕ್ಕರೆಯ ಅಕ್ಕನ ಗುಡಿಯಲಿ ಸಕ್ಕರೆಯ ಅಕ್ಷರದ ಸವಿಯಲಿ ಹೊತ್ತೊತ್ತಿಗೆ ಜ್ಞಾನದ ತುತ್ತ ಸವಿದು ಹೊತ್ತೊತ್ತಿಗೆ ಪ್ರಯತ್ನದಿ ಗೆಲುವ ಪಡೆದು ಈ ತಂಪಾದ ತಂಗಾಳಿಯಲ್ಲಿ ಇಂಪಾದ ಸವಿಗಾನದಲ್ಲಿ ಸಾಧನೆ ಸಾಧಕರ ಚರ್ಚೆಯಲ್ಲಿ ಭವಿಷ್ಯದಿ ತಾನೂ ಆ ಸ್ಥಾನವಿರಬೇಕೆಂಬ ಮಹತ್ತರ ಹಂಬಲದಿ ಕನಸುಗಳ ಬಿತ್ತಿ ಕಷ್ಟದ ಕಾವಲಿಯ ಮೆಟ್ಟಿ ತ್ಯಾಗ ಪರಿಶ್ರಮ ಬುಟ್ಟಿಯ ಎತ್ತಿ ಬಂದಿರುವಿರಿ ನೀವು ಸಾಧಕರಿಗೆ ಸನ್ಮಾನಿಸಲು ಚಪ್ಪಾಳೆ ತಟ್ಟಿ. ಕೋರುತೆಹನ ಸ್ವಾಗತವು ನಿಮಗೆ ಇಳಿಸಿ ನನ್ನಂತರಂಗದ ಬಟ್ಟಿ. ಸ್ನೇಹಿತರೆ, ಇಂದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2017-18ನೇ ಸಾಲಿನ KAS ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ನಮ್ಮ ಅಕ್ಕ IAS ಅಕಾಡೆಮಿ ಕರ್ತಾರನ ಕಮ್ಮಟದ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸೌಂದರ್ಯವನ್ನು ಪ್ರತಿಬಿಂಬಿಸಿ ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ಗೀತೆ ನಮ್ಮ ನಾಡಗೀತೆ. ಈಗ ನಾವೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೀತೆಯನ್ನು ಹಾಡಿ ನಮ್ಮ ನಾಡಿಗೆ ಗೌರವವನ್ನು ಸೂಚಿಸಿದಂಥ ಎಲ್ಲ ಸಭಿಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ಡಾಕ್ಟರ್ ರಕ್ಷಿತಾರವರು. ಎಲ್ಲರಿಗೂ ನನ್ನ ನಮಸ್ಕಾರ. ಕರುನಾಳು ಬಾ ಬೆಳಕಿ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುನಾಳು ಬಾ ಬೆಳಕಿ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ಶ್ರೀಯುತ ರಕ್ಷಿತಾರವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಕೋರಲು ಬರುತ್ತಿದ್ದಾರೆ ನಮ್ಮ ಅಕಾಡೆಮಿಯ ವಿದ್ಯಾರ್ಥಿನಿಯಾದಂಥ ಮೈತ್ರಿರವರು. ಶುಭ ಸಂಜೆ. ಮೊದಲಿಗೆ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ವಿನೋದ್ ಕುಮಾರ್ ದಂಗೆ ಅಬಕಾರಿ ನಿರೀಕ್ಷಕರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಜಿ KAS ಅಧಿಕಾರಿಗಳು ಹಾಗೂ ಖ್ಯಾತ IAS ತರಬೇತುದಾರರಾದ ಶ್ರೀಯುತ SV ಪಾಟೀಲ್ ಸರ್ ರವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಭೈರಪ್ಪ ಸರ್ ರವರು ಇಂಡಿಯನ್ ರೆವೆನ್ಯೂ ಸರ್ವಿಸ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ IAS ತರಬೇತುದಾರರಾದ ಗಿರಿಧರ್ ಪೂಜಾ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಸವರಾಜ್ ವಾಲಿಕರ್ ಸರ್ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಇವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ನಾಣ್ಣುಡಿಯಂತೆ ಸ್ಪರ್ಧಾ ಕಣದಲ್ಲಿ ಹಲವಾರು ಏಳು ಬೀಳುಗಳನ್ನು ದಾಟಿ ಯಶಸ್ಸು ಕಂಡಂತಹ ಸಾಧಕರು ನಮ್ಮ ಮುಂದಿದ್ದಾರೆ. ಗೀತಾ ಪಾಟೀಲ್,
ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಮಹೇಶ್ ಗಸ್ತಾ ತಹಸೀಲ್ದಾರ್, ರಂಜಿತ್ ಎಸ್ ತಹಸೀಲ್ದಾರ್, ರಾಹುಲ್ ಮನೋಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್, ತಮನ್ನಾ ಗೌಡ ಪಾಟೀಲ್ ಎಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್. ಇವರೆಲ್ಲರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರುತ್ತೇನೆ. ಈ ಸುಂದರ ಸಂಜೆಯ ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಕ್ಕ IAS ಅಕಾಡೆಮಿಯ ಅಧ್ಯಕ್ಷರಾದ ಹಾಗೂ ನಿರ್ದೇಶಕರು ಡಾಕ್ಟರ್ ಶಿವಕುಮಾರ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಕ್ಕ ಅಕಾಡೆಮಿಯ ಸಿಬ್ಬಂದಿ ವರ್ಗದವರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದ. ಸ್ವಾಗತ ಭಾಷಣವನ್ನು ಮಾಡಿದ ಮೈತ್ರಿರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ವಿನೋದ್ ಕುಮಾರ್ ಡಾಂಗೆ ಅವರು ಪ್ರಸ್ತುತ ಅಬಕಾರಿ ಅಧೀಕ್ಷಕರಾಗಿ ನಿರ್ವಹಿಸುತ್ತಿದ್ದು, ಇದೀಗ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ಅಕ್ಕ IAS ಅಕಾಡೆಮಿಯವರಿಂದ KS ಪರೀಕ್ಷೆಯಲ್ಲಿ ಯಶಸ್ಸುಗಳಿಸತಕ್ಕಂಥ ಕರ್ನಾಟಕ ಸಿವಿಲ್ ಸರ್ವಿಸ್ ಸೇವೆಗೆ ಪಾದಾರ್ಪಣೆ ಮಾಡುತ್ತಿರತಕ್ಕಂತಹ ಹೊಸ ಯುವ ಚೈತನ್ಯವನ್ನು ಅಭಿನಂದನೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ನಮಗೂ ಕೂಡ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲಿಗೆ ನಾನು ಅವರಿಗೆಲ್ಲ ಧನ್ಯವಾದ ಅರ್ಪಿಸಲಿಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಈ ಒಂದು ಸಿವಿಲ್ ಸರ್ವೀಸಸ್ ವ್ಯವಸ್ಥೆಗೆ ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂತಹ ಅವರು ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಇದ್ದೀರಾ, ಪ್ರಯತ್ನ ಮಾಡ್ತಿದ್ದವರು ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಈ ಪ್ರಯತ್ನದಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕು, ಯಶಸ್ಸನ್ನು ಕಾಣಬೇಕಾದ್ರೆ ಆ ಸಿವಿಲ್ ಸರ್ವೀಸ್ ಸೇವೆಗೆ ಸೇರಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕು ಅಂತ ನೀವು ಮೊದಲಿಗೆ ಒಂದು ಕನಸನ್ನು ಕಾಣಬೇಕು. ಡ್ರೀಮ್ ಫಸ್ಟ್. ಯು ಡ್ರೀಮ್, ಅದು ಹೆಂಗಿರ್ಬೇಕು ಡ್ರೀಮ್ ಅಂದರೆ ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಲೆಸ್ ಬ್ರೌನ್ ಅವರು ಒಂದು ಕಡೆ ಹೇಳ್ತಾರೆ, ಶೂಟ್ ಫಾರ್ ದ ಮೂನ್, ಇಫ್ ಯು ಮಿಸ್ ಯು ಲ್ಯಾಂಡ್ ಅಮಂಗ್ ದ ಸ್ಟಾರ್ಸ್ ಅಂತ. ನೀವು ಮೂನ್ಗೆ ಏಮನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ದೊಡ್ಡದಾದ ಕನಸನ್ನು ಕಾಣಬೇಕು ಅಂತ ಹೇಳ್ತಾರೆ. ಆ ದೊಡ್ಡ ಕನಸು ಕಾಣಲಿಕ್ಕೆ ನಿಮಗಿರ್ತಕ್ಕಂತಹ ಅಡೆತಡೆ ಯಾವುದು? ನಿಮಗೆ ಅಡೆತಡೆ ಏನು ಅಂತ ನಮಗಿರುವಂಥ ಅಡೆತಡೆ ಏನಪ್ಪ ಅಂತಂದರೆ, ಕನಸು ಕಾಣೋದಕ್ಕೆ ನಮ್ಮ ಸ್ವಂತ ಮನಸ್ಸು. ನಮ್ಮ ಸ್ವಂತ ಮನಸ್ಸೇ ನಮಗೆ ಅಡೆತಡೆ ಆಗಿರುತ್ತೆ. ನೀವು ನೋಡಿ, ವಿಚಾರ ಮಾಡಿ, ನಿಮ್ಮ ಮನಸ್ಸು ಯಾವತ್ತೋ ಒಂದು ದಿವಸ ನಾನು ಬೇಗ ಹೇಳಬೇಕು ಅಂತ ಅಂದ್ಕೊಂಡಾಗ, ಏನೋ ಒಂದು ಕೆಲಸ ಇರುತ್ತೆ, ಬೇಗ ಹೇಳಬೇಕು ಅಂದ್ಕೊತೀವಲ್ಲ, ಅವಾಗ ನೋಡಿ ನೀವು ಯಾವುದೇ ಅಲಾರಾಮ್ ಬೇಕಾಗಿಲ್ಲ, ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಎಚ್ಚರ ಆಗಿಬಿಡುತ್ತೆ. ಅಂಥ ಒಂದು ತುಂಬಾ ಸಾಮರ್ಥ್ಯ ಇದೆ ಮನಸ್ಸಿಗೆ. ಆ ರೀತಿ ನಿಮ್ಮನ್ನು ಎಚ್ಚರ ಮಾಡಿಬಿಡುತ್ತೆ ಅದು.
ಅದೇ ರೀತಿ ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂತ ತಿಳ್ಕೊಳ್ಳಿ, ಕನಸು ಕಾಣಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ನೀವು ಒಂದು ದಿಕ್ಕಿನಲ್ಲಿ ಟ್ರೈನ್ ಮಾಡಿದ್ದೇ ಆದರೆ ನೀವು ದೊಡ್ಡದಾದ ಕನಸನ್ನು ಕಾಣ್ಬೋದು. ಅದಕ್ಕೆ ಪ್ರಮುಖವಾದಂಥ ಅಸ್ತ್ರ ಯಾವುದಪ್ಪ ಅಂತ ನಿಮ್ಮದು ಮನಸ್ಸು. ಆ ಮನಸ್ಸನ್ನು ಟ್ರೈನ್ ಯುವರ್ ಬ್ರೈನ್. ಹಾಗಾಗಿ ಅದೇ ರೀತಿ ನೀವು ಅದನ್ನು ಬ್ರೈನನ್ನು ಟ್ರೈನ್ ಮಾಡಬೇಕು. ಈಗ ಕನಸು ಕಾಣಂತ ಹೇಳಿದೆ ನಾನು. ಈಗ ಆಲ್ರೆಡಿ ನೀವು ಇಲ್ಲಿ ಬಂದಿದ್ದೀರಾ ಅಂತಂದರೆ ಕನಸು ಕಂಡಿದ್ದೀರಾ ಅಂತೇಳಿ ಅರ್ಥ. ಈ ಒಂದು ಇನ್ಸ್ಟಿಟ್ಯೂಟಿಗೆ ಬಂದಿದ್ದೀರಾ ಅಂತಂದರೆ ನೀವು ಕನಸು ಕಂಡಿದ್ದಕ್ಕೆ ನೀವು ಇಲ್ಲಿ ಎಂಟ್ರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಕನಸು ಕಂಡುಬಿಟ್ರೆ ಸಕ್ಸಸ್ ಸಿಕ್ಬಿಡುತ್ತಾ ನಿಮಗೆ? ಇಸ್ ಇಟ್ ಪಾಸಿಬಲ್? ಕನಸನ್ನು ಡೈಲಿ ಎಲ್ಲರೂ ಕಾಣ್ತಾರೆ. ಕನಸು ಇಲ್ಲದೆ ಇರೋವಂಥ ವ್ಯಕ್ತಿ ಯಾರೂ ಇಲ್ಲ. ಯಾವುದೇ ವ್ಯಕ್ತಿಯು ಕನಸು ಜೀವಂತ ಇದಾನ ಅಂತಂದರೆ ಅವನು ಕನಸು ಕಾಣಲೇಬೇಕು. ಕನಸು ಅಷ್ಟೇ ಕಾಣದೆ ಏನು ಮಾಡಬೇಕಾಗಿದ್ರೆ, ನಾನು ನಿಮಗೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಒಂದು ಪರ್ವತ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪರ್ವತ ಇರಲಿಕ್ಕೆ ನನಗೆ ಏನೇನು ಬೇಕು? ಯಾರು ಹೇಳ್ತೀರಾ ಏನೇನು ಬೇಕು ಅಂತ? ಆಕ್ಸಿಜನ್ ಬೇಕು, ಓಕೆ, ಕರೆಕ್ಟು. ಮತ್ತೇನು ಬೇಕು? ಧೈರ್ಯ ಬೇಕು. ಎಸ್, ಅಬ್ಸಲ್ಯೂಟ್ಲಿ ಬೇಕೇ ಬೇಕು. ಎಸ್, ಮತ್ತೇನು ಬೇಕಾಗತ್ತೆ? ಹಾಂ, ಪ್ರಾಕ್ಟೀಸ್ ಬೇಕು. ಹಾಂ, ಓಕೆ. ಹಾಂ, ಮಾರ್ಗ. ಎಸ್, ಓಕೆ, ಎಲ್ಲ ಬೇಕು. ಹಾಂ, ಡೆಟರ್ಮಿನೇಷನ್ ಬೇಕು. ಸರಿ, ಎಲ್ಲನೂ ಬೇಕು, ನಿಜ. ನಿಮಗೆಲ್ಲ ಸಲಕರಣೆ ಬೇಕು, ತರಬೇತಿ ಬೇಕು, ಎಲ್ಲ ನಿಜ. ಮೊದಲು ಏನು ಬೇಕು? ಪರ್ವತ ಬೇಕಲ್ವಾ? ನಾನು ಪರ್ವತ ಹತ್ತಬೇಕಂದ್ರೆ ಒಂದು ಪರ್ವತ ಇರಬೇಕು ತಾನೆ. ಆ ಪರ್ವತನೇ ಏನಪ್ಪ ಅಂತಂದರೆ ಅದೇ ಗುರಿ ನಿಮ್ಮದು. ಅದೇ ನಿಮ್ಮ ಗುರಿ ಆಗಿರಬೇಕು. ಆ ಪರ್ವತನೇ ಇಲ್ಲದೆ ಹೋದರೆ ನೀವು ಏನನ್ನು ಹತ್ತೀರಾ? ನಿಮಗೆ ಸಲಕರಣೆಗಳಿದ್ದಾವೆ, ಎಲ್ಲ ತರಬೇತಿ ಕೊಡಲಿಕ್ಕೆ ಇಂಥ ತರಬೇತಿ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ನಿಮಗೆ ನೀವು ಕಾಣಿರ್ತಕ್ಕಂಥ ಕನಸನ್ನು ನೀವು ಗುರಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳದೆ ಹೋದರೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲಿಗೆ ಗುರಿಯನ್ನು ಬರೆದಿಟ್ಕೋಬೇಕು. ನೀವು ಗುರಿಯನ್ನು ನೀವು ನೋಡಿರ್ತೀರ, ಒಂದು ಯಾವುದೋ ಬಸ್ ಹತ್ತಿದರೆ ನೀವು ಬಸ್ಸಲ್ಲಿ ಕಂಡಕ್ಟರ್ ಏನು ಮಾಡ್ತಾನೆ, ನಿಮಗೆ ಎಲ್ಲಿ ಹೋಗ್ತೀರಾ ಅಂತ ನಿಮ್ಮ ಡೆಸ್ಟಿನೇಷನ್ ಕೇಳ್ತಾನಲ್ವಾ, ಟಿಕೆಟ್ ಕೇಳ್ತಾನೆ. ಟಿಕೆಟ್ ಕೊಡಬೇಕಾದ್ರೆ ನಿಮ್ಮ ಡೆಸ್ಟಿನೇಷನ್ ಕೇಳ್ತಾನೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ನಿಮಗೆ ಒಂದು ಡೆಸ್ಟಿನೇಷನ್ ಕೇಳುವಾಗ ನಿಮ್ಮ ಜೀವನದ ಒಂದು ಹಂತದಲ್ಲಿ ನಿಮ್ಗೆ ಯಾವುದೇ ಗುರಿ ಇಲ್ಲದೆ ಹೋದರೆ ಅದು ವೇಸ್ಟ್ ಅಂತ ಅನ್ಕೊತೀನಿ. ಅದೇ ರೀತಿ ಈಗ ಒಂದು ಫುಟ್ಬಾಲ್ ಗೇಮೇ ತೊಗೊಳ್ಳಿ ನೀವು. ಫುಟ್ಬಾಲ್ ಗೇಮ್ದಲ್ಲಿ ಏನಿರುತ್ತೆ, ಆ ಕಡೆ ಈ ಕಡೆ 2 ಗೋಲ್ ಪೋಸ್ಟ್ ಇರುತ್ತಲ್ಲ, ಆ 2 ಗೋಲ್ ಪೋಸ್ಟ್ ತೆಗೆದುಬಿಡ್ತೀನಿ ನಾನು. ಆಗ ಫುಟ್ಬಾಲ್ ಮ್ಯಾಚ್ ಇಂಟ್ರೆಸ್ಟ್ ಇರುತ್ತಾ? ಇಲ್ಲಲ್ಲ. ಹೇಗೆ ಗೋಲ್ ಪೋಸ್ಟ್ ಇಲ್ಲದೆ ಇರೋವಂಥ ಫುಟ್ಬಾಲ್ ಮ್ಯಾಚ್ ಇಂಟ್ರೆಸ್ಟ್ ಇರೋದಿಲ್ವೋ, ನಿಮಗೆ ಗುರಿ ಇಲ್ಲದಂತಹ ಜೀವನ ಇಂಟ್ರೆಸ್ಟಿಂಗ್ ಆಗಿರಲ್ಲ, ವ್ಯರ್ಥ ಆಗಿರುತ್ತೆ. ಯಾವುದೇ ಒಂದು ನೀವು ಯಶಸ್ಸು ಕಾಣಬೇಕಾದ್ರೆ ಯಾವುದೇ ಫೀಲ್ಡ್ ಇರ್ಬೋದು, ಇದು ಈ ಕಾಂಪಿಟೇಟಿವ್ ಫೀಲ್ಡೇ ಆಗಿರ್ಬೋದು, ಜೀವನದಲ್ಲೇ ಆಗಿರ್ಬೋದು, ನಿಮಗೆ ಒಂದು ಉದ್ದೇಶ ಇರಬೇಕು. ಈಗ ನಾನು ಹೇಳ್ತೀನಪ್ಪ, ಈ ಒಂದು ಗೋಡೆ ಇದೆ ಈ ಕಡೆ, ಆ ಗೋಡೆಯನ್ನು ಹೊಡೀರಿ ಅಂತ ಹೇಳ್ತೀನಿ. ಯಾರ್ಯಾರು ಹೊಡಿತೀರಿ? ಈಗ ಗೋಡೆ ಇದೆಯಲ್ಲ, ಗೋಡೆ ಹೊಡೀರಿ ಅಂತ ಹೇಳ್ತೀನಿ ನಾನು. ಬ್ರೇಕ್ ಮಾಡಿ ಗೋಡೆ ಅಂತ. ಏನು ಅನ್ಕೊತೀರಿ? ಏನಪ್ಪ ಏನು ಹುಚ್ಚಿಡ್ದಿದ್ದೇನೋ ನನಗೆ, ಯಾಕೆ ಗೋಡೆ ಹೊಡಿ ಅಂತ ಇದ್ದಾನೆ ಅಂತ ಹಾಗೆ ಅಂತಿರ್ತಾನೆ ನೀವೆಲ್ಲರೂ. ಅದೇ ನಾನು ಏನು ಹೇಳ್ತೀನಪ್ಪ ಅಂದರೆ, ಗೋಡೆ ಹಿಂದ್ಗಡೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ಸಹೋದರಿದ್ದಾರೆ, ಅಲ್ಲಿ ಬೆಂಕಿ ಹತ್ಕೊಂಡಿದೆ. ಈಗ ಹೊಡೀರಿ ಅಂತೀನಿ, ಗೋಡೆ ಹೊಡಿತೀರಾ ನೀವು? ಡೆಫಿನೆಟಾಗಿ ಹೊಡಿತೀರಲ್ವಾ? ಏನು ಸಿಗುತ್ತೋ ಅಂತ ತೊಗೊಂಡ್ಬಿಟ್ಟು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಲ್ವಾ? ಯಾಕೆ ಹೊಡೆದ್ರಿ ನೀವು? ಈಗ ನಿಮಗೆ ಒಂದು ಉದ್ದೇಶ ಇದೆ, ಅಲ್ಲಿ ಒಂದು ಪರ್ಪಸ್ ಇದೆ ಅಲ್ವಾ? ಆ ಗೋಡೆ ಹೊಡಲಿಕ್ಕೆ ಒಂದು ಪರ್ಪಸ್ ಇದೆ. ಹಾಗಾಗಿ ನೀವೇನು ಮಾಡ್ತೀರಿ? ಗೋಡೆಯನ್ನು ಹೊಡಿತೀರಿ. ಅದೇ ರೀತಿ ಜೀವನಕ್ಕೂ ಒಂದು ಪರ್ಪಸ್ ಇರಬೇಕು, ಜೀವನಕ್ಕೂ ಕೂಡ ಒಂದು ಉದ್ದೇಶ ಇರಬೇಕು. ಹಾಗಾಗಿ ನೀವೊಂದು ಗುರಿಯನ್ನು ಇಟ್ಕೋಬೇಕಾಗತ್ತೆ. ನೀವೊಂದು ಗುರಿ ಇಟ್ಕೊಂಡು ನೀವೇನಾದರೂ ಒಂದು ಪ್ಲ್ಯಾನ್ ಮಾಡ್ತೀರಾ. ಪ್ಲ್ಯಾನ್ ಮಾಡಿದ ತಕ್ಷಣ ನೀವು ಪ್ಲ್ಯಾನ್ ಮಾಡಿರೋ ಅಂಥ ಒಂದು ಏನು ಪ್ಲ್ಯಾನ್ ಮಾಡಿರ್ತೀರೋ ಆ ಪ್ಲ್ಯಾನ್ ಮಾಡಿರತಕ್ಕಂಗೆ ನಡೆಯೋದಿಲ್ಲ ಏನೂ ಕೂಡ. ಅಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳು ಬರ್ತವೆ, ಪ್ರಾಬ್ಲಮ್ಸ್ಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಏರು ಇಳುವುಗಳು ಬರ್ತವೆ. ಅವೆಲ್ಲನೂ ನೀವು ಎದುರಿಸ್ಬೇಕಾಗ್ತದೆ. ಒಂದು ಪ್ಲ್ಯಾನ್ ಮಾಡಿರ್ತಕ್ಕಂಥ ರೋಡು ನಿಮಗೆ ಸ್ಮೂತಾಗಿರ್ಬೋದು, ಬಟ್ ನೀವು ಹೋಗ್ತಕ್ಕಂಥ ಆ್ಯಕ್ಚುಯಲ್ ರೋಡ್ ಏನಿದೆಯಲ್ಲ ಅದು ಸ್ಮೂತಾಗಿರೋದಿಲ್ಲ. ಸಮಸ್ಯೆಗಳನ್ನ ಎದುರಿಸಲೇಬೇಕಾಗತ್ತೆ ಎಲ್ಲರೂ.
ಹಾಗಾಗಿ ನೀವೇನು ಮಾಡಬೇಕು, ಫೋಕಸ್ ಆನ್ ಯುವರ್ ಗೋಲ್ಸ್. ಏನು ಗೋಲ್ಸ್ ಇದೆ ನಿಮ್ಮದು, ಆ ಗೋಲ್ಸ್ ಮೇಲೇ ಫೋಕಸ್ ಮಾಡಬೇಕು. Alibaba.com ಜಾಕ್ ಮಾ ಗೊತ್ತಿದ್ದಾರೆ ನಿಮಗೆ? ಆ ಜಾಕ್ ಮಾ ಅವ್ರು ಒಂದು ಕಡೆ ಹೇಳ್ತಾರೆ, 9 ಮೊಲ ಇದ್ದರೆ, ಮೊಲಗಳಿರ್ತವೆ, 9 ಮೊಲ, ರ್ಯಾಬಿಟ್ಸ್ ಇರ್ತಾವಲ್ಲ, ಆ 9 ಮೊಲದಲ್ಲಿ ನಾನು ಒಂದು ಮೊಲ ಏನಾದರೂ ಹಿಡಿಬೇಕು ಅಂತ ಏನಾದರೂ ನಾನು ಗುರಿ ಇಟ್ಕೊಂಡ್ರೆ ಆ ಮೊಲವನ್ನು ಮಾತ್ರ ಹಿಡಿಲಿಕ್ಕೆ ಪ್ರಯತ್ನ ಮಾಡಬೇಕಂತೆ. ಅದು ಸಿಗಲಿಲ್ಲ ಅಂದರೆ ಮತ್ತೊಂದು ಹಿಡಿಬೇಕಾ? ಮತ್ತೊಂದು ಹಿಡಿಬಾರ್ದು. ಏನು ಮಾಡಬೇಕು, ಅದೇ ಮೊಲ ಹಿಡಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನ ಉಪಯೋಗಿಸ್ಬೇಕು, ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಆ ಟೆಕ್ನಿಕ್ಸ್ಗಳನ್ನು ನೀವು ಬೇರೆ ಬೇರೆ ಈ ಥರ ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮಗೆ ಕಲಿಸ್ಲಿಕ್ಕೆ ಗುರುಗಳಿದ್ದಾರೆ. ಈಗ ನಮ್ಮ ಗುರುಗಳು ಕೂಡ ಎಸ್ ವಿ ಪಾಟೀಲ್ ಸರು, ನಾ ಅವ್ರ ಕಡೆನೇ ಕಲ್ತಿದ್ದು, ಎಸ್ ವಿ ಪಾಟೀಲ್ ಸರ್ ಕಡೆ. ಹಾಗಾಗಿ ಮುಂದೆ ಗುರಿ ಹಿಂದೆ ಗುರಿ ಇದ್ದರೆ ನಿಮ್ಮನ್ನು ಯಾರೂ ತಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗುರಿ ಇರಬೇಕಾದದ್ದು ಅನಿವಾರ್ಯ ಹಾಗೂ ಇಂಪಾರ್ಟೆಂಟ್. ಆ ಗುರಿ ಇಟ್ಕೊಂಡು ಹೋದಾಗ ನಿಮಗೆ ಫೇಲ್ಯೂರ್ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಫೇಲ್ಯೂರ್ಸ್ ಬಂದೇ ಬರುತ್ತೆ. ಫೇಲ್ಯೂರ್ಸ್ ಬರ್ಬೋದು, ಕೆಲವೊಬ್ಬರಿಗೆ ಬರದೇ ಹೋಗ್ಬೋದು, ಒಂದೇ ಅಟೆಂಪ್ಟಲ್ಲಿ ಇದನ್ನು ಮಾಡ್ಬೋದು, ಕ್ಲಿಯರು ಮಾಡ್ಬೋದು. ಫೇಲ್ಯೂರ್ ಬಂದಿದೆ ಅಂತೇಳ್ಬಿಟ್ಟು ನೀವು ಎದೆಗುಂದಬಾರ್ದು. ಫೇಲ್ಯೂರ್ ಈಸ್ ನಾಟ್ ಅಪೋಸಿಟ್ ಟು ದ ಸಕ್ಸಸ್. ಅದು ಅಪೋಸಿಟ್ ಅಲ್ಲ. ಫೇಲ್ಯೂರ್ ಅನ್ನೋದು ಸಕ್ಸಸ್ಗೆ ಅಪೋಸಿಟ್ ಆದಂಥ ವರ್ಡ್ ಅಲ್ಲ, ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಸಕ್ಸಸ್. ಫೇಲ್ಯೂರನ್ನೇ ನಾವು ಮೆಟ್ಟಿಲಾಗಿ ಮಾಡಿಕೊಂಡು ಸಕ್ಸಸ್ ಕಡೆಗೆ ಹೋಗಬೇಕಾಗತ್ತೆ. ಇವಾಗ ನಾವೆಲ್ಲ, ನಾನು ಕೂಡ ಈಗ ಸಕ್ಸಸ್ ಇದ್ದರೂ ಕೂಡ, ಈಗ ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಕ್ಸಸ್ ಕಂಡಿದ್ದರೂ ಕೂಡ ನಾವು ಸಾಕಷ್ಟು ಫೇಲ್ಯೂರನ್ನು ಅನುಭವಿಸೇ ಇಲ್ಲಿ ಬಂದಿರೋದು. ನಾನು ಕೂಡ UPSC ಮೇನ್ಸ್ ಬರೆದಿದ್ದೀನಿ, KPSCಲಿ 5 ಸಲ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದೇ ರೀತಿ ACF 2 ಸತಿ ಮೇನ್ಸ್ ಬರೆದಿದ್ದೀನಿ. DRDO ಸೈಂಟಿಸ್ಟ್ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀನಿ. ಅವೆಲ್ಲ ಮಾಡಿಬಿಟ್ಟೆ ಈ ಒಂದು ಹಂತದಲ್ಲಿ ಬಂದಿರೋದು. ನೀವು ಫೇಲ್ಯೂರ್ ಆಗಿದ್ದೀವಿ ಅಂತೇಳ್ಬಿಟ್ಟು ಧೃತಿಗೆಟ್ಟು ಏನಾದರೂ ಅಲ್ಲೇ ಉಳಿದ್ಬಿಟ್ರೆ ನೀವು ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಗಿರೋದನ್ನು ನೀವು ಚಿಂತಿಸಿ ಫಲವಿಲ್ಲ. ಅಪಾರ್ಚುನಿಟಿ ಅನ್ನುವಂಥದ್ದು ಟುಡೇ ಮತ್ತು ಟುಮಾರೋದಲ್ಲಿದೆ. ಈಗ ಸ್ಪೆಲ್ಲಿಂಗಲ್ಲಿ ನೋಡಿ ಕೂಡ ನೀವು ಟುಡೇ ಮತ್ತು ಟುಮಾರೋದಲ್ಲಿ ಮಾತ್ರ ಬರುತ್ತೆ ಅಲ್ವಾ, ಅಪಾರ್ಚುನಿಟಿ ಬರುತ್ತೆ. ಯಸ್ಟರ್ಡೇಯಲ್ಲಿ ಅಪಾರ್ಚುನಿಟಿ ಬರೋದಿಲ್ಲ. ಯಸ್ಟರ್ಡೇಯಲ್ಲಿ ಅಪಾರ್ಚುನಿಟಿ ಇಲ್ಲದೇ ಇರುವಂಥ ಯಸ್ಟರ್ಡೇ ಬಗ್ಗೆ ಚಿಂತೆ ಮಾಡ್ತಾ ನಾವು ಮುಂದೆ ಬರ್ತಕ್ಕಂತಹ ಇವತ್ತು ನಾಳೆ ಬರ್ತಕ್ಕಂಥ ಅವಕಾಶಗಳನ್ನ ಕಳೆದುಕೊಳ್ಬಾರ್ದು. ಇವತ್ತು ನಾಳೆ ಬರ್ತಕ್ಕಂಥ ಅವಕಾಶಗಳನ್ನ ನಾವು ಗ್ರ್ಯಾಬ್ ಮಾಡಲಿಕ್ಕೆ ರೆಡಿ ಆಗಿರಬೇಕು ಯಾವತ್ತು. ಈಗಾಗಲೇ ಅಂತಹ ಒಂದು ಗುರಿಯನ್ನು ಇಟ್ಕೊಂಡು ಸಾಧನೆಯನ್ನು ಮಾಡಿ ಇವತ್ತು ಸಾಧಕರಾಗಿ ನಿಮ್ಮ ಮುಂದೆನೇ ಕುಂತಿದ್ದಾರೆ, ಇದೇ ಇನ್ಸ್ಟಿಟ್ಯೂಟಿಂದ ಸಾಧನೆ ಮಾಡಿದ್ದಾರೆ. ಅವರಿಗೆ ನನ್ನ ಒಂದು ಕೆಲವೊಂದು ಸಲಹೆಗಳೇನಪ್ಪ ಅಂತಂದರೆ, ನಾನು ಇಷ್ಟು ದಿವಸ ಸಿವಿಲ್ ಸರ್ವಿಸಲ್ಲಿದ್ದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ಈಗ ನೀವು ಕೂಡ ಇಷ್ಟು ದಿನ ಒಂದು ಪ್ರೈವೇಟ್ ಲೈಫಲ್ಲಿದ್ದಿರಿ, ಇವತ್ತಿಂದ ನೀವು ಏನಾಗಿದ್ದೀರಿ, ಒಂದು ಪಬ್ಲಿಕ್ ಲೈಫಲ್ಲಿ ಬರ್ತಾಯಿದ್ದೀರಿ, ಒಂದು ಸಿವಿಲ್ ಸರ್ವೀಸು ವ್ಯವಸ್ಥೆಗೆ ನೀವು ಬರ್ತಾಯಿದ್ದೀರಿ. ಈ ಸಿವಿಲ್ ಸರ್ವೀಸಲ್ಲಿ ಬಂದಾದ ತಕ್ಷಣ ನೀವು ಮೊದಲಿಗೆ ನೀವು ಪ್ರೈವೇಟ್ ಲೈಫಲ್ಲಿದ್ದಾಗ ನಿಮ್ಗೆ ಯಾವುದೋ ಒಂದು ಚೌಕಟ್ಟುಗಳಿರಲಿಲ್ಲ. ಈಗ ಒಂದು ಸಿವಿಲ್ ಲೈಫಲ್ಲಿ ಬಂದಾಗ, ಸಿವಿಲ್ ಸರ್ವೀಸ್ ಲೈಫಲ್ಲಿ ಬಂದಾಗ ನಿಮಗೆ ಕೆಲವೊಂದು ಚೌಕಟ್ಟುಗಳಿದೆ. ಆ ಚೌಕಟ್ಟಿನಲ್ಲೇ ಕೆಲಸ ನಿರ್ವಹಿಸಬೇಕಾಗತ್ತೆ. ನಿಮಗೆ ಅಲ್ಲಿ KCSR ಇದೆ, ಕಂಡಕ್ಟ್ ರೂಲ್ಸ್ ಇದೆ. ಆ ರೂಲ್ಸ್ ಅಡಿಯಲ್ಲೇ ನೀವು ಕೆಲಸ ಮಾಡಬೇಕಾಗಿ ಬರುತ್ತೆ. ಈ ಥರ ನೀವು ಫ್ರೀ ಬಾಡಿ ಇರೋದಿಲ್ಲ. ಆವಾಗ ಸಿವಿಲ್ ಸರ್ವಿಸ್ ಬಂದ ಮೇಲೆ ಕಾನೂನಿನ ಚೌಕಟ್ಟಿರುತ್ತೆ, ಆ ಚೌಕಟ್ಟಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ. ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಇದೆ, ಗೊತ್ತಿದೆ ನಿಮಗೆ ಅನಿಸುತ್ತೆ, ಇಗ್ನೋರೆನ್ಷಿಯಾ ಜೂರಿಸ್ ನಾನ್ ಎಕ್ಸ್ಕ್ಯೂಸಾಟ್ ಅಂತ. ಅಂದರೆ ಏನು, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸೇಬಲ್ ಅಂತ. ಲಾ ಬಗ್ಗೆ ಇಗ್ನೋರೆನ್ಸ್ ಇದೆ ಅಂತಂದರೆ, ನಂಗೆ ಲಾ ಬಗ್ಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅನ್ನೋದನ್ನು ಎಕ್ಸ್ಕ್ಯೂಸ್ ಮಾಡೋಕ್ಕಾಗೋದಿಲ್ಲ. ಅದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಅಪ್ಲೈ ಆಗುತ್ತೆ. ಈವನ್ ಫಾರಿನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಫಾರಿನರ್ಸ್ ಕೂಡ ನಮ್ಮ ಭಾರತದಲ್ಲಿ ಬಂದಾಗ ಅವರು ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಲಾ ಬಗ್ಗೆ ನನಗೆ ತಿಳುವಳಿಕೆ ಇರಲಿಲ್ಲ ಅಂತ ಹೇಳೋವಾಗಿಲ್ಲ, ಅವರು ಕೂಡ ರೆಸ್ಪಾನ್ಸಿಬಲ್ಲೇ. ಹಾಗಾಗಿ ನೀವು ಇನ್ನೂ ಸಿವಿಲ್ ಸರ್ವೀಸಲ್ಲಿ ಬಂದ ಮೇಲೆ ಇನ್ನೂ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಅದು ಅಲ್ಲದೆ ನೀವು ಕಾನೂನನ್ನು ಮುಂದೆ ಕಾರ್ಯರೂಪಕ್ಕೆ ತರೋರು, ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸಬೇಕಾದಂಥವ್ರು. ಹಾಗಾಗಿ ಕಾನೂನು ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನೀವು ವ್ಯವಸ್ಥೆಯಲ್ಲಿ ಬಂದಾಗ ನಿಮ್ಗೆ ಅನಿಸ್ಬೋದು, ನಾವು ಬಂದಾಗ ನಮಗೂ ಅನಿಸುತ್ತೆ, ಕೆಲವೊಂದು ವ್ಯವಸ್ಥೆಗಳು, ಕೆಲವೊಂದು ಕಾನೂನುಗಳು ಇದರಲ್ಲಿ ಚೇಂಜ್ ಆಗಬೇಕಿತ್ತು, ಈ ಥರ ಇರಬೇಕಿತ್ತು, ಆ ಥರ ಇರಬೇಕಿತ್ತು ಅಂತ ಅನಿಸುತ್ತೆ ಎಲ್ಲರಿಗೂ ಸಹಜವಾಗಿ. ಯಾಕಂದರೆ ಈಗ ಇರ್ತಕ್ಕಂತಹ ಕಾನೂನುಗಳು ತುಂಬಾ ಭಾಳ ಹಳೆಯ ಆಗಿರ್ತಕ್ಕಂಥ ಕಾನೂನುಗಳಿದ್ದಾವೆ. ಬಟ್ ಅದನ್ನು ನೀವು ಚೇಂಜ್ ಮಾಡೋಕ್ಕಿಂತ ಮುಂಚಿತವಾಗಿ
ಚೇಂಜ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದರೂ ಕೂಡ ನೀವು ಅಲ್ಲಿ ಗಮನಿಸಬೇಕಾದ ಏನಪ್ಪ ಅಂತಂದರೆ ಈ ಕಾನೂನುಗಳು ಮಾಡಿದಾಗ ಯಾವ ಸನ್ನಿವೇಶದಲ್ಲಿ ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಇಂತಹ ಕಾನೂನನ್ನು ಜಾರಿಗೆ ತರಲಾಯಿತು, ಲೆಜಿಸ್ಲೇಚರ್ ಇಂಟೆನ್ಷನ್ ಏನಾಗಿತ್ತು, ಅದರ ಬಗ್ಗೆ ಗಮನವನ್ನು ಹರಿಸಿದರೆ, ಅದರ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಳ್ಳುವ ಪ್ರಯತ್ನ ಏನಾದರೂ ಮಾಡಿದ್ರೆ ನೀವು ಕಾನೂನಿನ ಬಗ್ಗೆ ಚೆನ್ನಾಗಿ ಅರ್ಥೈಸಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಅಂದರೆ ನೀವು ಯಾವುದೇ ಒಂದು ಇಲಾಖೆಯಲ್ಲಿ ಹೋಗಿರ್ಬೋದು, ಆ ಇಲಾಖೆಯಲ್ಲಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಹೋದಾಗ ನೀವು ಅಲ್ಲಿರ್ತಕ್ಕಂತಹ ಚಾಲೆಂಜಸ್ ಏನು, ಅಲ್ಲಿ ಏನು ಪ್ರಾಬ್ಲಮ್ಸ್ಗಳಿದ್ದಾವೆ, ಆ ಪ್ರಾಬ್ಲಮ್ಸ್ಗಳನ್ನ ಮೊದಲು ಅರ್ಥಿಸ್ಕೊಳ್ಬೇಕು. ಪ್ರಾಬ್ಲಮ್ಸ್ಗಳನ್ನ ಅರ್ಥಕೊಳ್ಳದೆ ಹೋದರೆ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಈಗ ಹೇಳ್ತಾರೆ ನೋಡಿ, ಎವ್ರಿ ಲಾಕ್ ಹ್ಯಾಸ್ ಅ ಕೀ ಅಂತ. ಎಲ್ಲ ಲಾಕ್ಗಳಿಗೂ ಕೀ ಇದ್ದೇ ಇರುತ್ತೆ. ನಿಮಗೆ ಪ್ರಾಬ್ಲಮ್ಸ್ಗಳನ್ನೇ ಅರ್ಥ ಮಾಡೋಕ್ಕಾಗೋದಿಲ್ಲ ಅಂದರೆ ಸೊಲ್ಯೂಷನ್ ಸಿಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿ ಮೊದಲಿಗೆ ನೀವು ಒಂದು ಚಾಲೆಂಜಸ್ ಏನು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋ ಅರ್ಥಕೊಂಡ್ರೆ ಅದಕ್ಕೆ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೋಬೋದು. ಆವಾಗ ನೀವು ಅಲ್ಲಿರ್ತಕ್ಕಂತಹ ಜನರ ಪ್ರೀತಿಗೆ ಪಾತ್ರರಾಗ್ಬೋದು. ಅವರು ನಿಮ್ಮನ್ನು ಗುರುತಿಸ್ತಾರೆ. ನಾಳೆ ನಮ್ಮ ಒಬ್ಬರು ಸಾಹೇಬರಿದ್ದರು, ಈ ಥರ ಎಷ್ಟೋ ವರ್ಷಗಳಿಂದ ಕೆಲಸ ಆಗಿರಲಿಲ್ಲ, ಕೆಲಸ ಮಾಡಿಕೊಟ್ರು ಅನ್ನೋಗೆ ಅವರು ಗುರುತಿಸ್ತಾ ಇರ್ತಾರೆ. ಎಲ್ಲಿ ಹೋದರೂ ಕೂಡ ನಿಮ್ಮನ್ನು ಗುರುತಿಸ್ತಾರೆ. ಯಾವುದೇ ಒಂದು ನೀವು ಸಿವಿಲ್ ಸರ್ವಿಸ್ ಆಗಲಿ ಫೀಲ್ಡಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಮಹಾತ್ಮ ಗಾಂಧಿಯವರು ಒಂದು ಕಡೆ ಮಾತು ಹೇಳ್ತಾರೆ, ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಳೋದ್ರಿಂದ, ಡಿಸಿಷನ್ ತೆಗೆದುಕೊಳ್ಳೋದ್ರಿಂದ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಲಾಭ ಆಗುತ್ತದೆ ಅಂತಂದರೆ ಅಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನೀವು ಹಿಂಜರಿಬಾರ್ದು, ಸಂಕೋಚ ಪಡಬಾರ್ದು ಅಂತ ಹೇಳ್ತಾರೆ. ಅಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ. ಈಗ ಒಂದು ಸನ್ನಿವೇಶ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದರಲ್ಲಿ ಒಬ್ಬ ವ್ಯಕ್ತಿ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಹೋಗಬೇಕಾದ್ರೆ ಒಬ್ಬರು ಕಲ್ಲು ಒಡೆಯವನು ಸಿಗ್ತಾನೆ ಅಲ್ಲಿ. ಆ ಕಲ್ಲು ಒಡೆಯವನಿಗೆ ಅವನು ಕೇಳ್ತಾನೆ, ಏನಪ್ಪ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಅವನೇನು ಹೇಳ್ತಾನೆ ಸಿಟ್ಟಿನಿಂದ, ಎಲ್ಲ ಏನೋ ಕಣ್ಣಿಗೆ ಕಾಣಿಸೋದಿಲ್ವ ನಿನಗೆ, ಕಲ್ಲು ಹೊಡಿತಾ ಇದ್ದೀನಿ ಗೊತ್ತಾಗಲ್ಲ ನಿಮಗೆ ಅಂತ ಕೇಳ್ತಾನೆ. ಅದೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇನ್ನೊಬ್ಬ ಸಿಗ್ತಾನೆ, ಅವನು ಕಲ್ಲೇ ಹೊಡಿತಿರ್ತಾನೆ ಅದೇ ಸ್ಥಾನದಲ್ಲಿ. ಅವನು ಕೇಳ್ತಾನೆ, ಅವನು ಏನಪ್ಪ ಏನು ಮಾಡ್ತಿದ್ಯಾ ಅಂತ. ಅವನು ಹೇಳ್ತಾನೆ, ಇಲ್ಲ ನಾನು ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಆ ದೇವಸ್ಥಾನಕ್ಕೆ ನನ್ನ ಒಂದು ಅಳಿಲು ಸೇವೆ ಮಾಡಿ ದೇವಸ್ಥಾನವನ್ನು ಚೆನ್ನಾಗಿ ನಿರ್ಮಿಸಲಿಕ್ಕೆ ಒಂದು ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆ ಇಬ್ಬರು ಮಾಡ್ತಕ್ಕಂಥ ಕೆಲಸ ಒಂದೇ, ಕಲ್ಲು ಹೊಡೆಯೋ ಕೆಲಸನೇ ಮಾಡ್ತಾಯಿದ್ದಾರೆ ಇಬ್ಬರು. ಅವ್ರಲ್ಲಿ ಇರ್ತಕ್ಕಂಥ ಭಾವನೆ ಅಂಥದ್ದು, ಅವನು ಕಲ್ಲು ಹೊಡಿತಾ ಇದ್ದಾನೆ ಅಷ್ಟೇ, ಅವನಿಗೆ ಯಾವುದೇ ದೇವಸ್ಥಾನ ಕಟ್ತೀನಿ ಅನ್ನೋಂಥ ಯಾವುದೇ ಭಾವನೆ ಇಲ್ಲ ಅವನ ಹತ್ರ. ಆ ರೀತಿ ನೀವು ಕೂಡ ಒಂದು ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನೀವು ಕಲ್ಲು ಹೊಡೆಯೋರ ಥರ ಇರಬಾರ್ದು. ನಾನು ಈ ಒಂದು ರಾಜ್ಯಕ್ಕೆ, ಈ ಒಂದು ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಲಿಕ್ಕೆ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ ಅನ್ಕೊಂಡು ಕೆಲಸ ಮಾಡಿದ್ರೆ ಆವಾಗ ನೀವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಯಾವತ್ತೂ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕು. ಸಿವಿಲ್ ಸರ್ವಿಸಲ್ಲಿ ಇದ್ದಾಗಲಿ ಯಾವಾಗಲಾದರೂ ನನಗೆ ಇವತ್ತು ನನಗೆ ಈಸಿಯಾದಂಥ ಕೆಲಸ ಕೊಡಿ ಅಂತ ಕೇಳಬಾರ್ದು. ಯಾವಾಗಿದ್ರು ಒಂದು ಸವಾಲಿನ ಕೆಲಸ ಇರಲಿ ಅಂತ ಕೇಳಬೇಕು ಯಾವಾಗ. ಯಾಕಂತಂದರೆ ಚಾಲೆಂಜಿಂಗ್ ಜಾಬ್ ಏನಿದೆಯಲ್ಲ, ಚಾಲೆಂಜಿಂಗ್ ಕೆಲಸ ಏನಿದೆ, ಆ ಚಾಲೆಂಜಿಂಗ್ ಕೆಲಸ ನೀಡುವಂತಹ ಅನುಭವ ಏನಿದೆಯಲ್ಲ, ಆ ಅನುಭವ ನಿಮಗೆ ಸಾಧಾರಣ ಕೆಲಸ ನೀಡೋದಿಲ್ಲ. ಆ ಅನುಭವ ಬೇಕು ಅಂತಂದರೆ ನಿಮಗೆ ಒಂದು ಚಾಲೆಂಜಿಂಗ್ ಜಾಬ್ ಮಾಡಿದಾಗ ಮಾತ್ರ ನಿಮಗೆ ಅನುಭವ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ನೀವು ಪ್ರತಿ ಸಲ ಕೇಳಿದಾಗ ದೇವ್ರನ್ನ ಏನು ಕೇಳಬೇಕು, ಇವತ್ತು ನನಗೆ ಯಾವ ಚಾಲೆಂಜ್ ಬರುತ್ತೆ, ಚೆನ್ನಾಗಿರೋ ಚಾಲೆಂಜನ್ನು ಕೊಡೋ ದೇವ್ರೆ ಅಂತ ಕೇಳ್ಕೊಬೇಕು. ಅದರಿಂದ ನಿಮಗೆ ಎಕ್ಸ್ಪೀರಿಯೆನ್ಸಿಂದ ಏನಾಗುತ್ತೆ ಅಂದರೆ ಅನುಭವ ಸಿಗುತ್ತೆ. ಆ ಅನುಭವದಿಂದ ನೀವು ಮುಂದೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ನೋಡಿ, ನಾಲೆಜ್ ಈಸ್ ಪವರ್ ಅಂತ. ಯಾವತ್ತೂ ಕಲಿತಾನೇ ಇರಬೇಕು. ನಾವು ಕೂಡ ಈಗ ಜಾಯಿನ್ ಆಗಿ ನಾನು 18 ವರ್ಷ ಆಯ್ತು, ನನಗೆ 19ನೇ ವರ್ಷ ರನ್ನಿಂಗ್ ಈಗ. ಬಟ್ ಕಲಿಯೋದನ್ನು ಇನ್ನೂ ಕೂಡ ನಿಲ್ಲಿಸಿಲ್ಲ ನಾವು. ಕಲಿಕೆ ನಿರಂತರವಾಗಿರಬೇಕು. ನಾನು ಈಗಲೂ ಕೂಡ LLB ಮಾಡ್ತಾಯಿದ್ದೀನಿ. LLB ಸೆಕೆಂಡ್ ಸೆಮಿಸ್ಟರ್ ಇದ್ದೀನಿ ಈಗ. ಆಮೇಲೆ ಸರ್ಟಿಫೈಡ್ ಗ್ರಾಫೋಥೆರಪಿಸ್ಟ್ ಕೂಡ ಇದ್ದೀನಿ. ಅದ್ರ ಜೊತೆಗೆ ಮೆಂಟಲಿಸಮ್ ಕಲ್ತಿದ್ದೀನಿ. ಆಲ್ರೆಡಿ ಮೆಂಟಲಿಸಮ್ ಕಲ್ತಿದ್ದೀನಿ. ಆಮೇಲೆ MBA ಮಾಡಿದ್ದೀನಿ. ಹಾಗಾಗಿ ಇನ್ನೂ ಕೂಡ ನಾವು ಕಲಿಯೋದನ್ನು ನಿಲ್ಲಿಸಿಲ್ಲ ಯಾವುದನ್ನು ಕೂಡ. 18 ಇಯರ್ಸ್ ಆಯಿತು ನಾನು ಬಂದು, ಕಲಿಯೋದನ್ನು ನಿಲ್ಲಿಸಿಲ್ಲ. ಹಾಗಾಗಿ ನೀವು ಕಲಿತಾನೇ ಇರಬೇಕು. ಆ ಕಲಿಯೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮ್ಮ ಇಲಾಖೆಯಲ್ಲಿ ಆಗಿರಲಿ ಅಥವಾ ಹೊರಗಡೆ ಆಗಿರಲಿ ನಮಗೆ ಒಂದು ಗೌರವ ಸಿಗುತ್ತೆ. ಆಮೇಲೆ ನಮ್ಮ ಒಂದು ಗುರುತಿಸುವಂಥ ಸಂಭವ ಬರುತ್ತೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ಕೂಡ ಹಲವಾರು ಕಮಿಟಿಗಳಿದ್ದೀನಿ ನಾನೀಗ.
ಕರಿಕ್ಯುಲಮ್ ಡೆವಲಪ್ಮೆಂಟ್ ಕಮಿಟಿ ಅಂತ ಇರುತ್ತೆ. ನಮ್ಮ ಗ್ರೂಪ್ ಎ ಮತ್ತು ಬಿ ಆಫೀಸರ್ಸ್ಗೆ ತರಬೇತಿ ನೀಡಬೇಕಾದಾಗ ಅವರಿಗೆ ಇರುವಂಥ ಪಠ್ಯಕ್ರಮವನ್ನು ಸಿದ್ಧಪಡಿಸುವಂಥ ಕರಿಕ್ಯುಲಮ್ ಡೆವಲಪ್ಮೆಂಟ್ ಕಮಿಟಿ, ಅಲ್ಲಿ ನಾವು 12 ಜನ ಇದ್ವಿ, ಅದರಲ್ಲಿ ನಾನು ಒಬ್ಬ ಕೂಡ, ಸ್ಟೇಟ್ ಲೆವೆಲ್ ಕಮಿಟಿ ಅದು. ಅದೇ ರೀತಿ ನಮ್ಮ ರೂಲ್ಸು ಮತ್ತು ಆ್ಯಕ್ಟ್ಗಳನ್ನ ಅಮೆಂಡ್ಮೆಂಟ್ ಮಾಡುವಂಥ ಕಮಿಟಿ ಇದೆ, ಅಲ್ಲಿ 8 ಜನ ಕಮಿಟಿ ಮೆಂಬರ್ಸು, ಅದರಲ್ಲಿ ನಾನು ಕೂಡ ಒಬ್ಬ. ಅದೇ ರೀತಿ ನಮ್ಮ ಇಲಾಖೆ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದ್ದಾವೆ, ಆ ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡೋಕ್ಕೆ ಒಂದು 6 ಜನದ ಕಮಿಟಿ ಇದೆ, ಅದರಲ್ಲಿ ಕೂಡ ನಾನು ಒಬ್ಬನ. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ನಾನು. ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ಕೆಂಗೇರಿಯಲ್ಲಿದೆ, ಅಲ್ಲಿ ಪಾಠ ಮಾಡ್ತೀನಿ. ಅದರ ಜೊತೆಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ಪಾಠ ಮಾಡ್ತೀನಿ. ಆಮೇಲೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ ಇದೆ ಗುಲ್ಬರ್ಗಾದಲ್ಲಿ, ಅಲ್ಲಿ ಕೂಡ ಪಾಠ ಮಾಡ್ತೀನಿ. ಇದೆಲ್ಲ ಸಾಧ್ಯ ಹೇಗೆ ಆಯಿತು ಅಂತಂದರೆ ನಿರಂತರವಾದ ಕಲಿಕೆ. ಹಾಗೆ ನೀವು ಕೂಡ ಈಗ ಜಾಬಲ್ಲಿ ಬಂದಿದ್ದೀರಿ, ತುಂಬ ಒಳ್ಳೆಯದಾಗಲಿ, ನಿಮಗೆ ಅಭಿನಂದನೆಗಳು. ಆದರೆ ಮುಂದೆ ಕೂಡ ನೀವು ಕಲಿಯೋದನ್ನು ನಿಲ್ಲಿಸಬಾರ್ದು, ಇದೇ ರೀತಿ ಕಲಿಕೆ ಮುಂದುವರಿಲಿ, ನಿಮ್ಮ ಪ್ರಗತಿ ಆಗಲಿ, ನಿಮ್ಮ ಜೊತೆಗೆ ರಾಜ್ಯದ ಪ್ರಗತಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಮುಂದಿನ ದಿನ ನೀವು ಸಿವಿಲ್ ಸರ್ವೀಸಲ್ಲಿ ಎಂಟ್ರಿ ಆಗಲಿಕ್ಕೆ ಹಾತೊರಿರ್ತಕ್ಕಂತಹ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಅದೇ ರೀತಿ ನನ್ನನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಅಕ್ಕ IAS ಅಕಾಡೆಮಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವ್ರಿಗೆಲ್ಲರಿಗೂ ಧನಿಸಿ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಸ್ಮಾಲ್ ಏಮ್ ಈಸ್ ಅ ಬಿಗ್ ಕ್ರೈಮ್ ಅಂತ ಒಂದು ಕಡೆ ಹೇಳ್ತಾರೆ ಮಹಾನ್ ವ್ಯಕ್ತಿಗಳು. ಹಾಗೆಯೇ ನಾವು ಜೀವನದಲ್ಲಿ ಏನೇ ಸಾಧಿಸಬೇಕಾದ್ರೂ ಬಹಳ ದೊಡ್ಡ ಗುರಿಯನ್ನು ಇಟ್ಕೋಬೇಕು ಅನ್ನೋದ್ರ ಜೊತೆಗೆ, ಹಾಗೆ ಅವರು ಇನ್ನೊಂದು ಅವ್ರ ಮಾತನ್ನ ನಾನೊಂದು ಇನ್ಸ್ಪಿರೇಷನ್ ಆಯಿತು. ಕಣ್ಮುಂದೆ ಗುರಿ ಉಂಟು, ಬೆನ್ನ ಹಿಂದೆ ಗುರು ಉಂಟು, ಎದೆಯಲ್ಲಿ ಸಾಧಿಸುವಂತಹ ಛಲ ಉಂಟು, ನುಗ್ಗಿ ನಡೆದಾಗ ಎನಗೆ ಗೆಲುವುಂಟು, ಗೆದ್ದಾಗ ನಮಗೆ ಸನ್ಮಾನವೂ ಉಂಟು ಅನ್ನೋ ಹಾಗೆ ಅವರ ಒಂದು ಬದುಕನ್ನು ನೋಡಿದಾಗ, ಅವರು ನಡೆದು ಬಂದಂಥ ಹಾದಿಯನ್ನು ನೋಡಿದಾಗ ಬಹಳ ಸ್ಫೂರ್ತಿಯಾಗಿ ನಮಗೆ ಮಾತನ್ನು ಹೇಳಿದ್ದಾರೆ. ಸರ್, ನಿಮಗೆ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅಭ್ಯುದಯ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಯುತ ಲಿಂಗರಾಜ್ ಸರ್ ಅವರು ಬಂದಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಿದ್ದೆ. ಇದೀಗ ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ KS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಸಮಾರಂಭ, ಹೌದಲ್ವಾ? ನಮ್ಮ ಎಲ್ಲ ಸಾಧಕರು ಸಹ ಅದೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆ ಗಳಿಗೆನೂ ಕೂಡ ಬಂದೇ ಬಿಡ್ತು. ಸೊ ಈಗ ಅವರಿಗೆ ನಾವೆಲ್ಲರೂ ಕೂಡ ಗೌರವದಿಂದ ಅವರನ್ನು ಸನ್ಮಾನಿಸೋಣ. ಎಲ್ಲರಿಗೂ ನಮಸ್ಕಾರ. 2017-18ನೇ ಸಾಲಿನ KS ಪರೀಕ್ಷೆಯಲ್ಲಿ ಆಯ್ಕೆಯಾದ ನಮ್ಮ ಅಕ್ಕ IAS ಸಂಸ್ಥೆಯ ಸಾಧಕರಿಗೆ ಅಭಿನಂದಿಸುವುದು ನಮ್ಮೆಲ್ಲರಿಗೂ ಹರ್ಷ ಮತ್ತು ಸ್ಫೂರ್ತಿದಾಯಕ. ಈಗ ಸಾಧಕರು ವೇದಿಕೆಯನ್ನು ಅಲಂಕರಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪಾಟೀಲ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್.
ಹೊರತು ಸೋಮಾರಿಯ ಸ್ವತ್ತಲ್ಲ ಎಂದು ನಿರೂಪಿಸಿದ ಎಲ್ಲ ಸಾಧಕರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಹಾಗೂ ಹರ್ಷಿತರವರಿಗೂ ಧನ್ಯವಾದಗಳು. ಅಚ್ಚುಮೆಚ್ಚಾಗಿರ್ತಕ್ಕಂತಹ ಜ್ಞಾನದ ಗಣಿಯವರು ಸದಾ ಮುಖದಲ್ಲಿ ಹಸನ್ಮುಖಿಗಳಾಗಿ ತಾವೆಷ್ಟೇ ಎತ್ತರಗೂ ಬೆಳೆದ್ರೂ ಸಹ ಅವರು ಹಾಗೇ ಭೂಮಿಯ ಮಟ್ಟಕ್ಕೇ ಇದ್ದು ನಮ್ಮ ಮಟ್ಟಕ್ಕೆ ಇಳಿದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಬೋಧನೆ ಮಾಡುವಂಥ ಗುರುಗಳಿವರು. ಅವರೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ SV ಪಾಟೀಲ್ ಸರ್ ಅವರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಿತ್ರರಾದ ಡಾಕ್ಟರ್ ಶಿವಕುಮಾರ್ ಅವರೇ ಮತ್ತು ನನ್ನ ಸಹಪಾಠಿಗಳು, ನನ್ನ ಜೊತೆಯಲ್ಲಿ ಉಪನ್ಯಾಸದ ವೃತ್ತಿಯಲ್ಲಿರ್ತಕ್ಕಂಥ ಗಿರಿಧರ್ ಪೂಜಾರ್ ಅವರೇ ಮತ್ತು ಬಸವರಾಜ್ ವಾಲಿಕಾರ್ ಅವರೇ ಮತ್ತು ಈಗ ಸಾಧನೆ ಮಾಡಿ ತಮ್ಮ ಸಾಧನೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ನಮ್ಮ ರಾಹುಲ್ ಅವರೇ ಮತ್ತು ಈವರೆಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿದ ಎಲ್ಲ ಸಾಧನೆ ಮಾಡಿರ್ತಕ್ಕಂಥ KS ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಮತ್ತು ಇನ್ನು ಮುಂದೆ KS ಆಗಬೇಕು ಅಂತ ತುಂಬ ದೊಡ್ಡ ಡ್ರೀಮ್ಸನ್ನು ಹೊತ್ಕೊಂಡು ಕೂತಿರುವ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ ಮತ್ತು ಇತರ ಆಹ್ವಾನಿತ ಗಣ್ಯರೇ ಮತ್ತು ಈಗ ತಾನೇ ನಿರ್ಗಮಿಸಿದ ನನ್ನ ಇಬ್ಬರು ಹಳೆಯ ವಿದ್ಯಾರ್ಥಿಗಳು, ವಿನೋದ್ ಕುಮಾರ್ ಡಂಗೆ ವಾಸ್ ಮೈ ಓಲ್ಡ್ ಸ್ಟೂಡೆಂಟ್, ಭೈರಪ್ಪ ವಾಸ್ ಮೈ ಓಲ್ಡ್ ಸ್ಟೂಡೆಂಟ್. ಇನ್ನೊಬ್ಬರು ಬರಬೇಕಾಗಿತ್ತು, ಕಾರ್ಯದ ಭರದಲ್ಲಿ ಬಂದಿಲ್ಲ. ನಿಂಬರಿಗೆ ಅವರು ಹಿ ವಾಸ್ ಮೈ ಸ್ಟೂಡೆಂಟ್ ಇನ್ ವಾಜಿರಾಮ್ ಡೆಲ್ಲಿ, ಈಗ DCP ಆಗಿ ಇಲ್ಲಿದ್ದಾರೆ. ಅವರು ಬರಬೇಕಾಗಿತ್ತು, ಬಟ್ ಮೆಸೇಜ್ ಹಾಕಿದರು ಬ್ಯುಸಿ ಇದ್ದೀನಿ ಸರ್, ಸಾರಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ. ಸೊ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಒಂದು ಧನ್ಯವಾದಗಳನ್ನ ಹೇಳ್ತಾ, ಈಗ ಬಹಳಷ್ಟು ವಿಷಯಗಳನ್ನು ನಿಮಗೆ ಎಲ್ಲರೂ ಹೇಳಿದ್ದಾರೆ. ಸೊ ಮೊದಲೇ ನಾವು ಇತಿಹಾಸದ ಉಪನ್ಯಾಸಕರು, ನನಗೆ ಭಯ ಆಗ್ತಾಯಿದೆ. ಯಾಕೆಂದರೆ ನಾವು ಇತಿಹಾಸಕ್ಕೆ ಹೋಗಿಬಿಟ್ರೆ ಮತ್ತು ವಾಪಸ್ ನಮ್ಮನ್ನು ಕರ್ಕೊಂಬರೋದು ಭಾಳ ಕಷ್ಟ. ಸೊ ಗಡಿಯಾರ ಬೇರೆ 7:15 ಹತ್ತಿರ ತೋರಿಸ್ತಾ ಇದೆ. ಈ ಎರಡೇ ಸಂಗತಿಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಯಾರು ಸಾಧನೆ ಮಾಡಿದ್ದಾರೆ ಆ ಸಾಧನೆ ಸುಲಭವಾಗಿ ಬಂದಿಲ್ಲ ಅನ್ನೋದು ನಿಮಗೆಲ್ರಿಗೂ ಮನವರಿಕೆ ಆಗುತ್ತೆ. ಸಕ್ಸಸ್ ಡಸನ್ ಕಮ್ ಬೈ ಡಿಫಾಲ್ಟ್, ಇಟ್ ಕಮ್ಸ್ ಬೈ ಡೆಡಿಕೇಶನ್ ಅಂತ. ಅವ್ರು ಏನೇನು ಡೆಡಿಕೇಟ್ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳ್ಕೊಂಡಿದ್ದೀರಿ, ಅದು ನಿಮ್ಮ ಮುಂದೆ ಇದೆ. ಸೊ ಯಾರು ಸಕ್ಸಸ್ ಬೇಕು ಅಂತ ಕನಸು ಕಾಣ್ತಿದ್ದೀರೋ, ಬಿ ಪ್ರಿಪೇರ್ಡ್ ಟು ಡೆಡಿಕೇಟ್ ಯುವರ್ ಸೆಲ್ಫ್ 200%. 100% ಅಲ್ಲ, ಅದಕ್ಕೆ ಅದನ್ನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. 200% ಡೆಡಿಕೇಶನ್ ಇರಲಿ, ನಿಮಗೆ ಸಕ್ಸಸ್ಸು ನಿಶ್ಚಿತವಾಗಿಯೂ ಬರುತ್ತೆ, ಯಾವ ಸಂಶಯ ಇಲ್ಲ. ಒಂದು. ಎರಡನೇದು, ವಿಫಲತೆಗಳನ್ನು ನೀವು ಮೆಟ್ಟಿಲುಗಳಾಗಿ ಮಾಡ್ಕೊಳ್ಳೋದು ಕಲೀರಿ. ಇಲ್ಲಿ ಎಷ್ಟು ಜನ ಸಾಧನೆ ಮಾಡಿದವರು ಹೇಳಿದರೋ ಅವರೆಲ್ಲ ಹೇಳಿದರು ಎಷ್ಟು ಸರಿ ಫೇಲ್ಯೂರ್ ಆಗಿ ಮತ್ತೆ ಪ್ರಯತ್ನ ಮಾಡಿ ಬಂದಿದ್ದೀವಿ ಅಂತ. ಸೊ ನೆವರ್ ಗಿವ್ ಅಪ್ ಟಿಲ್ ಯು ರೀಚ್ ಯುವರ್ ಗೋಲ್. ನಿಮ್ಮ ಗುರಿ ಮುಟ್ಟುವವರೆಗೂ ಕೂಡ ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡಬೇಡಿ. ನೆವರ್ ಗಿವ್ ಅಪ್. ಆ ಸ್ಪಿರಿಟ್ ಏನಿದೆಯಲ್ಲ ಅದು ಗಟ್ಟಿಯಾಗಿರ್ಬೇಕು. ನಾವು ಅಲ್ಲಿ ಆ ಹಂತಕ್ಕೆ ಹೋಗಲ್ಲಿವರೆಗೂ ಕೂಡ ಅದನ್ನು ನೀವು ಉಳಿಸ್ಕೊಂಡ್ರೆ, ಇಲ್ಲಿ ಎಷ್ಟು ಜನ ಕೂತಿದ್ದೀರೋ ಬಹುಶಃ ಮುಂದಿನ ಬ್ಯಾಚಲ್ಲಿ ನೀವೆಲ್ಲ KS ಆಗ್ತೀರಿ. ನಾವು ದೊಡ್ಡ ಹಾಲು ಹಿಡಿಬೇಕಾಗುತ್ತೆ, ಈ ಸಣ್ಣ ಹಾಲು ಸಾಕಾಗಲ್ಲ. ಇನ್ನೂ ದೊಡ್ಡ ಹಾಲಲ್ಲಿ ಸನ್ಮಾನ ಸಮಾರಂಭವನ್ನು ನಾವು ಇಟ್ಕೊಳ್ಳೋದು ಖಂಡಿತ. ಆದರೆ ಅದಕ್ಕೆ ನೀವು ಮಾಡಬೇಕಾದ್ದೇನು ಅಂದರೆ, ನಿಮ್ಮ ಒಂದು ಗುರಿಯನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬೇಡಿ. ಎಷ್ಟೇ ಸೋಲುಗಳಾಗಲಿ, ಎಕ್ಸೆಪ್ಟ್ ದ ಡಿಫೀಟ್. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಡಿಫೀಟ್ ದ ಡಿಫೀಟ್ ಅಂತ. ಸೋಲನ್ನು ಯಾರು ಸೋಲಿಸ್ತಾರಲ್ಲ ಅವನು ಸಾಧಕ. ಸೋಲನ್ನೇ ನೀವು ಸೋಲಿಸ್ಬೇಕು. ಡಿಫೀಟ್ ದ ಡಿಫೀಟ್ ಅಂತ ಹೇಳ್ತಾರೆ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು. ಎರಡನೇದು, ನೀವು ಒಂದು ಗುರಿಯನ್ನು ಸಾಧನೆ ಈಗೇನು ಮಾಡಿದ್ದಾರೆ ಅವರಿಗೊಂದು 2 ಮಾತುಗಳನ್ನು ನಾನು ಹೇಳಬೇಕು. ನೀವು ಸಾಧನೆ ಮಾಡೋರಿದ್ದೀರಿ, ಈಗ ಮಾಡಿದವರು ಇಲ್ಲಿ ವೇದಿಕೆ ಮೇಲೆ ಮತ್ತು ಆ ಕಡೆ ಇದ್ದಾರೆ. ಈಗ ನೀವೆಲ್ಲ ಅಧಿಕಾರಿಗಳಾಗಿದ್ದೀರಿ. ನಿಮ್ಮ ಮುಂದೆ ಇರುವ ಅತಿ ದೊಡ್ಡ ಸವಾಲು ಅಂದರೆ ಆ ಅಧಿಕಾರವನ್ನು ಜನರ ಪರವಾಗಿ ನೀವು ಅದನ್ನು ಚಲಾಯಿಸಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಕೂಡ 8 ವರ್ಷ KS ಅಧಿಕಾರಿಯಾಗಿ ರಿಸೈನ್ ಮಾಡಿ ಹೊರಗೆ ಬಂದು ಈಗ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ನನ್ನ KS ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಕೆಲಸ ಮಾಡ್ತಿದ್ದಾರೆ. ನಾನು ಯಾವುದೇ ತಾಲೂಕಿಗೆ ಹೋದರೆ ಅಲ್ಲಿ AC-ನೋ ಅಥವಾ DYSPನೋ ನನ್ನ ಹಳೆಯ ವಿದ್ಯಾರ್ಥಿ ಇರ್ತಾನೆ ಅನ್ನೋದು ನನಗೆ ಹೆಮ್ಮೆಯ ವಿಚಾರ. ಯಾಕೆ? ಅದು ನನ್ನ ಸಾಧನೆ ಅಂತ ಹೇಳ್ತೀನಿ. ಅಂದರೆ ನಾನು ಆಫೀಸರ್ ಆಗಿ ಮುಂದುವರೆದಿದ್ದರೆ ಬಹುಶಃ ಈಗ ಡೈರೆಕ್ಟ್ರೋ ಕಮಿಷನರೋ ಆಗಿರ್ಬೋದಾಗಿತ್ತು ಸೀನಿಯಾರಿಟಿ ಮೇಲೆ. ಆದರೆ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಇಷ್ಟು ಜನ ವಿದ್ಯಾರ್ಥಿಗಳು ಅಧಿಕಾರಿಗಳಾದರು ಅನ್ನೋದು ನನಗೆ ಬಹಳ ಖುಷಿ. ಮತ್ತು ನೀವು ಹೇಳಬಾರ್ದು ಸರ್ ನಿಮ್ಮ ಪಾಠ ಕೇಳಬೇಕಲ್ಲ ಅಂತ, ಆ ಥರ
ಭಾವಿಸಬೇಡಿ. ಸೊ ಇಟ್ಸ್ ಮೈ ಏನು ಪ್ಲೆಷರ್ ಅಂತ ಹೇಳ್ತು. ಪಾಠ ಮಾಡುವುದರಲ್ಲಿ ಇರುವಂಥ ಖುಷಿ ನನಗೆ ಅಧಿಕಾರದಲ್ಲಿ ಕಾಣಲಿಲ್ಲ, ಹಾಗಾಗಿ ನಾನು ರಿಸೈನ್ ಮಾಡಿ ಬಂದೆ. ಅದರರ್ಥ ನಿಮಗೆ ರಿಸೈನ್ ಮಾಡಿ ಅಂತ ಹೇಳಿಲ್ಲ, ಯಾಕಂದ್ರೆ ಪಾಪ ಅವರು ಈಗ ತಾನೇ ಸೆಲೆಕ್ಟ್ ಆಗಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಮೈ ಅಡ್ವೈಸ್, ಬಟ್ ಸರ್ವ್ ದ ಪೀಪಲ್ ಆನೆಸ್ಟ್ಲಿ. ರಾಜ್ಯದ ಜನರನ್ನು ಪ್ರಾಮಾಣಿಕವಾಗಿ ಅವರಿಗೆ ಸೇವೆಯನ್ನು ಕೊಡಿ. ಈ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕೈಯಿಂದ ನಿಮ್ಮ ಇಲಾಖೆಗಳಲ್ಲಿ, ನೀವೆಲ್ಲ ಬೇರೆ ಬೇರೆ ಇಲಾಖೆಗೆ ಆಯ್ಕೆ ಆಗಿದ್ದೀರಿ, ನಿಮ್ಮ ಇಲಾಖೆಗಳಲ್ಲಿ ನಿಮ್ಮ ಮಟ್ಟಕ್ಕೆ ಎಷ್ಟೊಂದು ರಾಜ್ಯದ ಪ್ರಗತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಪ್ಲೀಸ್ ಡೂ ಇಟ್ ವಿತ್ ಆಲ್ ಯುವರ್ ಮೈಂಡ್ ಆ್ಯಂಡ್ ಸೋಲ್. ನಿಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಒಂದು ಒಳ್ಳೆಯ ಕೆಲಸ ಮಾಡಿ. ಜನಪರವಾದ ಕೆಲಸಗಳನ್ನು ಯಾವತ್ತೂ ಮಾಡೋದನ್ನು ಮರಿಬೇಡಿ. ಜನಪರವಾದ ಕೆಲಸಗಳನ್ನು ಧೈರ್ಯವಾಗಿ ಮಾಡಿ. ಎಷ್ಟೇ ಒತ್ತಡಗಳು ಪ್ರೆಷರ್ಸ್ ಬಂದರೂ ಕೂಡ ಯು ವಿತ್ಸ್ಟ್ಯಾಂಡ್ ಇಟ್. ಅದನ್ನು ನೀವು ವಿತ್ಸ್ಟ್ಯಾಂಡ್ ಮಾಡುವುದನ್ನು ಕಲೀಲೇಬೇಕು. ಯಾಕಂದರೆ ಅಲ್ಟಿಮೇಟ್ಲಿ ಟ್ರುತ್ ವಿಲ್ ಟ್ರಿಯಂಫ್ ಅಂತ ಹೇಳ್ತೀವಿ, ಸತ್ಯ ಮೇವ ಜಯತೆ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಒಂದು ಒತ್ತಡಗಳಿಗೆ ಆಮಿಷಗಳಿಗೆ ಬಲಿಯಾಗಬೇಡಿ. ಮತ್ತು ರಾಜ್ಯದ ಚಿತ್ರಣ ಯಾವತ್ತೂ ನಿಮ್ಮ ಕಣ್ಮುಂದಿರಲಿ. ಬಹುಶಃ ನಾನು ಪ್ರತಿ ಸಾರಿ ತರಗತಿಯಲ್ಲಿ ಪಾಠ ಮಾಡ್ತಾ ಹೇಳ್ತಾ ಇರ್ತೀನಿ, ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಿಗಳಿದ್ದಾರೋ ಅವ್ರ ಟೇಬಲ್ ಮೇಲೆ ಇರಬೇಕಾದ ಏಕಮಾತ್ರ ಚಿತ್ರ ಅಂದರೆ ನಮ್ಮ ಸಂವಿಧಾನದ ಪೀಠಿಕೆ, ಪ್ರಿಯಾಂಬಲ್ ಇರಬೇಕು ಅಂತ ನಾನು ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಈಗ ಸಮಾರಂಭದಲ್ಲೂ ಹೇಳ್ತೀನಿ. ಕೀಪ್ ದ ಪ್ರಿಯಾಂಬಲ್ ಆನ್ ಯುವರ್ ಟೇಬಲ್. ನೀವು ಆಫೀಸಿಗೆ ಬಂದ ಕೂಡಲೇ ನೀವು ಆ ಪ್ರಿಯಾಂಬಲನ್ನು ನೋಡಿ ಅದರಲ್ಲಿ ಅಂಬೇಡ್ಕರ್ ಅವರು ಯಾವ ಆಶಯವನ್ನು ಇಟ್ಟಿದ್ದಾರೋ ಅದನ್ನು ನೀವು ಮಾಡಿದರೆ ಬಹುಶಃ ನಾವು ಅಧಿಕಾರಿಗಳಾಗಿದ್ದು ಮತ್ತು ನಾವೆಲ್ಲ ಟೀಚರ್ಗಳು ಪಾಠ ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಒಂದು. ಮತ್ತು ಎರಡನೇದು ನಮ್ಮ ಸರ್ವೀಸಲ್ಲಿ ಯಾವತ್ತೂ ಕೂಡ ನಾವು ಹಾದಿ ತಪ್ಪಿ ಹೋಗದಂತೆ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಅಲ್ಲಿ ಸಾಕಷ್ಟು ಅಡ್ಡ ಮಾರ್ಗಗಳು ನಿಮಗೆ ಕಾಣಿಸ್ತಾ ಇರ್ತವೆ, ಪ್ರಲೋಭನೆಗಳಿರ್ತವೆ, ಟೆಂಪ್ಟೇಷನ್ಸ್ ಇರ್ತವೆ, ಡೈವರ್ಷನ್ಸ್ ಇರ್ತವೆ, ಡಿಸ್ಟಾರ್ಷನ್ಸ್ ಇರ್ತವೆ. ಅವೆಲ್ಲವನ್ನು ಬದಿಗೊತ್ತಿ ನಾವು ಯಾವ ಗುರಿಯನ್ನು ಹಿಡ್ಲಿಕ್ಕೆ ಹೊರಟಿದ್ದೀವೋ ಆ ಕಡೆಗೆ ನೀವು ಹೋದರೆ ನೀವೊಬ್ಬ ಒಳ್ಳೆಯ ಅಧಿಕಾರಿಯಾಗಿ. ನಾನು ಎಷ್ಟೋ ಸಾರಿ ಎಥಿಕ್ಸ್ ಪಾಠ ಮಾಡಬೇಕಾದಾಗ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ದೇರ್ ಆರ್ ಥೌಸಂಡ್ಸ್ ಆಫ್ ಆಫೀಸರ್ಸ್ ಇನ್ ಇಂಡಿಯಾ ಬಟ್ ವೆರಿ ಫ್ಯೂ ಗುಡ್ ಆಫೀಸರ್ಸ್ ಅಂತ. ಸಾವಿರಾರು ಅಧಿಕಾರಿಗಳು ದೇಶದಲ್ಲಿದ್ದಾರೆ, ಆದರೆ ಉತ್ತಮ ಅಧಿಕಾರಿಗಳು ಬೆರಳೆಣಿಕೆ ಎಷ್ಟಿದ್ದಾರೆ. ಸೊ ನನ್ನ ಆಶಯ ಇವರಿಗೆಲ್ಲ ಅಂದರೆ ನೀವು ಆ ಒಳ್ಳೆಯ ಅಧಿಕಾರಿಗಳ ಸಾಲಿಗೆ ನೀವು ಸೇರಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಬರೀ ಅಧಿಕಾರಿಗಳಾಗೋದು ಬೇಡ. ಬರೀ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ನೋಡಿದ್ದೇವೆ. ಐ ವಾಂಟ್ ಯು ಪೀಪಲ್ ಟು ಬಿ ಗುಡ್ ಆಫೀಸರ್ಸ್ ಸೋ ದ್ಯಾಟ್ ದ ನೇಷನ್ ರಿಮೆಂಬರ್ಸ್ ಯು, ದ ಸ್ಟೇಟ್ ರಿಮೆಂಬರ್ಸ್ ಯು. ನಿಮ್ಮನ್ನು ನಂಬಿಕೊಂಡಿರುವಂಥ ಜನ ಏನಿದ್ದಾರೆ, ವಿಶೇಷವಾಗಿ ತಹಶೀಲ್ದಾರಾಗಿ ಯಾರು ಹೋಗ್ತಾ ಇದ್ದೀರಿ ಅವರಿಗೆ ಈ ವಿಚಾರ. ತಹಶೀಲ್ ಆಫೀಸ್ ಮುಂದೆ ಎಷ್ಟು ಜನ ಬಹಳ ಸಮಸ್ಯೆಗಳನ್ನ ಇಟ್ಕೊಂಡು ಕೂತಿರ್ತಾರೆ, ಸಾಹೇಬರಿಂದ ನಮಗೇನೋ ಆಗುತ್ತೆ ಅಂತ. ಅಲ್ಲಿ 100 ಜನ ಕೂತಿರಲು ಒಂದು ಇಬ್ಬರಿಗೆ ನೀವು ಸಹಾಯ ಮಾಡಿದರೂ ಕೂಡ ನಾವು ಆ ಹುದ್ದೆಯಲ್ಲಿ ಇದ್ದಿದ್ದು ಸಾರ್ಥಕ ಆಗುತ್ತೆ. ಸೊ ಜನಸಾಮಾನ್ಯರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋದನ್ನು ನಾವು ಅಧಿಕಾರದಲ್ಲಿರೋರು ನೆನ್ಪಿಟ್ಕೊಳ್ಬೇಕು. ಅಲ್ಲಿ ಕಾರ್ಲ್ ಮಾರ್ಕ್ಸ್ ಅನ್ನೋ ಮಾತು ನೆನಪಾಗುತ್ತೆ. ಪವರ್ ಈಸ್ ಅನ್ ಇಂಟಾಕ್ಸಿಕೇಷನ್ ಅಂತ ಹೇಳ್ತಾರೆ. ಅಧಿಕಾರ ಅನ್ನೋದು ಒಂದು ಅಮಲೇರಿಸುವಂಥ ಪದಾರ್ಥ. ಅದು ಆದಷ್ಟು ನಮಗೆ ಅಮಲು ಏರದಂತೆ ನೀವು ಜಾಗೃತಿಯನ್ನು ವಹಿಸಬೇಕು. ಅದು ಬೈ ನೇಚರ್ ಇಟ್ ಈಸ್ ಇಂಟಾಕ್ಸಿಕೇಟಿಂಗ್. ಅದರ ಸ್ವರೂಪವೇ ಇಂಟಾಕ್ಸಿಕೇಟಿಂಗ್ ಇರುತ್ತೆ. ಅದರ ಅಧಿಕಾರದ ಹುದ್ದೆಯಲ್ಲೂ ಕೂತು ಕೂಡ ಅದು ನಮ್ಮ ಮದಕ್ಕೆ ಏರದಂತೆ ನೋಡಿಕೊಳ್ಳುವುದು ನಿಮ್ಮ ಮುಂದಿನ ಹಾದಿ, ಜವಾಬ್ದಾರಿ. ಅದನ್ನು ನೀವೆಲ್ಲ ಯಶಸ್ವಿಯಾಗಿ ಮಾಡಿರಿ ಅಂತ ಹೇಳ್ತೇನೆ. ಮತ್ತು ಜೊತೆಗೆ ಸರ್ ಬಗ್ಗೆ ಒಂದೆರಡು ಮಾತು ನಾನು ಇಲ್ಲಿ ಹೇಳಬೇಕು. ಬಹುಶಃ ಅವರು ತಮ್ಮ ಮಾತಲ್ಲಿ ಹೇಳಿದರು, ರಾಹುಲ್ ಅವರು ಹೇಳಿದರು. ಒಬ್ಬ ಗುರು ಮನಸ್ಸು ಮಾಡಿದರೆ ಯಾವ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೆ ಒಯ್ಯಬಹುದು ಅನ್ನೋದಕ್ಕೆ ಶಿವಕುಮಾರ್ ಸರ್ ಅವರು ಸಾಕ್ಷಿಯಾಗಿದ್ದಾರೆ. ಇದು ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ಎಕ್ಸಾಜರೇಷನ್ ಆಗಿ ಹೇಳ್ತಿಲ್ಲ. ಪಾಠ ಮಾಡುವಂಥ ಶಿಕ್ಷಕರು ಭಾಳ ಜನ ಇದ್ದಾರೆ. ದೇರ್ ಆರ್ ಮೆನಿ, ದೇ ಆರ್ ಜಸ್ಟ್ ಟೀಚರ್ಸ್. ಅವರು ಕೇವಲ ಶಿಕ್ಷಕರಾಗಿರೋರು. ಆದರೆ ಶಿವಕುಮಾರ್ ಸರ್ ಅವರು ಕಷ್ಟದಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಆಸರೆ ಕೊಟ್ಟು ಅವ್ರಿಗೆ ತಮ್ಮ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿ ಜೊತೆಗೆ ಮಾರ್ಗದರ್ಶನ ಮಾಡಿ ನಿಮ್ಮನ್ನು ಅಧಿಕಾರಿಯ ಒಂದು ಎತ್ತರಕ್ಕೆ ಏರಿಸೋದಿದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೊ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಇಲ್ಲಿ ಸಲ್ಲಿಸ್ತೇನೆ. ಇದನ್ನು ಎಲ್ಲರೂ ಮಾಡೋದಿಲ್ಲ, ಈ ಕೆಲಸವನ್ನು ಎಲ್ಲ ಟೀಚರ್ಸ್ಗಳು ಮಾಡೋದಿಲ್ಲ. ಹೀ ಈಸ್ ಸ್ಪೆಷಲ್. ಅದೇ ಅವರ ವೈಶಿಷ್ಟ್ಯತೆ ಮತ್ತು ಅವರ ಹಿರಿಮೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಜೊತೆಗೆ ಈ ಬ್ಯಾಚಿನಲ್ಲಿ ಯಾರು ಮುಂದೆ
ಪರೀಕ್ಷೆಗಳಿಗೆ ತಯಾರು ಮಾಡ್ತಾ ಇದ್ದೀರಿ, ನಿಮ್ಮ ಸ್ಟ್ರಾಟಜಿಯನ್ನು ಈಗಿಂದನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಬಂದಿರುವ ಮಾಹಿತಿಗಳ ಪ್ರಕಾರ ಮುಂದಿನ ತಿಂಗಳು ಅಥವಾ ನವಂಬರ್ನಲ್ಲಿ ನೋಟಿಫಿಕೇಷನ್ ಇದೆ ಅಂತ ಮಾಹಿತಿಗಳು ಬರ್ತಾ ಇವೆ. 345 ಪೋಸ್ಟು ನೋಟಿಫೈ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಈ ಕ್ಷಣದಿಂದನೇ ಆರಂಭ ಮಾಡಿಕೊಳ್ಳಿ. ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ, ಯಾಕಂದರೆ ಸಮಯ ಭಾಳ ಕಡಿಮೆ ಇದೆ. ಸೊ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಮೇಕ್ ಯುವರ್ ಸ್ಟ್ರಾಟಜಿ ಆಫ್ ಹೌ ಟು ಕ್ರ್ಯಾಕ್ ದಿ ಎಕ್ಸಾಮಿನೇಷನ್. ಅದನ್ನು ಭೈರಪ್ಪ ಸರ್ ಆಗಲೇ ನಿಮ್ಗೆ ಹೇಳಿದ್ದಾರೆ. ನಾವು ಎಷ್ಟು ಓದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಓದಿರೋದನ್ನು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಮುಖ್ಯ. ನಾಲೆಡ್ಜಿಗಿಂತ ಸ್ಕಿಲ್ ಪ್ಲೇಸ್ ಅ ವೈಟಲ್ ರೋಲ್. ಸೊ ಆ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಳ್ಳಿ. ಪರ್ಫೆಕ್ಷನ್ ಕಡೆಗೆ ಹೋಗಿ. ನಿಮ್ಮ ತಯಾರಿ ಪರಿಪೂರ್ಣವಾಗಿರಲಿ, ಹಾಫ್ ಹಾರ್ಟೆಡ್ಡಾಗಿ ಮಾಡಬೇಡಿ. ಅಂದರೆ ಜಸ್ಟ್ ಲೆಟ್ ಇಟ್ ಗೋ ಅಂತ ಹೇಳ್ತೀವಿ, ಆದರೆ ಆಗಲಿ ಇಲ್ಲದೇ ಇಲ್ಲ ಅನ್ನುವ ಆ್ಯಟಿಟ್ಯೂಡಲ್ಲಿ ಹೋಗಬೇಡಿ. ಆಗಲೇಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರಲಿ. ಐ ಶುಡ್ ಬಿ, ಐ ಕ್ಯಾನ್ ಆ್ಯಂಡ್ ಐ ವಿಲ್, ಈ 3 ಶಬ್ದ ನೆನ್ಪಿಟ್ಕೊಳ್ಳಿ. ನಾನು ಮಾಡಲೇಬೇಕು, ನಾನು ಮಾಡ್ತೇನೆ, ನಾನು ಮಾಡುವ ಸಾಮರ್ಥ್ಯ ಇದೆ ಅನ್ನೋದನ್ನು ಇಟ್ಕೊಂಡು ಹೋದರೆ ಬಹುಶಃ ಇಲ್ಲಿ ಉಳಿದ ವಿದ್ಯಾರ್ಥಿಗಳೇನಿದ್ದೀರಿ, ನೀವು ಕೂಡ ಮುಂದೆ KS ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಈ ಸಮಾರಂಭ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಕೆಲವು ಕಾರಣಾಂತರಗಳಾಗಿ ವೆನ್ಯೂ ಶಿಫ್ಟ್ ಆಗಿ ಇಲ್ಲಿಗೆ ಬಂದಿದ್ದೇವೆ. ಇನ್ನೂ ಒಂದು ದೊಡ್ಡ ಹಾಲಲ್ಲಿ ನಾವು ಮುಂಚಿನ ಯೋಜನೆಯನ್ನು ಮಾಡಿದ್ವಿ, ಅಲ್ಲೇ ಚಂದ್ರ ಲೇಔಟಲ್ಲಿ. ಆದರೆ ಬಹುಶಃ ಮುಂದಿನ ರಿಸಲ್ಟ್ ಬಂದಾಗ ಈ ಹಾಲಿಗಿಂತಲೂ ದೊಡ್ಡದಾದ ಸಭಾಂಗಣದಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಭಾಗ್ಯ, ಪ್ರಿವಿಲೇಜ್ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಸಾಧಕರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಮತ್ತು ಯಾರು ಇನ್ನೂ ಸಾಧನೆಯ ದಾರಿಯಲ್ಲಿದ್ದೀರೋ ಅವರಿಗೆ ನಮ್ಮ ಶುಭಾಶಯಗಳು ಮತ್ತು ನಮ್ಮ ಬೆಂಬಲ ಸದಾಕಾಲ ನಿಮ್ಮ ಜೊತೆಗಿರ್ತೇವೆ. ವಿ ಆರ್ ಆಲ್ ವಿತ್ ಯು. ದ ಟೀಮ್ ಅಕ್ಕ ಅಂತ ನಾನು ಅದಕ್ಕೆ ಹೆಸರು ಕೊಟ್ಟಿದ್ದೇನೆ. ಆ ತಂಡ, ನಮ್ಮ ಅಕ್ಕ ತಂಡದ ಪ್ರಾಧ್ಯಾಪಕರು ಏನಿದ್ದೇವೆ, ಒಂದು 10-15 ಜನ, ನಾವೆಲ್ಲರೂ ಕೂಡ ಸದಾಕಾಲ ನಿಮ್ಮ ಜೊತೆಗಿರ್ತೇವೆ. ಸೊ ವರ್ಕ್ ಹಾರ್ಡ್ ಆ್ಯಂಡ್ ಕ್ರ್ಯಾಕ್ ದಿ ರಿಸಲ್ಟ್, ಗೆಟ್ ದ ರಿಸಲ್ಟ್. ನೀವೇನು ಗುರಿ ಇಟ್ಕೊಂಡಿದ್ದೀರಿ ಆ ಗುರಿಯನ್ನು ಸಾಧಿಸಿರಿ ಅಂತ ಹೇಳ್ತಾ, ಅದಕ್ಕೆ ನಿಮಗೆ ಎಲ್ಲರಿಗೂ ಆ ಯಶಸ್ಸು ಸಿಗಲಿಕ್ಕೆ ಆ ಭಗವಂತ ತನ್ನ ಒಂದು ಕೃಪೆಯನ್ನು ನಿಮಗೆ, ಯಾಕಂದರೆ ಆಗಲೇ ರಾಹುಲ್ ಅವರು ಹೇಳ್ತಿದ್ರು, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವೊಮ್ಮೆ ಲಕ್ ಇರಲ್ಲ, ನಮಗೆ ಪ್ರಯತ್ನ ಮಾಡಿ ಸೋಲ್ತೇವೆ ಅಂತ. ಸೊ ಅದನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಂದು ಕಡೆ ಹೇಳ್ತಾರೆ, 99% ಪರ್ಸ್ಪಿರೇಷನ್, 1% ಪ್ರಾವಿಡೆನ್ಸ್ ವಿಲ್ ಮೇಕ್ ಇಟ್ ಸಕ್ಸಸ್ ಅಂತ. 99% ನಿಮ್ಮ ಬೆವರು, 1% ಪರಮಾತ್ಮನ ಕೃಪೆ, ಎರಡೂ ಸೇರಿದಾಗ ಅದು ಸಕ್ಸಸ್ ಆಗುತ್ತೆ ಅಂತ. ಆ 1% ಅದೃಷ್ಟ, ಲಕ್ಕು ನಿಮಗೆಲ್ರಿಗೂ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೂ ಮತ್ತು ತಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು. ಅಧಿಕಾರಿಯಾಗಿ 500ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದಂತಹ ಗುರುವಾಗಿ ಹಾಗೂ ಯಾವುದೇ ಹಮ್ಮು ಬಿಮ್ಮಿಲ್ಲದಂತೆ ಮುಗ್ಧತೆ, ಸ್ನಿಗ್ಧತೆ ಹಾಗೂ ಬದ್ಧತೆ ಹಾಗೂ ಮಾತಿನ ಪರಿಶುದ್ಧತೆಯಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದು, ಹಾಗೆಯೇ ನಾನು ಆಗಲೇ ಒಂದು ಮಾತು ಹೇಳಿದೆ, ಬುಜ್ಜಿ ಅಂದರೆ ಏನಿಲ್ಲ, ಮುಗ್ಧ ಮಗುವಿನ ನಗು ಅಂತ ಅಷ್ಟೇ. ಸೊ ಆ ರೀತಿ ಸದಾ ಮಗುವಿನಂತಹ ನಗುವನ್ನು ಇಟ್ಕೊಂಡು ನಮ್ಮೆಲ್ಲರನ್ನು ಕೂಡ ಒಂದು ಸಮಾಜ ಕಟ್ಟಲಿಕ್ಕೆ ತಯಾರು ಮಾಡ್ತಕ್ಕಂಥ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಥ್ಯಾಂಕ್ ಯು ಸರ್. ಗೊತ್ತಿಲ್ಲ ಹೇಳಿ, ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಂತೂ ಅವ್ರ ಪುಸ್ತಕ ಅಂತೂ ಬೈಬಲ್ ಇದ್ದ ಹಾಗೆ. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಕುರಿತು, ವಿದ್ಯಾರ್ಥಿಗಳನ್ನು ಕುರಿತು 1-2 ಹಿತನುಡಿಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸೊ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಕೊಲೀಗ್ಸ್ಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸಂಜೆ. ಆ್ಯಕ್ಚುಲಿ ದಿಸ್ ಡೇ ಬಿಲಾಂಗ್ಸ್ ಟು ದೋಸ್ ಹೂ ಅಚೀವ್ಡ್ ಆ್ಯಕ್ಚುಲಿ, ಅವರಿಗೆ, ಸಾಧಕರಿಗೆ ಸಲ್ಲಬೇಕು ಇದನ್ನು. ಸೊ ಹಾಗಾಗಿ ನಾನು 5ರಿಂದ 7 ನಿಮಿಷದ ಮೇಲೆ ಮಾತಾಡಲ್ಲ. ಹೇಗಿರುತ್ತೆ, ವಾಟ್ ಈಸ್ ಹೌ ದ ಟೇಸ್ಟ್ ಆಫ್ ದಟ್ ಸಕ್ಸಸ್ ಅನ್ನೋದನ್ನಷ್ಟೇ ಒಂದು ಅವರು 5 ನಿಮಿಷ ಅಂತ ಹೇಳ್ತಿದ್ದಾರೆ. ಹೌದು, ಟೇಸ್ಟ್ ಆಫ್ ಸಕ್ಸಸ್ ಅನ್ನೋದಕ್ಕೆ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ ಅಷ್ಟೇ. ಯಾಕಂತಂದರೆ ನನಗೆ ಕೊನೆಯಲ್ಲಿ ಸಕ್ಸಸ್ ಹೆಂಗಿರುತ್ತೆ ಅನ್ನೋದು, ಅದು ಟೇಸ್ಟ್ ನನಗೆ ಹೋಗ್ಬಿಡ್ತದು.
ಹೆಂಗಂತಂದರೆ ತುಷ್ಟಿಗುಣ ಅಂತ ಇರುತ್ತಲ್ಲ, ಅದು ಕಳ್ಕೊಂಬಿಟ್ಟೆ ನಾನು ಆ್ಯಕ್ಚುಲಿ. ಫಸ್ಟ್ ಜಾಬಲ್ಲಿದ್ದಂಥ ತುಷ್ಟಿಗುಣ ಕೊನೆ ಜಾಬಲ್ಲಿ ನನಗೆ ಈಗ IAS ಫಸ್ಟ್ ರ್ಯಾಂಕ್ ಬಂದರೂ ನನಗೇನು ಫೀಲೇ ಆಗಲ್ಲ ಆ್ಯಕ್ಚುಲಿ. ಸೊ ಆ ರೀತಿ ಆಗ್ಬಿಟ್ಟಿದೆ. ಸೊ ಲೆಟ್ ಇಟ್ ಬಿ. ಬಟ್ ಒಂದು ಇದು ಹೇಳ್ತೀನಿ, UPSC ಪ್ರಿಪ್ರೇಷನ್ ಒಬ್ಬ ಕ್ಯಾಂಡಿಡೇಟ್ದು ಹೆಂಗಿತ್ತು ಅಂತ ಹೇಳ್ಬಿಟ್ಟು ರಿಯಲ್ ಇನ್ಸಿಡೆಂಟ್ ಇದು. ಇಸ್ರೋದಲ್ಲಿ ಈ ಬಿಕೆಮ್ ಎ ಸೈಂಟಿಸ್ಟ್ ಆ್ಯಕ್ಚುಲಿ. ಇಸ್ರೋದಲ್ಲಿ ಸೈಂಟಿಸ್ಟು. ಇಲ್ಲಿ UPSCಯಲ್ಲಿ ಎಂಥ ಘಟಾನುಘಟಿಗಳು ಬರ್ತಾರೆ ಅಂತಂದರೆ IIT ಟಾಪರ್ ಅಂತಾರೆ, ಇಲ್ಲಿ ಕೊನೆ ರ್ಯಾಂಕ್ ತಗೊಳ್ಳೋಕ್ಕೂ ಆಗಲ್ಲ. ಅಷ್ಟು UPSC ಈಸ್ ಡಿಫ್ರೆಂಟ್. ಸಿ ಒಂದು ಆ್ಯಕ್ಚುಲಿ ನಾನೇನಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಫಸ್ಟು, ಆಮೇಲೆ ಮಿಡ್ಲ್ ಸ್ಕೂಲ್ ಟೀಚರು ಸೆಕೆಂಡು, ಆಮೇಲೆ ಹೈಸ್ಕೂಲ್ ಟೀಚರು, ಆಮೇಲೆ ಕಾಲೇಜ್ ಲೆಕ್ಚರರು, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಟೀಚರಾಗಿ ಬಂದಿರತಕ್ಕಂಥವನು. ಸೊ ಎಲ್ಲ ಸ್ಟೇಜಲ್ಲೂ ಎಲ್ಲ ಇದರಲ್ಲೂ ಕೂಡ ಗೌರ್ಮೆಂಟ್ ಸೆಲೆಕ್ಟ್ ಆಗಿ ಗೌರ್ಮೆಂಟೇ ಟೀಚ್ ಮಾಡಿ ಗೌರ್ಮೆಂಟಲ್ಲೇ ರಿಸೈನ್ ಮಾಡಿ ಬಂದಿದ್ದೀನಿ. ಸೊ ಸಿ ನಾನು ಒಂದು ಸ್ವಲ್ಪ ಅಂದರೆ ಸೈಕಾಲಜಿಕಲಿ ಎಲ್ಲರೂ ಸ್ಟಡಿ ಮಾಡಿದ್ದೀನಿ. ನನಗೆ ಗೊತ್ತಿದ್ದಂಗೆ ಇಲ್ಲಿ ಯಾರೂ ದಡ್ರಲ್ಲ, ಯಾರೂ ಬುದ್ಧಿವಂತರಲ್ಲ. ಎವ್ರಿಬಡಿ ಕ್ಯಾನ್ ಡೂ ಎವ್ರಿಥಿಂಗ್. ರಿಯಲಿ ಹ್ಯಾವ್ ಟೆಸ್ಟೆಡ್ ದಟ್ ಒನ್. ಕೇಸ್ ಸ್ಟಡಿ ಅಂತ ತೊಗೊಂಡು ನಾನು ಅದನ್ನ ಟೆಸ್ಟ್ ಮಾಡಿದ್ದೀನಿ. ಇಟ್ಸ್ 100% ಟ್ರೂ. ಅಚೀವ್ಮೆಂಟ್ ಮಾಡಬೇಕಂತಿರೋರಿಗೆ ಅದು ಯಾವುದೂ ಇದಿಲ್ಲ. ಯಾರಾದರೂ ಅವ್ರು ಬುದ್ಧಿವಂತರು ಎಲ್ಲ ಎಕ್ಸಾಮ್ ಸೆಲೆಕ್ಟ್ ಆಗ್ತಾರೆ, ಇವ್ರು ಹಂಗಿಲ್ಲ ಆ ರೀತಿ ಅಂತ ಹೇಳಿದ್ರೆ ಅದು ಬದನೇಕಾಯಿ ಶಾಸ್ತ್ರ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಅದನ್ನು. ರಿಯಲಿ ಐ ಆಮ್ ಟೆಲ್ಲಿಂಗ್. ಇಲ್ಲಿ ಒಂದೇ ಮಾಡೋದು ಹೇಗೆ ಅಂತ ಯಾರು ಯೋಚನೆ ಮಾಡ್ತಾರೋ ಅವ್ರು ಮಾಡ್ತಾರೆ ಅಷ್ಟೇ. ಸಿ ಮಾಡೋದು ಡಿಫಿಕಲ್ಟ್ ಅಲ್ಲ, ಹೆಂಗೆ ಇದನ್ನು ಮಾಡೋದು ಅಂತೇಳ್ಬಿಟ್ಟು ಕ್ವೈಟ್ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರಲ್ಲ, ಅವರು ಡೆಫಿನೆಟ್ಲಿ ದೇ ಕ್ಯಾನ್ ಡು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾ UPSC ಇಂಟ್ರ್ಯೂ ಮುಗಿಸ್ಕೊ ಬಂದಿದ್ದೆ ಅದಕ್ಕೆ ಮೊದಲು. ಸೊ ಮುಗಿಸ್ಕೊ ಬಂದಾಗ ಇಲ್ಲಿ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಕಾಲ್ ಮಾಡಿದ್ರು. 19 ಪೋಸ್ಟ್ ಇತ್ತು, GMಗೆ 2 ಪೋಸ್ಟ್ ಇತ್ತು. ಬೇರೆಯವ್ರು ಅದನ್ನ ಹೆಂಗೆ ಥಿಂಕ್ ಮಾಡ್ತಿದ್ರು ಗೊತ್ತಿಲ್ಲ. 2 ಪೋಸ್ಟ್ ಇದೆ ಅಂತ ಥಿಂಕ್ ಮಾಡಿದೆ ಅಷ್ಟೇ. ಸೊ 2 ಪೋಸ್ಟ್ ಇದೆ, ಸೊ ಪ್ರಿಪೇರ್ ಆಗೋಣ ಅಂತ. ನಾಳಿದ್ದು ಎಕ್ಸಾಮು. ಸೊ ಇವತ್ತು ಹೆಂಗೆ ಇದನ್ನು ಕ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆದೆ. ಸೊ ಜಸ್ಟ್ ಆಯಿತು, ಎಕ್ಸಾಮ್ ಆಯಿತು. ನನಗೆ ಗೊತ್ತಿತ್ತು ಈ 19ರಲ್ಲಿ ಹೇಗೆ ತೆಗಿಯೋದು ಅಂತೇಳಿ. ಅಂದರೆ ಜಸ್ಟ್ ವಿ ಹ್ಯಾವ್ ಟು ಥಿಂಕ್ ಹೌ ಟು ಗೆಟ್ ಥ್ರೂ ದಿಸ್ ಲಿಸ್ಟ್, ನಾಟ್ ಇನ್ ಅದರ್ ವೇ. ಆಯಿತು. ಸೊ ಆಯಿತು, ಯಾವ ರೀತಿ ಇದನ್ನು ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಓದೋದಂತ 2 ಡೇಸಲ್ಲಿ ಪ್ರಿಪೇರ್ ಮಾಡಿ ಬರದೆ. ಆ್ಯಕ್ಚುಲಿ ನನ್ನ ಸ್ಕೋರು 352 ಔಟ್ ಆಫ್ 400. ಸೊ ಸೆಕೆಂಡ್ ಹೈಯೆಸ್ಟ್ ವಾಸ್ 302 ಆ್ಯಂಡ್ ಆಲ್ ಅದರ್ ಕ್ಯಾಂಡಿಡೇಟ್ ಸ್ಕೋರ್ ವಾಸ್ ಇನ್ ಬಿಟ್ವೀನ್ 278 to 302. ಬೇಕಾದರೆ ಚೆಕ್ ಮಾಡಿ ಲಿಸ್ಟನ್ನು. ಸೊ ಆಯಿತು, ಇಂಟ್ರ್ಯೂಗೆ ಸ್ಕೋರ್ ಇದ್ದಿದ್ದು ಅಂತಂದರೆ 50 ಮಾರ್ಕ್ಸು. ನಂಗೆ 0 ಕೊಟ್ಟರು ನಾನೇ ಟಾಪರ್. ವೆರಿ ಸಿಂಪಲ್. ಕೆಲವ್ರು ಹೇಳ್ತಾಯಿದ್ರು KPSCಲಿ ಹಂಗೆ ಹಿಂಗೆ. ಆಯ್ತಪ್ಪ, ಅವಾಗೇನೋ ಏನಂತಂದರೆ ದ್ರಾಕ್ಷಿ ಹುಳಿ ಶಾಸ್ತ್ರ ಹೇಳ್ತಿದ್ರು. ಈಗ 25 ಮಾರ್ಕ್ಸ್ ಇರೋದು ಮಾಡಿ ಇವಾಗ. ವೆರಿ ಸಿಂಪಲ್. ಈವನ್ ನಂದು KS 2014 ಬ್ಯಾಚಲ್ಲೂ ಕೂಡ 1100.5 ಸ್ಕೋರ್ ನಂದು ವಿತೌಟ್ ಇಂಟ್ರು. ಅಂದರೆ ಅವರು ನನಗೆ ಮಿನಿಮಮ್ ಹಾಕಿದ್ರು AC ಆಗ್ತಿತ್ತು ನಂದು. ಅಂದರೆ ಅಲ್ಲಿ ಏನಿದೆ ಅಂದರೆ ಬೇರೆಯವ್ರು ಏನಿದೆ, ಏನೆಲ್ಲ ಲೂಪ್ ಹೋಲ್ಸ್ ಇದೆ, ಇದೊಂದು ಥಿಂಕ್ ಮಾಡೋರು ಇದ್ದಾರೆ ಕ್ಯಾಟಗರಿ. ಆ ಕ್ಯಾಟಗರಿಗೆ ಹೋಗ್ಬೇಡಿ, ಹೇಗೆ ಇದನ್ನು ಮಾಡೋದು. ಸೊ ಆ ಕ್ಯಾಟಗರಿಗೆ ಹೋಗಿ ಡೆಫಿನೆಟ್ಲಿ ಯು ಕ್ಯಾನ್ ರನ್ ಥ್ರೂ ಎನಿ ಟೈಪ್ ಆಫ್ ಡಿಫಿಕಲ್ಟೀಸ್ ಆರ್ ಎನಿ ಟೈಪ್ ಆಫ್ ಎಕ್ಸಾಮ್ ಇಟ್ ಮೇ ಬಿ. ನಥಿಂಗ್ ಈಸ್ ಇಂಪಾಸಿಬಲ್ ಆ್ಯಂಡ್ ಎವ್ರಿ ಒನ್ ಈಕ್ವಲಿ ಟ್ಯಾಲೆಂಟೆಡ್. ಇಟ್ಸ್ ಮೈ ಥಿಯರಿ, ದಟ್ಸ್ ಇಟ್. ಈಗ ಇದಕ್ಕೆ ಬಂದುಬಿಡ್ತೀನಿ ನಾನು ಈ ಸ್ಟೋರಿಗೆ. ಹೇಗಿರುತ್ತೆ ಈ ಸಕ್ಸಸ್ ಟೇಸ್ಟು ಅಂತಂದರೆ, ಒಂದು ಸರಿ ಏನು ಮಾಡ್ತಾರೆ, ಇಸ್ರೋಗೆ ಸೆಲೆಕ್ಟ್ ಆಗಿದ್ದೀನಿ ಸೈಂಟಿಸ್ಟು, ಅದು ಫಸ್ಟ್ ಇದರಲ್ಲಿ IIT ಟಾಪರ್ ಇರ್ತಾರೆ, ಹಂಗೆಲ್ಲ ಇರ್ತದೆ. ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡು, ಒಂದು ಸ್ವಲ್ಪ ಇದಿರುತ್ತೆ. ನಮ್ಮಲ್ಲಿ ಗೊತ್ತು ಹೆಂಗೆ ಅಂತಂದರೆ PSIಗೆ ಅಪ್ಲಿಕೇಶನ್ ಹಾಕ್ಬಿಟ್ರೆ ಮನೇಲಿ ಪೇರೆಂಟ್ಸ್ ಮಾತಾಡ್ತಿರ್ತಾರೆ, ನಮ್ಮ ಮಗ PSIಗೆ ಓದ್ತಾವನೆ ಅಂತ. ಪಾಪ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಹಾಗೆ ಇರ್ತೀವಿ. ಫಸ್ಟ್ ಟೈಮು ಯಾರಾದರೂ ಕೇಳಿದ್ರೆ ರಿಲೇಷನ್ಸ್ ಎಲ್ಲ ಏನು ಮಾಡ್ತೀವಿ, KSಗೆ ಓದ್ತಾ ಇದ್ದೀನಿ, ಆಮೇಲೆ UPSCಗೆ ಓದ್ತಾ ಇದ್ದೀನಿ, ನಮ್ಮ ಮಗ UPSCಗೆ ಓದ್ತಾವ್ರೆ, ಈ ರೀತಿ ಹೇಳ್ತಾರೆ. ಸೊ ಜಸ್ಟ್ ಲೈಕ್ ದಟ್ ಅವ್ರ ಮನೆಯಲ್ಲೂ ಅದೇ ರೀತಿ ಆಗಿರುತ್ತೆ. ಅವರು ಹೇಳ್ಕೊಂಡಿರ್ತಾರೆ ಫಸ್ಟ್ ಟೈಮ್ ಹೋದಾಗ, UPSCಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಇಸ್ರೋದಲ್ಲಿ ಸೈಂಟಿಸ್ಟ್ ಆಯಿತು, ವರ್ಕಿಂಗ್ ಮಾಡಿಕೊಂಡೆ ಇದು ಮಾಡ್ತಾಯಿದ್ದೀನಿ. ಇದು ರಿಯಲ್ ಸ್ಟೋರಿ ನಾನು ಹೇಳ್ತಿರೋ. ಸರಿ ಆಯಿತು, ಪ್ರಿಲಿಮ್ಸ್ ಆಗುತ್ತೆ. ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡ್ತಾರೆ. ಆಯಿತು, ಮೇಯ್ನ್ಸು ಆಗುತ್ತೆ. ಆಮೇಲೆ ಮೇಯ್ನ್ಸು ಆದಮೇಲೆ ಇಂಟ್ರ್ಯೂ ಆಗುತ್ತೆ. ಮೇಯ್ನ್ಸಲ್ಲೂ ಸೆಲೆಕ್ಟ್ ಆಗುತ್ತೆ ಫಸ್ಟ್ ಅಟೆಂಪ್ಟಲ್ಲೇ. ಮೇಯ್ನ್ಸಲ್ಲೂ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಇಂಟ್ರ್ಯೂ ಆಗುತ್ತೆ. ಏನು ಫುಲ್ ಕಾನ್ಫಿಡೆನ್ಸಲ್ಲಿ ಇರ್ತಾರೆ, ಬರ್ತಾರೆ. ಆಯ್ತು, ಆಮೇಲೆ ರಿಸಲ್ಟ್ ಬರುತ್ತೆ. ಲಿಸ್ಟ್ ನೋಡುವಾಗ ಫಸ್ಟಿಂದ ನೋಡ್ತಾರೆ, ಫುಲ್ ಕಾನ್ಫಿಡೆಂಟಾಗಿ 100% ಆಗಿರುತ್ತೆ ಅಂತ ನೋಡ್ಕೊಂಡು ಬರ್ತಾರೆ. ಲಿಸ್ಟಲ್ಲಿ ನೇಮ್ ಇರಲ್ಲ ಫಸ್ಟ್ ಅಟೆಂಪ್ಟಲ್ಲಿ. ಅವಾಗ ಸ್ವಲ್ಪ ಭಯ ಆಗುತ್ತೆ, ಓ ಇದು UPSC ಅಂತ.
UPSC ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಾರೆ. ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಬಂದು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಿಲ್ಲ. ಆಯಿತಾ? ಸೊ ಇಲ್ಲಿ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಬಿಸಿ ತಟ್ಟುತ್ತೆ, ಓ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಂತ. ಸೊ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ಕೂಡ ಸ್ವಲ್ಪ ಇದಿರುತ್ತೆ, ಈ ಸರಿ ಇಂಟ್ರೂ ತನಕ ಹೋಗಿ ಬಂದೆ ಅನ್ನೋದು ಇರ್ತದೆ. ನೆಕ್ಸ್ಟ್ ಟೈಮ್ ಹೊಡೆದಾಕ್ತೀನಿ ಯಾವ ಲೆಕ್ಕ ಅಂತ. ನೆಕ್ಸ್ಟ್ ಟೈಮ್ ನೋಡಿದ್ರೆ ಪ್ರಿಲಿಮ್ಸೇ ಆಗಲ್ಲ. ಇದೇ UPSCಯಲ್ಲಿ 100 ಒಳಗಡೆ ರ್ಯಾಂಕ್ ಇರೋರ್ದು ಸಾವಿರಾರು ಅಲ್ಲ ಲಕ್ಷಾಂತರ ಜನದ್ದು ಪ್ರಿಲಿಮ್ಸ್ ಆಗಲಿಲ್ಲ. 100 ರ್ಯಾಂಕಿಂಗ್ ಒಳಗಡೆ ಇರ್ತದೆ. ಆಯಿತಾ? ಕೆಲವರು ಹೇಳ್ಕೊತಾರೆ ನಾನು ಪ್ರಿಲಿಮ್ಸ್ ಯಾವ ಲೆಕ್ಕ ಇಲ್ಲ, ಹಂಗೆ ಮಾಡಕ್ಕೆ ಬಿಡ್ತೀನಿ ಹಿಂಗೆ ಮಾಡಕ್ಕೆ ಬಿಡ್ತೀನಿ ಅಂತ. ಅವರ ಆತ್ಮಸಾಕ್ಷಿ ಒಂದಿರ್ತದೆ, ಅದು ಹೇಳ್ತಾ ಇರ್ತದೆ, ಲೋಲಿ ಸುಳ್ಳು ಹೇಳ್ತಾ ಇದೆಯಾ ಸ್ವಲ್ಪ ಇದು ಮಾಡ್ಕೋ ಅಂತ. ಅದೊಂದು ಇದ್ದೇ ಇರ್ತದೆ ಎಲ್ರಿಗೂ. ಹಂಗೇನಿಲ್ಲ, ಈಚೆ ಮಾತಾಡೋ ಒಳಗಡೆ ಒಂದು ಇದ್ದೇ ಇರುತ್ತೆ. ಬಟ್ ಈ ಕೇಸಲ್ಲಿ ಏನಾಯಿತು ಅಂತಂದರೆ ಸ್ವಲ್ಪ ಅವಾಗ ಇನ್ನೂ ಸ್ವಲ್ಪ ಭಯ ಶುರುವಾಗುತ್ತೆ. 3rd ಅಟೆಂಪ್ಟ್ ಯಾರಿಗೂ ಹೇಳ್ಕೊಳ್ಳಲ್ಲ ನಾನು UPSC ಮಾಡ್ತಾಯಿದ್ದೀನಿ ಅಂತ. ಸೊ ಈ ಸರಿಯಲ್ಲೂ ಮೈನ್ಸ್ ತನಕ ಹೋಗಿ ಬರ್ತಾರೆ. 4th ಅಟೆಂಪ್ಟು ಯಾವ ಇದಿರುತ್ತೆ ಅಂತಂತಂದರೆ ಸೇಮ್ ಕಂಡೀಷನ್. ಇವತ್ತು ರಿಸಲ್ಟ್ ಬಂದಿದೆ, ರಿಸಲ್ಟು ಮೇಲಿನಿಂದ ನೋಡ್ತಾ ಇಲ್ಲ ಲಿಸ್ಟ್, ಈಗ ಕೆಳಗಿನಿಂದ ನೋಡ್ತಾ ಇದ್ದಾರೆ. ರಿಯಲ್ಲಾಗಿ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತಾ ಇದ್ದೀನಿ. ಕೆಳಗಿನಿಂದ ನೋಡ್ತಾರೆ, ಟಾಪ್ 100ವರೆಗೂ ಬರ್ತಾರೆ, ಓ ಇರಲ್ಲ ಬಿಡು ಅನ್ಕೊತಾರೆ. ಫಸ್ಟು ಟಾಪ್ 10 ನೋಡ್ತಾ ಇದ್ದವ್ರು ಕೆಳಗಡೆಯಿಂದ 100ಗೆ ಹೋಗಿ ಇರಲ್ಲ ಬಿಡು ಅನ್ಕೊತಾರೆ. ನೋಡಿದ್ರೆ 12th ರ್ಯಾಂಕಲ್ಲಿರುತ್ತೆ ಹೆಸರು. ಇದು ಹೆಂಗಿರುತ್ತೆ ಅಂದರೆ, ಕೆಲವರು ಈ ತೆಲುಗು ಸಿನಿಮಾಗಳು ನೋಡೋರ್ಗೆ ಹೇಳ್ತೀನಿ ನಾನು, ಇಲ್ಲ ಅಂದರೆ ಕನ್ನಡದಲ್ಲಿ ಅಂತಂದರೆ ದರ್ಶನ್ದು ಅದೇ ಮೂವಿ ಡಬ್ ಆಗಿದೆ, ಪೋಖ್ರಿ ಸಿನಿಮಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅವನು ಒಂದು ಫೇಸ್ವರೆಗೂ ಒಂಥರ ಇದ್ರ ಥರ ಇರ್ತಾನೆ, ಏನೋ ವಿಲನ್ ಥರ, ಅಂದರೆ ಜಸ್ಟ್ ರೌಡಿ ಥರ. ಆದರೆ ಅವನು ಯಾವಾಗ IPS ಯೂನಿಫಾರ್ಮಲ್ಲಿ ಬಂದ್ಬಿಡ್ತಾನೋ ಥಿಯೇಟ್ರಲ್ಲಿ ರೋಮ್ಗಳು ಎದ್ದು ನಿಂತ್ಕೊಂಡ್ಬಿಡುತ್ತೆ ಎಲ್ಲರಿಗೂ. ಸೊ ದಟ್ ಎಕ್ಸೈಟ್ಮೆಂಟ್ ಸ್ಟೇಟಸ್ ಇರುತ್ತಲ್ಲ, ಸೊ ಆ ರೀತಿ ಏನಾಗುತ್ತೆ ಫೀಲ್ ಆಗ್ತಾ ಇರುತ್ತೆ. ಫುಲ್ ಅಗುರ, ಏನೋ ನಾನು ವೆಯ್ಟ್ಲೆಸ್ನೆಸ್ಸು ಇದನ್ನೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ಈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗೆ. ಅದು ಲಿಸ್ಟ್ ನೋಡಿಬಿಟ್ಟಿದ ತಕ್ಷಣ ಆ ತಕ್ಷಣದ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಬೇಕು. ಆ್ಯಕ್ಚುಲಿ ಐ ವಾಂಟೆಡ್ ಎವರಿಬಡಿ ಟು ಟೇಸ್ಟ್ ದಟ್ ಎಕ್ಸ್ಪೀರಿಯನ್ಸ್. ಹಾಗೇನಾಗುತ್ತೆ ಅಂತಂದರೆ ಸರಿ ಆಯಿತು, ಎಲ್ಲ ಕಡೆ ಫುಲ್ ಅಪ್ರಿಷಿಯೇಷನ್ಸು ಗೊತ್ತಲ್ಲ. UPSC ಲಿಸ್ಟಲ್ಲಿ ಬಂದುಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು 30 ಕಾರ್ ಹೋಗಿದ್ವಂತೆ, ನಮ್ಮೂರಿಗೆ ನಾನೇ ಹೋಗಿರಲಿಲ್ಲ. ಸೊ ಆಯಿತಾ, ಹಾಗೆ ಏನಾಗುತ್ತೆ, ಎಲ್ಲರೂ ನಿಮ್ಮನ್ನು ಎತ್ತಿ ಕೊಂಡಾಡ್ಬಿಡ್ತಾರೆ ಆ್ಯಕ್ಚುಲಿ. ಆಯಿತು, ಇವರು ಹಂಗೆ ಆಗಿದೆ, ಎಲ್ಲ ಮುಗಿದಿತ್ತು, ರಾತ್ರಿ ಮಲಗಿದ್ರು, ಬೆಳಗ್ಗೆ ಎದ್ದುಬಿಟ್ಟು ಕನಸು ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೊತಾನೆ. ಅಂದರೆ ಇದು ರಿಯಲ್ ಆಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೊತಾನೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಕನಸು. ಆಮೇಲೆ ಅಯ್ಯೋ ಮರೆತುಬಿಟ್ಟೆ, ನಾನು ರಿಸಲ್ಟ್ನ ಪ್ರಿಂಟೌಟ್ ತೆಗೆದಿಟ್ಟಿದ್ನಲ್ಲ ಅಂತೇಳ್ಬಿಟ್ಟು ಹುಡ್ಕಾಡ್ತಾನೆ. ಪ್ರಿಂಟೌಟ್ ನೋಡಿದ್ರೆ ಪ್ರಿಂಟೌಟ್ ಇರುತ್ತೆ, ಓ ಇದು ಕನಸಲ್ಲ, ಇದು ನನಸು ಅಂತ ಹೇಳ್ಬಿಟ್ಟು ಮತ್ತೆ ಇಟ್ಸ್ ರಿಯಲ್ ಇನ್ಸಿಡೆಂಟ್. ಸಿ ಅಂದರೆ ಯಾವ ರೀತಿ ಇರಬೇಕು, ರನ್ನಿಂಗ್ ಇರಬೇಕು ಅಂತಂದರೆ ಒಂದು ಏಮ್ ಅಂತಂತಂದರೆ ಕನಸಲ್ಲೂ ಅದೇ ಬರಬೇಕು. ಸೊ ಅದಕ್ಕೆ ಹೇಳೋಂಥದ್ದು, ದಟ್ಸ್ ಆಲ್. ಸೊ ಐ ವಿಶ್ ಎವರಿಬಡಿ ಆ್ಯಂಡ್ ಐ ವಿಶ್ ಆಲ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಇನ್ ದ ಜಾಬ್ ಆ್ಯಂಡ್ ಬಿ ಇನ್ ದ ಗ್ರೌಂಡ್ and wish you all the best. Have the taste of success. Thank you, Ananda. ಶ್ರೀಯುತ PV ಭೈರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಕನ್ನಡದ ಗೀತೆ ಸುಮೇಧಾರ್ ಅವರಿಂದ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀನಿಳಿದು ಚಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೇ
ಸಖಿ, ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ. ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ. 108 ನೋವಲ್ಲೂ ನೀ ಬಂದು ಜೊತೆ ಇದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ. ಈಗೆಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ. ಎದೆಗೂಡಿನ ಉಸಿರು ನೀನೇ, ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನೋವಲ್ಲೂ ನೀನೆ ನಗುವಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ. ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ. ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ. ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಎವ್ರಿವನ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಜನಕ್ಕೆ ಗೊತ್ತಿರ್ಬೋದು, ಇಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿದೆ ನಾನು ಯಾರು ಅಂತ, ಬಿಕಾಸ್ ನಮ್ಮ ಪಿ ಜಿ ಜನನೇ ತುಂಬ ಜನ ಇದ್ದಾರೆ ಇಲ್ಲಿ. ಗೊತ್ತಿಲ್ಲದೆ ಇರೋರಿಗೆ ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು 2017 ಇಂಜಿನಿಯರಿಂಗ್ ಪಾಸ್ಔಟ್ ಆದಮೇಲೆ 1 ಇಯರ್ ಗ್ಯಾಪ್ ತೊಗೊಳ್ತೇನೆ, ಗೊತ್ತಾಗಲ್ಲ ನನಗೆ ಯಾವ ಫೀಲ್ಡಿಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು.
ದೆನ್ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ಮೀ ಟು ಗೋ ಫಾರ್ ದಿಸ್ ಫೀಲ್ಡ್ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಧಾರವಾಡಕ್ಕೆ ಕೋಚಿಂಗ್ ಹೋಗ್ತೇನೆ KSಗೆ ಅಂತ ಹೇಳ್ಬಿಟ್ಟು. ಸೊ ಅವತ್ತು ಅನಿಸಿದ್ದು ನನಗೆ ಓದ್ತಾ ಇದ್ದೀನಿ, ಯಾಕೆ ದೊಡ್ಡದೇ ಓದಬಾರ್ದು ಅಂತ ಹೇಳ್ಬಿಟ್ಟು. ನಂಗೆ ಅಲ್ಲಿವರೆಗೂ ಈ ಫೀಲ್ಡ್ ಬಗ್ಗೆ ಒಂದು ನಾಟ್ ಅ ಸಿಂಗಲ್ ಐಡಿಯಾನೇ ಇರಲಿಲ್ಲ ನನಗೆ. ಲೈಕ್ DC ಅಂದರೆ ಯಾರು ಗೊತ್ತಿಲ್ಲ, AC ಅಂದರೆ ಯಾರು ಗೊತ್ತಿಲ್ಲ, ತಹಸೀಲ್ದಾರ್ ಹತ್ರ ಯಾರು ಗೊತ್ತಿಲ್ಲ, ನಂಗೆ ಏನೂ ಗೊತ್ತಿರಲಿಲ್ಲ. ಈವನ್ ನನಗೆ ಚೀಫ್ ಮಿನಿಸ್ಟರ್ಗೂ ಪ್ರೈಮ್ ಮಿನಿಸ್ಟರ್ಗೂ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಸೊ ದಿಸ್ ವಾಸ್ ಮೈ ಕಂಡೀಷನ್. ಬಿಕಾಸ್ ನಾನು ಹಳ್ಳಿನಲ್ಲೇ ನಂದೆಲ್ಲ ಎಜುಕೇಷನ್ ಮುಗಿದಿದ್ದು ಕನ್ನಡ ಮೀಡಿಯಮ್. ಸೊ ದೆನ್ ಡೆಲ್ಲಿಗೆ ಹೋಗ್ತೇನೆ, ಡೆಲ್ಲಿನಲ್ಲಿ ಕೋಚಿಂಗ್ ತೊಗೊಳ್ತೇನೆ. ಇಟ್ ವಾಸ್ ವೆರಿ ಟಫ್ ಫಾರ್ ಮೀ ಆ್ಯಕ್ಚುಲಿ, ಬೀಯಿಂಗ್ 10th ಕನ್ನಡ ಓದಿ ಆಮೇಲೆ ಇವೊಂದು ಇಂಜಿನಿಯರಿಂಗ್ ಇದ್ರೂ ಅದನ್ನೆಲ್ಲ ಟೇಕ್ ಓವರ್ ಮಾಡೋಕ್ಕೆ ತುಂಬ ಟಫ್ ಅಂತ ಅನ್ನಿಸ್ತು. ಬಟ್ ಏನು ಅಂದ್ಕೊಂಡು ಹೋಗಿರ್ತೀವಿ ಅಂದರೆ ಎಲ್ಲರೂ UPSCಗೆ ಬರಬೇಕಾದ್ರೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತೀನಿ, IAS ತೊಗೊಳ್ತೀನಿ. ಸೊ ಈ ಥರ ಒಂದು ಮೈಂಡಿಂದ ಬರ್ತೀವಿ ನಾವು ಈ ಜರ್ನಿಗೆ ಬರೋಕ್ಕೆ. ಬಿಕಾಸ್ ನಮಗೆ ದ ಡೆಪ್ತ್ ಆಫ್ ದಟ್ ಎಕ್ಸಾಮ್ ಗೊತ್ತಿರೋದಿಲ್ಲ, ದ ರಿಯಾಲಿಟಿ ಆಫ್ ದಟ್ ಎಕ್ಸಾಮ್ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ನಾವು ಕ್ವಶನ್ ಮಾಡ್ಕೊಂಡಿರೋದಿಲ್ಲ ವೆದರ್ ಐ ಆಮ್ ಎಲಿಜಿಬಲ್ ಫಾರ್ ದಟ್ ಜಾಬ್ ಆರ್ ನಾಟ್. ಇವಾಗ ಒಬ್ಬ IAS ಆದಾಗ ಒಂದು ಆರ್ಡರ್ ಕೊಡಬೇಕಂತಂದರೆ ಆ ಕೆಪಾಬಿಲಿಟಿ ನಮ್ಮಲ್ಲಿ ಇದೆಯಾ ಇಲ್ಲ ಅಂತ ನಾವು ಎಂದೂ ಚೆಕ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಂದರೂ ಅಂದ್ಕೊಳ್ತೀವಿ ಇಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಸಮಿಟ್ ನಿಯರ್ 50th ರ್ಯಾಂಕ್ ಇರಬೇಕು. ಸೊ ಅದೇ ಥರ ನಾನು ಹಂಗೆ ಅಂದ್ಕೊಂಡು ಹೋಗಿರೋದು ಡೆಲ್ಲಿಗೆ. ಫಸ್ಟ್ ಅಟೆಂಪ್ಟ್ ಕೊಡ್ತೀನಿ, ಅವತ್ತೇ ಗೊತ್ತಾಯ್ತು ನನಗೆ ನಾನು ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲಿ ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಎಕ್ಸಾಮ್ ಮುಗೀತೇನೆ, ಅವರೇ ಕಾಲ್ ಮಾಡ್ತಾರೆ ಅವತ್ತು ಹೇಗಾಯಿತು ಎಕ್ಸಾಮ್ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳಿದೆ ಇಲ್ಲ ನಿಮ್ದು ಆಗೋದಿಲ್ಲ ಅಂತ. ನಾನು ಎಷ್ಟು ಕ್ವಶನ್ ಅಟೆಂಡ್ ಮಾಡಿ ಬಂದೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ದಟ್ ವಾಸ್ ಮೈ ಕಂಡೀಷನ್. ಸೊ ನನ್ನ ತಂದೆ ಹೇಳಿದ್ದು ಒಂದೇ ಮಾತವತ್ತು, ಇದೇನು ಸಣ್ಣದಲ್ಲ ಒಂದೇ ಸತಿ ಆಗು ಅಂತ ಹೇಳೋದಕ್ಕೆ, ಬಟ್ ನಿನ್ನ ಪ್ರಯತ್ನ ನಿನಗಿರಲಿ ಅಂತ ಹೇಳ್ಬಿಟ್ಟು. ದೆನ್ ಸೆಕೆಂಡ್ ಅಟೆಂಪ್ಟ್ ಕೊಡ್ತೀನಿ, ಅದಾದಮೇಲೆ KPSC ಕೊಡ್ತೀನಿ, KPSC ಆಗುತ್ತೆ. ಸೆಕೆಂಡ್ ಅಟೆಂಪ್ಟ್ UPSCನೂ ಆಗೋದಿಲ್ಲ. ಸೊ ಬಟ್ ಈ ಜರ್ನಿನಲ್ಲಿ ನಾನು ಕಲ್ತಿರೋದು ಒಂದೇ, ಬಿ ಆನೆಸ್ಟ್ ವಿತ್ ಯುವರ್ ವರ್ಕ್. ಏನು ಮಾಡೋಕ್ಕೆ ಬಂದಿದ್ದೀರಾ ಅದ್ರ ಮೇಲೆ ಜ್ಞಾನ ಇರಲಿ. ನಾನು ಇವಾಗ IAS ಕಾಂಪಿಟೇಟಿವ್ ಫೀಲ್ಡಲ್ಲಿ ಫೇಲ್ಯೂರ್ಸ್ ಆರ್ ವೆರಿ ನಾರ್ಮಲ್, ಟೇಕ್ ಇಟ್ ಆ್ಯಸ್ ಅ ನಾರ್ಮಲ್. ತುಂಬ ಡಿಪ್ರೆಷನ್ಗೆ ಹೋಗಬೇಡಿ, ಯಾಕಂದರೆ ದೇರ್ ಈಸ್ ಸೋ ಮಚ್ ಆಫ್ ವೇ. ಒಂದಿಲ್ಲ ಅಂದರೆ ಇನ್ನೊಂದು ಖಂಡಿತ ಇದೆ. ಇಫ್ ಯು ಆರ್ ಕೆಪೇಬಲ್ ದ ಜಾಬ್ ನಿಮಗೆ ಬಂದೇ ಬರುತ್ತೆ. ನಾನು ಇವತ್ತು ಅಂದ್ಕೊಂಡೇ ಇರಲಿಲ್ಲ ನಾನು DYSP ಆಗ್ತೀನಿ ಅಂತ ಹೇಳಿದೆ. ಈವನ್ ಆಫ್ಟರ್ ಗಿವಿಂಗ್ ಮೈ KPSC ಇಂಟರ್ವ್ಯೂ ತುಂಬ ಜನ ತುಂಬ ಪರ್ಸೆಪ್ಷನ್ಸ್ ಕೊಡ್ತಾರೆ KPSC ಬಗ್ಗೆ, ಹಂಗಿದೆ ಹಿಂಗಿದೆ ಅದು ಇದು ಅಂತ. ಡೋಂಟ್ ಟೇಕ್ ಇಟ್ ಎನಿಥಿಂಗ್. ಐ ಆಮ್ ಹಿಯರ್ ದ ಎಕ್ಸಾಂಪಲ್. ನೀವು ಮೇನ್ ಚೆನ್ನಾಗಿ ಮಾಡಿ, ನೀವು ಒಳ್ಳೆ ಸ್ಕೋರಲ್ಲಿದ್ದರೆ ನೀವು ಯಾರ್ದು ನೇಮ್ ಬೇಕಾಗಿಲ್ಲ, ಯಾವುದೇ ದುಡ್ಡು ಬೇಕಾಗಿಲ್ಲ. ನಾನು ಎಲ್ಲರಿಗೂ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಬಿಕಾಸ್ ನಮ್ಮಂತಲ್ಲಿ ಇದೆ ನನಗೆ ತುಂಬ ಜನ ಹೇಳಿದರು, ಇಲ್ಲ ಕೊಟ್ಬಿಡು, ಇಲ್ಲಿ ಬರೋಕ್ಕೆ ತುಂಬಾ ಎಫರ್ಟ್ ಇದೆ ನಿಂದು, ಜಸ್ಟ್ ಗಿವ್ ಅಂತ. ನಾನು ಹೇಳಿದೆ ಐ ವಿಲ್ ಟೇಕ್ ದ ರಿಸ್ಕ್ ದಿಸ್ ಟೈಮ್. ಇನ್ನು ಓದಬೇಕು ಅನ್ನೋದಿದೆ ನನ್ನ ಹತ್ರ, ಓದ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಟೇಕ್ ಮಾಡಿದೆ. ಲಿಸ್ಟಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಅರೌಂಡ್ 9:30 ಅನಿಸುತ್ತೆ ಲಿಸ್ಟ್ ಬಂದಿದ್ದು. ಸರ್ ಹೇಳಿದರು ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಅದನ್ನು ಜಸ್ಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಅರೌಂಡ್ 9:30. ನಾನು ಅವತ್ತೇ ಊರಿಂದ ಬಂದು ಹೋಗಿ ಲೈಬ್ರರಿಲಿ ಕೂತಿರ್ತೀನಿ. ನನ್ನ ಫ್ರೆಂಡ್ ಬಂದು ಹೇಳ್ತಾರೆ ಜಸ್ಟ್ ಚೆಕ್ ದ ವೆಬ್ಸೈಟ್ ಅಂತ ಹೇಳ್ಬಿಟ್ಟು. ನಾನು ರಿಸಲ್ಟ್ ಬಂತಾ ಅಂತ ಕೇಳಿದೆ. ನನಗೆ ಇಲ್ಲ ಜಸ್ಟ್ ಚೆಕ್ ಮಾಡು ಅಂತ. ಫಸ್ಟ್ ಹೋಗಿ ನೋಡ್ತೀನಿ, ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ, ಅದು ಏನಂತನೂ ಓದಿಲ್ಲ ನಾನು. ರಿಸಲ್ಟ್ ಓಪನ್ ಆಗಿಬಿಡುತ್ತೆ. ನನ್ನ ನೇಮ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ 5 ಪೇಜ್ ಹೋಯ್ತು, 6 ಪೇಜ್ ಹೋಯ್ತು, ನೇಮೇ ಬರ್ತಾಯಿಲ್ಲ. ಬಟ್ ಹೋಗಿ ಸರ್ಚ್ ಮಾಡೋಕ್ಕೂ ಭಯ, ಇಲ್ಲ ಅಂದರೆ ಒಮ್ಮೆ ಇದಾಗಿಬಿಡುತ್ತಲ್ಲ ಅಂತ. ಸೊ ದೆನ್ ಬೇಡ ಅಂತ ಸ್ಕ್ರಾಲ್ ಮಾಡ್ತಾ ಒಂದು ಕಡೆ ಗೀತಾ ಪಾಟೀಲ್ ಅಂತ ಕಾಣುತ್ತೆ. ಸೊ ಫಸ್ಟ್ ರಿಜಿಸ್ಟರ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ತೀನಿ. ಸೊ ಅವಾಗ ಫೈನಲಿ ಆಯಿತು ಅದು. ಆಮೇಲೆ ಫಸ್ಟ್ ನೋಡ್ತೀನಿ ಯಾವುದಾಗಿರ್ಬೋದು ಅಂತ ಹೇಳ್ಬಿಟ್ಟು. ದೆನ್ DYSP, DYSPನೇ ಆಗಿಬಿಟ್ಟ ಅಂತ. ಸೊ ಇಟ್ ವಾಸ್ ಸೊ ನೀವೆಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದನ್ನೇ ಹೇಳೋದು, ಜಸ್ಟ್ ಹಾರ್ಡ್ ವರ್ಕ್ ಇರಲಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ. ನಿಮ್ಮ ಪೇರೆಂಟ್ಸೇ ನಿಮಗೋಸ್ಕರ ಕನಸು ಕಟ್ಕೊಂಡಿದ್ದಾರಲ್ಲ, ಅದನ್ನು ನನಸು ಮಾಡ್ತೀನಿ ಒಂದು ನಂಬಿಕೆ ನಿಮಗಿರಲಿ. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಎಕ್ಸಾಮ್ ಸೆಂಟರ್ಗೆ ಹೋದಾಗ ಅಯ್ಯೋ ಇಷ್ಟೊಂದು ಜನ ಇದ್ದಾರಾ ಅಂತ. ಸೊ ನನಗೆ 1 ಸೀಟ್ ಇದೆ, ಆ 1 ಸೀಟ್ ನನಗೆ ಇರಲಿ. ವಾಟ್ ಎವರ್ ಯು ಆರ್ ಏಮಿಂಗ್ ಫಾರ್, ಜಸ್ಟ್ ಡೂ ವರ್ಕ್ ಫಾರ್ ದ್ಯಾಟ್. ಅಷ್ಟೇ. ಐ ವಿಶ್ ಯು ಆಲ್ ದ ವೆರಿ ಆಲ್ ದ ಬೆಸ್ಟ್. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇನ್ವೈಟಿಂಗ್ ಹಿಯರ್. ಥ್ಯಾಂಕ್ ಯು ಆಲ್ ಅಂತ ಗೀತಾ ಪಾಟೀಲ್ ಮೇಡಮ್ ಅವ್ರು ಹೇಳಿದ್ರು.
ಸೊ ಅವ್ರ ಮಾತಿಂದ ನನಗಂತೂ ತುಂಬ ಇನ್ಸ್ಪಿರೇಷನ್ ಆಯಿತು. ಯಾಕೆ ಅಂತಂದರೆ ಎಷ್ಟು ಸಲ ಸೋತರು ನಾವು ಮತ್ತೆ ಪುಟಿದೆ ಹೇಳಬೇಕು, ಗೆದ್ದೆ ಗೆಲ್ಲಬೇಕು ಅನ್ನೋವಂಥದ್ದು. ಹಾಗೆ ಇನ್ನೊಂದು ಬಹಳ ಒಂದು ಪವರ್ಫುಲ್ ವೆಪನ್ ಯಾವುದಾದ್ರೂ ಇದೆ ಅಂತಂದರೆ ಅದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಶೇರಿಂಗ್ ಯುವರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತು ಬೇರೆ ಸಾಧಕರು ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ನನ್ನ ಹೆಸರು ರಂಜಿತ್ ಅಂತ, ದಾವಣಗೆರೆ ಡಿಸ್ಟಿಕ್ಕಿಂದ ಬರ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅಕ್ಕ ಅಕಾಡೆಮಿಯವರು ಈ ಥರ ಫಂಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಲೆಟ್ ಮಿ ಆಸ್ಕೋ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಇಷ್ಟೆಲ್ಲ ಸನ್ಮಾನ ಮಾಡಿದರು, ನೆಕ್ಸ್ಟ್ ವರ್ಷ ನಾವು ಈ ಥರ ಸನ್ಮಾನ ಮಾಡ್ಕೋಬೇಕು ಅಂತ ಯಾರ ಮನಸ್ಸಲ್ಲಿ ಬಂದಿದೆ ಕೈ ಎತ್ತಿ? ಆಲ್ಮೋಸ್ಟ್ ಎಲ್ಲರೂ ಸರ್ ದಿಸ್ ಈಸ್ ದ ಪವರ್ ಆಫ್ ದಿಸ್ ಫಂಕ್ಷನ್ ಸರ್. ಈ ಟೈಪ್ ಫಂಕ್ಷನ್ಸ್ಗಳಾಗ್ತಾ ಇದ್ದರೆ ಎಲ್ರಿಗೂ ಒಂದು ಹುಮ್ಮಸ್ಸು ಬರ್ತದೆ, ನಾವು ನೆಕ್ಸ್ಟ್ ಟೈಮ್ ಕ್ಲಿಯರ್ ಮಾಡಬೇಕು ಅಂತ. ಕಮಿಂಗ್ ಟು ಮೈ ಜರ್ನಿ, ಫಸ್ಟ್ ಆಫ್ ಆಲ್ ನನ್ನ ಚಿಕ್ಕ ಸಾಧನೆ ಇದು ಅಷ್ಟೇ. KS ಅದೇ ದೊಡ್ಡ ಇದಲ್ಲ, ಎಷ್ಟೋ ಜನ ಲೈಫಲ್ಲಿ ಎದ್ದೇದೋ ಸಾಧನೆ ಮಾಡಿದ್ದಾರೆ. ನಮ್ಮದು ಒಂದು ಚಿಕ್ಕ ಸಾಧನೆ, ಅದರಲ್ಲಿ ಹಿಂದ್ಗಡೆ ತುಂಬ ದೊಡ್ಡ ಫ್ರೆಂಡ್ಸು, ಪೇರೆಂಟ್ಸ್ಗಳು ಅವರೆಲ್ಲ ಭಾಳ ಪರಿಶ್ರಮ ಇದೆ. ಫಸ್ಟ್ ಆಫ್ ಆಲ್ ಅವ್ರ ಗುರು ಹಿರಿಯರಿಗೆ ಮತ್ತು ನಮ್ಮ ತಂದೆ ತಾಯಿಯರಿಗೆ, ನಮ್ಮ ಅಣ್ಣ ಅತ್ತಿಗೆ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮ್ಮಿಂಗ್ ಟು ಮೈ ಜರ್ನಿ, ನಾನು ಆಲ್ವಾಸಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ IBM, EY ಮತ್ತು ಒಂದೆರಡು ಮೂರು ಕಂಪನಿಗಳಲ್ಲಿ ಸೆಲೆಕ್ಟ್ ಆಯಿತು, ಕ್ಯಾಂಪಸ್ ಸೆಲೆಕ್ಷನ್. ಇವನ್ ಹೈದ್ರಾಬಾದಲ್ಲಿ ಕೂಡ IBMಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ UPSC ಮಾಡಬೇಕಂತೇಳಿ ಇವನ್ ಪಾಟೀಲ್ ಸರ್ ಗೈಡೆನ್ಸಲ್ಲಿ ನಾನು ಅಲ್ಲಿ ಕೋಚಿಂಗ್ ತಗೊಂಡೆ 2018-19. ಅದಾದಮೇಲೆ ಕೊರೋನಾ ಟೈಮಲ್ಲಿ ನಮ್ಮ ಮನೆಗೆ ಬಂದು ಹೋಮ್ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್ UPSC ಜರ್ನಿ ಹೇಳಿದಾಗ ಆಲ್ಮೋಸ್ಟ್ ನನ್ನ ಸ್ಟೋರಿನೇ ಕಾಪಿರೈಟ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಸೇಮ್ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಾ ಇದ್ರು, ಫಸ್ಟ್ ಅಟೆಂಪ್ಟ್ ಆಯಿತು, ಸೆಕೆಂಡ್ ಆಗಲಿಲ್ಲ, ಥರ್ಡ್ ಆಗಿಲ್ಲ ಅಂತ. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ಇನ್ KS, ಬಟ್ ಸ್ಟ್ರಗಲ್ ಇಸ್ ದ 4 years, 4 long years. ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಸೇಮ್ ಬಾಲಿವುಡ್ ಹೈ ಡ್ರಾಮಾ ಟೈಪ್ ಆಗಿದೆ. ಫ್ರಮ್ DDLJ ಟು ಚೆನ್ನಮೇರೆಯ ಎಲ್ಲದು ನೋಡಿಬಿಟ್ಟಿದ್ದೀವಿ. ಒಂದು ಏನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಎಕ್ಸಾಮಿನೇಷನ್ ವೆರಿ ಸಿಂಪಲ್, ಭಾಳ ಈಸಿ. ಭಾಳ ಜನಕ್ಕೆ ಏನಂತ, ಫಸ್ಟ್ ಆಫ್ ಆಲ್ ನೀವೆಲ್ಲ ಫಿಯರ್ ಮಾಡೋದು ಕಾಂಪಿಟೇಷನ್. ಭಾಳ ಇಷ್ಟು ಲಕ್ಷ ಜನ ಬರೀತಾರೆ, 2 ಲಕ್ಷ ಜನ ಬರೀತಾರೆ, 1.5 ಲಕ್ಷ ಜನ ಬರೀತಾರೆ ಅಂತ. ಬಟ್ ಲೆಟ್ ಮೀ ಕ್ಲಿಯರ್ ಯು, ಅವೆಲ್ಲ ದೊಡ್ಡ ಹಾಲದ ಮರದ ಒಂದು ಟೊಳ್ಳುಗಳಷ್ಟೇ, ನೋಡೋದಕ್ಕಷ್ಟೇ ಒಂದು ದೊಡ್ಡ ಬೃಹತ್ ಆಕಾರವಾಗಿರುತ್ತೆ. ಬಟ್ ಎಲ್ಲ ಟೊಳ್ಳುಗಳು. ಬಿಕಾಸ್ ಹೇಳ್ತೀನಿ ಕೇಳಿ, ಎವ್ರಿ ಒನ್ ವಾಂಟ್ಸ್ ಟು ಹೀಟ್ ಬಟ್ ನೋ ಒನ್ ಈಸ್ ವಿಲ್ಲಿಂಗ್ ಟು ಹಂಟ್. ಎಲ್ಲರಿಗೆ ಏನಂದರೆ ಎಲ್ಲರ ಹತ್ರನೂ NCERT ಇದೆ, ಎಲ್ಲರ ಹತ್ರನೂ ಇಂಡಿಯನ್ ಎಕಾನಮಿ ಪೊಲಿಟಿ ಇದೆ. ಮತ್ತು ಯಾಕೆ ಎಲ್ಲರೂ ತಹಸೀಲ್ದಾರ್ ಆಗೋದಿಲ್ಲ, ಮತ್ತು ಯಾಕೆ DOSP ಆಗೋದಿಲ್ಲ? ಬಿಕಾಸ್ ಯಾರು ವಿಲ್ಲಿಂಗ್ ಟು ಅಂಡ್ ರಿಯಲಿ ಆ ಒಂದು ಪ್ಯಾಷನ್ ಇತ್ತು ಅಂದರೆ, ನನಗೊಂದು ಈ ಪೋಸ್ಟ್ ಬೇಕೇ ಬೇಕು, ಈ ಸರ್ವಿಸ್ ನಾವು ಮಾಡಲೇಬೇಕು ಅಂದರೆ, ದೇ ವಿಲ್ ಗೋ ಒನ್ ಸ್ಟೆಪ್ ಫರ್ದರ್. ಅಷ್ಟೇ ಸಾಕು. ಈಗ ನೋಡಿ, KS ಸಿಲೆಬಸ್ ತಗೊಳ್ಳಿ, ಇದು ಇಟ್ಸ್ ಎ ರಿಯಲಿ ವಾಸ್ಟ್. ಬಿಕಾಸ್ ಅದರಲ್ಲಿ ಕರ್ನಾಟಕ ಹಿಸ್ಟ್ರಿನೂ ಓದಬೇಕು, ಇಂಡಿಯನ್ ಹಿಸ್ಟ್ರಿನೂ ಓದಬೇಕು, ಇಂಡಿಯನ್ ಎಕನಾಮಿನೂ ಓದಬೇಕು, ಎರಡೂ ಓದಬೇಕು. ಸೊ ಈ ಟೈಮಲ್ಲಿ ಇದ್ದಾಗ ನೀವೇನು ಮಾಡಬೇಕು, ಎಲ್ಲರೂ ಸೇಮ್ ಸೋರ್ಸನ್ನು ರೆಫರ್ ಮಾಡ್ತೀರಿ, ಬಟ್ ಜಸ್ಟ್ ಪುಷ್ ಯುವರ್ ಒನ್ ಸ್ಟೆಪ್ ಫರ್ದರ್. ಬಿಕಾಸ್ ಫಾರ್ ಇನ್ಸ್ಟೆನ್ಸ್ ಹೇಳ್ಬೇಕಂದ್ರೆ, ಈಗ ಮೈಸೂರು ಒಡೆಯರ್ ಬಗ್ಗೆ ಒಂದು ಸಿಲೆಬಸ್ಸಲ್ಲಿದೆ, ಮತ್ತು ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಕಾಂಟ್ರಿಬ್ಯೂಷನ್ ಬಗ್ಗೆ ಇದೆ. ಮೋಸ್ಟ್ ಆಫ್ ಆಲ್ ಏನು ಮಾಡ್ತೀರಿ, ಯಾವುದೋ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗ್ತೀರಿ, ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇರೋದು ಒಂದು ಅದೇ ಏನಿದೆ ಅದನ್ನೇ ಓದ್ಕೊತ ಇರ್ತೀರಿ. ಜಸ್ಟ್ ಗೋ ಟು ದ ಮೈಸೂರು ಡಿಜಿಟಲ್ ಲೈಬ್ರರಿಯಲ್ಲಿ ಹೋಗ್ರಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಮಾಡಿರಿ. ಬಿಕಾಸ್ ಯಾಕಂದರೆ ಅದರಲ್ಲಿ ಒಂದು 100% ಇರುತ್ತೆ. ಅದರಲ್ಲಿ ಇರೋದು ಒಂದು ಕೆಲವೊಂದು ಅಕಾಡೆಮಿ, ಅಕಸ್ಮಾತ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದು ಒಂದು 70, ಅದು ನಿಮ್ಮ ಕೈಯಲ್ಲಿ ಬರೋಷ್ಟೊತ್ತಿಗೆ ಅದು 50 ಆಗಿರ್ತದೆ. ನೀವು ಇಲ್ಲಿ ಎಕ್ಸಾಮ್ ಪೇಪರ್ ಬರೋಷ್ಟೊತ್ತು 30 ಮಾರ್ಕ್ಸ್. ಅದಕ್ಕೆ ಒಂದು ಸ್ಟೆಪ್ ಫರ್ದರ್ ಯಾರು ಮುಂದೆ ಹೋಗ್ತಾರೋ ಅವ್ರು ಸಕ್ಸಸ್ ಕಾಣೋದಕ್ಕೆ ದೇ ಹ್ಯಾವ್ ಎ ಮೋರ್ ಪ್ರೊಬಬಿಲಿಟಿ. ಸೆಕೆಂಡ್ ಒನ್ ಇಸ್, ನಿಮಗೆ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ 1 ಗಂಟೆ ಓದ್ರಿ, ಬಟ್ ಟ್ರೈ ಟು ರೀಡ್ ಆಲ್ ಡೇಸ್. ಪ್ರತಿಯೊಂದು ವಾರದಲ್ಲೂ 1 ಗಂಟೆನೇ ಓದ್ರಿ. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಿಮ್ಮದೊಂದು ಆಟೋಮೆಟಿಕ್ಲಿ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಈಗ ನಾನು ನ್ಯೂಸ್ ಪೇಪರ್ ಓದಬೇಕಂದ್ರೆ ಅಟ್ ಎನಿ ಕಾಸ್ಟ್ ನ್ಯೂಸ್ ಪೇಪರ್ ಕಂಟಿನ್ಯೂಸ್ ಓದ್ರಿ, ಒಂದಿನೊಂದು ಮಿಸ್ ಮಾಡಬೇಡ್ರಿ. ಗಿವನ್ ದ ಅಕೇಶನ್ ಕೆಲವೊಂದು ಟೈಮು ಎಕ್ಸೆಪ್ಷನಲ್ ಕೇಸಸ್ ಇರ್ತದೆ, ಬಟ್ ಟ್ರೈ ಟು ಫಿಲ್ ಔಟ್ ದ ಥಿಂಗ್. ಸೆಕೆಂಡ್ ಒನ್ ಇಸ್, ರೀಡಿಂಗ್ ಹ್ಯಾಬಿಟ್ ಮಾಡ್ಕೋಬೇಕಾಗ್ತದೆ ಈ ಎಕ್ಸಾಮಲ್ಲಿ. ಬಿಕಾಸ್ ವೆನ್ ಯು ಆರ್ ರೀಡಿಂಗ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ಆ ಒಂದು ಬುಕ್ ನಡುವೆನೇ ಇರ್ತೀರಿ, ಆ ಸೀಮಿತದಲ್ಲೇ ನೀವು ಫಿಕ್ಸ್ ಅನ್ನೋ ಬಿಡ್ತೀರಿ. ಒಂದು ಪ್ಯಾಷನ್ ತಗೊಳ್ರಿ. ಪ್ಯಾಷನ್ ತಗೊಂಡಾಗ, ಓದೋದು ಪ್ಯಾಷನ್ ಇದ್ದಾಗ
ಯು ವಿಲ್ ಆಸ್ಕ್ ಯುವರ್ ಡೌಟ್. ಏನಾರ ಡೌಟ್ ಇತ್ತು ಅಂದರೆ ನೀವು ಕೇಳ್ಕೊತೀರಿ. ಆವಾಗ ಯು ವಿಲ್ ವಾಚ್ ಸಮ್ ಡಾಕ್ಯುಮೆಂಟ್ರಿ, ಅಲ್ಲಿಂದ ಏನೋ ಕಲಿತೀರಿ. ಅದೆಲ್ಲೋ ಒಂದು ಕಡೆ ಯೂಸ್ ಆಗೇ ಆಗ್ತದೆ. ಯಾಕಂದರೆ ನಾನು ಕೆಲವೊಂದು ಟೈಮ್ ಯುರೋಪಿಯನ್ ಡಾಕ್ಯುಮೆಂಟ್ರೀಸು, ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತೀನಿ. ಅದರಲ್ಲಿ ಆನ್ಸರ್ ರೈಟಿಂಗಲ್ಲಿ ನಾವು ಬರಿಬೋದು. ಅದು ಮೈಟ್ ಹೆಲ್ಪ್ಫುಲ್. ಜಸ್ಟ್ ಒಂದು ಹಾಫ್ ಮಾರ್ಕ್ಸ್ ಸಾಕು. ಪ್ಲಸ್ ಇನ್ನೊಂದು ಏನಂತಂದರೆ, ನಿಮಗೆ ಸೂಪರ್ ಬ್ರಿಲಿಯಂಟ್ ಆಗಿರೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಕ್ವಶನಲ್ಲೂ 21 ಕ್ವಶನ್ ಇರುತ್ತೆ ಒಂದು GS ಪೇಪರಲ್ಲಿ. ಪ್ರತಿಯೊಂದು ಕ್ವಶನಲ್ಲಿ ಜಸ್ಟ್ ಒಂದು ಹಾಫ್ ಮಾರ್ಕ್ಸ್ ಬರಲಿ ಸಾಕು. ಹಾಫ್ ಮಾರ್ಕ್ಸ್ ಬಂದರೆ ಈಗ 21 3 ಪೇಪರು, ಇನ್ನೊಂದು 4th ಪೇಪರ್ ಒಂದು ಅರೌಂಡ್ 15-16 ಬರುತ್ತೆ. ಟೋಟಲ್ 76 ಕ್ವಶನ್, 75 ಕ್ವಶನ್. ಒಂದು ಕ್ವಶನಲ್ಲಿ ಒಂದು ಜಸ್ಟ್ ಹಾಫ್ ಮಾರ್ಕ್ಸ್ ನೀವು ಎಕ್ಸ್ಟ್ರಾ ತಗೊಂಡ್ರೆ ಅಲ್ಲೇ 35 ಮಾರ್ಕ್ಸ್ ಬಂತು. ಯು ವಿಲ್ ಬಿಕಮ್ ದ ಟಾಪರ್. ಸೊ ಈ ಥರ ಒಂದು ನೋಡ್ಕೊಳ್ರಿ. ಯಾವ ಥರ ಒಂದು ಜಸ್ಟ್ ಒಂದು ಡಯಾಗ್ರಾಮ್ ಆಗಿರ್ಬೋದು, ಈ ಏನೋ ಒಂದು ಫ್ಲೋ ಚಾರ್ಟ್ ಆಗಿರ್ಬೋದು, ಇವೆಲ್ಲ ಹಿಡನ್ ಹಂಟ್ಸ್ ಇದೆ. ಯಾವುದು ಕೆಲವೊಂದು ಟೈಮ್ ಪುಸ್ತಕದಲ್ಲೂ ಇರೋದಿಲ್ಲ ಮತ್ತು ಕೆಲವೊಬ್ಬರು ಯಾರೂ ಹೇಳೋದಿಲ್ಲ. ಯು ಶುಡ್ ವರ್ಕ್ ಆನ್ ದ ಸ್ಕಿಲ್ಸ್. ಪ್ಲಸ್ ಇನ್ನೊಂದು ಏನು ಅಂತಂದರೆ, ಫಾರ್ ಎನಿಥಿಂಗ್ ಯು ವಿಲ್ ಹ್ಯಾವ್ ಎ ಟೂ ಫೇಸಸ್. ಒಂದು ಕಂಟ್ರೋಲಬಲ್, ಅನ್ಕಂಟ್ರೋಲಬಲ್. ಅನ್ಕಂಟ್ರೋಲಬಲ್ ಏನಂದರೆ ಕಟ್ ಆಫ್ ಎಷ್ಟು ಬರ್ಬೋದು, ಅಕಸ್ಮಾತ್ ರಿಸಲ್ಟ್ ಏನಾಗ್ತದೆ, ಇಲ್ಲ ಕರಪ್ಷನ್ ನಡೆಯುತ್ತಾ, ಇಲ್ಲ ರಿಸಲ್ಟ್ ನೋಟಿಫಿಕೇಷನ್ ಬರುತ್ತಾ, ಇಲ್ಲ ಬಂದಮೇಲೆ ನೋಡೋಣ ಅಂತ. ಇವೆಲ್ಲ ಅನ್ಕಂಟ್ರೋಲಬಲ್. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಕಂಟ್ರೋಲಬಲ್ ಮಾಡಿರಿ. ಏನಂದರೆ ನೀವು ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡ್ಕೊಳ್ರಿ. ಆನ್ಸರ್ ರೈಟಿಂಗ್ನೆಲ್ಲ ಜಾಸ್ತಿ ಬರಿತಾ ಇರಲಿ. ನಾನು ಟೆಸ್ಟ್ ಸೀರೀಸ್ ಯಾವುದೋ ಜಾಯ್ನ್ ಆಗಿಲ್ಲ, ಬಟ್ ಐ ವಾಸ್ ಈ ಕ್ವಶನ್ ಬಂದರೆ ನನ್ನ ಹತ್ರ ಇಷ್ಟು ಪಾಯಿಂಟ್ಸ್ ಇದ್ದಾವೆ, 10 ಪಾಯಿಂಟ್ ಇದು ಬರಿತೀನಿ, 10 ಪಾಯಿಂಟ್ ಇದು ಬರಿತೀನಿ, 10 ಪಾಯಿಂಟ್ ಇದು ಬರಿತೀನಿ ಅಂತ. ಆ ಥರ ಸ್ಕಿಲ್ ಸೆಟ್ನ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯು ಶುಡ್ ವರ್ಕ್ ಹಾರ್ಡ್. ಮತ್ತು ಇನ್ನೊಂದೇನು, ನೀವು ನಿಮ್ಮನ್ನ ಬಿಲೀವ್ ಮಾಡ್ಕೋಬೇಕು. ಬಿಕಾಸ್ ಏನಾಗ್ತದೆ, ನಾನು ಫಸ್ಟ್ ಇಯರ್ UPSC ಹೋಗ್ಬೇಕಾದ್ರೆ ಅಷ್ಟೇ, ಎಲ್ಲರೂ ಧಾಮ್ ನನ್ನ ಟ್ರೈನಲ್ಲಿ ಕಳಿಸಿ, ಹೋಗ್ಬಾ ಮಗನೇ ಜೈವಾಗಲಿ ಅಂಥೇಳಿ ಆ ಕೀರ್ತಿ ಪತಾಕೆ ಎಲ್ಲ ಆರಿಸಿದ್ರು. ಅಲ್ಲಿ ಏನು ಆರಿಸಿದ್ದೀನಿ ಅದು ನನಗೆ ಗೊತ್ತಿದೆ. ಫಸ್ಟ್ ಆದಮೇಲೆ ಅದನ್ನು ಫಸ್ಟಲ್ಲಿ ಆಯಿತು. ಫಸ್ಟ್ ಫೇಲ್ಯೂರ್ ಆದಮೇಲೆ ನಾನು ಒಂದು ದಿನವೂ ಮನೆಗೆ ಬರಲಿಲ್ಲ, ಹೈದ್ರಾಬಾದಲ್ಲೇ ಇದ್ದೆ. ಇವನ್ನು ಹಾಸ್ಟೆಲ್ ಕೂಡ ಲಾಕ್ ಮಾಡ್ಕೊಂಡು ಹೋಗಿದ್ರು. ಆವಾಗ ವಾರ್ಡನ್ನು ಕೀ ತಗೊಳಪ್ಪ ನೀನೇ ನೋಡ್ಕೊ ಅಂತೇಳಿ ಕೊಟ್ಟೋಗಿದ್ರು. ಆದರೂ ಒಂದು ವರ್ಷ ಆದಮೇಲೆ ನನಗೆ ಅನಿಸಿತ್ತು, ನಾನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀನಿ, ಲೆಟ್ ಮೀ ಸಿ ದ ಪೇಪರ್ ಅಂತ. ಪೇಪರ್ ಬರೆದು ಹೊರಗಡೆ ಬಂದಾದಮೇಲೆ ನನಗೆ ಅನಿಸ್ತು, ದಿಸ್ ಈಸ್ ನಾಟ್ ಮೆಂಟ್ ಫಾರ್ ಮೀ, ಇದು ನನಗೆ ಆಗೋದಿಲ್ಲ. ಯಾಕೋ ನಾವು ಓದಿದ್ದೇ ಬಂದಿರೋದೇ ಬೇರೆ, ಆ ಥರ ಅನಿಸ್ಬಿಡ್ತು. ಈ ಮೂಮೆಂಟಲ್ಲಿ ಏನು ಮಾಡ್ತಾರೆ, ಭಾಳ ಜನ ಬೇಡ ಅಂತ ಹೋಗ್ಬಿಡ್ತಾರೆ ವಾಪಸ್ಸು. ನನ್ನ ಫ್ರೆಂಡ್ಸೇ ಭಾಳ ಜನ ಇದ್ದಾರೆ, ದೇ ಹ್ಯಾವ್ ವೆರಿ ಇಂಟೆಲಿಜೆಂಟ್. ಬಟ್ ಏನು ಮಾಡ್ತಾರೆ, ಈ ಮೂಮೆಂಟಲ್ಲಿ ಬೇಡ ಅಂತ ಹೋದವರು ಇವನ್ ಸ್ಟಿಲ್ ದೇ ಆರ್ ಸ್ಟ್ರಗಲಿಂಗ್ ವಿತ್ ಎ ಪ್ರೈವೇಟ್ ಜಾಬ್ ಬೇಡ ಅಂತ ಹೇಳ್ತಿಲ್ಲ, ಬಟ್ ಈ ಲೈಫ್ ಬೇರೆ ಇದು. ಈ ಟೈಪ್ ಇದ್ದಾಗ ನೀವೇ ಮಾಡಬೇಕು, ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಕಾಸ್ ವೆನ್ ಯು ಆರ್ ಬಿಲೀವ್ ಇನ್ ಯುವರ್ ಸೆಲ್ಫ್ 110%, then there will be no force on the earth that can stop you from getting you in the list. So you should believe in self. ಅದಾದಮೇಲೆ ಕೆಲವೊಬ್ಬರು ಯಾರು ಸಜೆಷನ್ ಮಾಡಿದೆ, ಹಿರಿಯರ್ದು ಅವ್ರದ್ದು ಯಾರು ಅಟೆಂಪ್ಟ್ ಮಾಡಿರೋದು, ಇಲ್ಲ ಒಬ್ಬ ಮೆಂಟರು, ಇಲ್ಲ ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿರೋರು ಸಹಾಯ ತಗೊಳ್ರಿ. ಬಿಕಾಸ್ ವಾಟ್ ದೇ ಮೇಕ್ ಇಸ್ ದೊಡ್ಡ ಕಂಟೆಂಟ್ ಇರೋದನ್ನ ಫಿಲ್ಟರ್ ಔಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದಷ್ಟೇ ಅಲ್ಲ, ಯಾಕಂದರೆ ಆ ಕಂಟೆಂಟ್ ನಿಮಗೆ ಎಲ್ರಿಗೂ ಸಿಗ್ತದೆ. ಸೊ ಎಲ್ಲರೂ ಪಾಸ್ ಆಗೋಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಮೂವ್ ಒನ್ ಸ್ಟೆಪ್ ಫರ್ದರ್. ಮತ್ತು ಇನ್ನೂ ಭಾಳ ಇದೆ, ಬಟ್ ಬೇರೆಯವರು ಮಾತಾಡಲಿ. ಇಷ್ಟೇ ಹೇಳುತ್ತಾ ಫೆಸಿಲಿಟೇಷನ್ ಮಾಡಿದ ಎಲ್ಲ ಅಕಾಡೆಮಿಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮತ್ತೊಮ್ಮೆ ಸಿಗೋಣ. ಈ ಸ್ಟೇಜು ಕೆಲವೊಂದು ವರ್ಷಗಳ ಹಿಂದೆ ನಾನು ಅಲ್ಲಿದ್ದೆ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ ಸ್ಟೇಜು. ಎಲ್ಲ ಖಾಲಿ ಆದಮೇಲೆ ಬಂದು ಫೋಟೋ ಅಲ್ಲ, ಎಲ್ಲ ಇದ್ದಾಗಲೇ ಬಂದು ಫೋಟೋ ಹೊಡ್ಕೊಳ್ಳಿ. ಆಲ್ ದ ಬೆಸ್ಟ್. ವೆರಿ ಗುರಿಯೊಂದಿಗೆ ನಾವು ನಡೆಯುತ್ತಿರುವ ದಾರಿಯನ್ನು ವಿಮರ್ಶೆ ಮಾಡಬೇಕಂತ ತಮ್ಮೆರಡು ಹಿತನುಡಿಗಳನ್ನು ಹಂಚಿಕೊಂಡಂಥ ರಂಜಿತ್ ಅವರಿಗೆ ಧನ್ಯವಾದಗಳು. ಗಣ್ಯರಿಗೆ ಚಪ್ಪಾಳೆಯೊಂದಿಗೆ ಬೀಳ್ಕೊಡೋಣ ಎಲ್ಲರೂ ಕೂಡ ಜೋರಾಗಿ.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರು, ನನ್ನ ಹೆಸರು ಮಹೇಶ್ ಗಸ್ತೆ ಅಂತ. ಮಹೇಶ್ ಗಸ್ತೆ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಒಂದು ಸಣ್ಣ ಹಳ್ಳಿ ಬಿರಡಿಯಿಂದ ಬಂದವನು. ಆ ಹಳ್ಳಿ ಜಸ್ಟ್ 11 ಕಿಲೋಮೀಟ್ರ್ ಮಹಾರಾಷ್ಟ್ರ ಬಾರ್ಡ್ರಿಗೆ ಟಚ್ ಆಗುತ್ತೆ. ಜಸ್ಟ್ 11 ಕಿಲೋಮೀಟ್ರ್ ಅಷ್ಟೇ. ನನ್ನ ಊರಲ್ಲಿ ಮಾತಾಡುವಂಥ ಭಾಷೆ ಮರಾಠಿ, ಆಲ್ಮೋಸ್ಟ್ ಮರಾಠಿ. ಅಂಥ ಒಂದು ಹಳ್ಳಿಯಿಂದ ಅಲ್ಲೇ ನಾನು SSLC ಮುಗಿಸಿದೆ. SLC ಮುಗಿಸೋ ಟೈಮಲ್ಲಿ ಅಂದರೆ 8th ನನ್ನ ತಂದೆಯವರು ತಿರ್ಕೊಂಡ್ಬಿಟ್ರು. ಸೊ ವೆರಿ ಪೂರ್ ಫ್ಯಾಮಿಲಿ. ಅದಾದಮೇಲೆ ನನಗೆ KCD ಧಾರವಾಡದಲ್ಲಿ ಅಡ್ಮಿಷನ್ ಸಿಕ್ತು. ಜಸ್ಟ್ 1 ಮಿನಿಟಲ್ಲಿ ಹೇಳಿಬಿಡ್ತೀನಿ, ಯಾಕೆಂದರೆ ನನ್ನಂತಹ ಒಂದು ಅಭ್ಯರ್ಥಿಗಳು ಇಲ್ಲಿ ಎಷ್ಟೋ ಜನ ಇದ್ದಾರೆ ಅಂಥೇಳಿ. ಅದಕ್ಕೋಸ್ಕರ 8ನೇಂತಕ್ಕೆ ನಮ್ಮ ತಂದೆ ತಿರ್ಕೊಂಡ್ಬಿಟ್ರು. ಐ ಆಮ್ ವೆರಿ ಎವರೇಜ್ ಬಾಯ್. 10ನೇಂತೆಯಲ್ಲೇ ಚೆನ್ನಾಗಿ ಓದಿದೆ, ಒಂದಿಷ್ಟು ಪರ್ಸೆಂಟೇಜ್ ಆಯಿತು. KCD ಧಾರವಾಡದಲ್ಲಿ ಅಡ್ಮಿಷನ್ ಸಿಕ್ತು. ಅಲ್ಲೇ PVC ಮಾಡಿದೆ, ಅಲ್ಲೇ ಡಿಗ್ರಿ BSc ಮಾಡಿದೆ. ನಾನು ಇಂಟ್ರ್ಯೂ ಹೋದಾಗ ಮೊನ್ನೆ ನಂದು 22ನೇ ತಾರೀಕು ಇಂಟ್ರ್ಯೂ ತನ. ಸೊ ಆಗಲಿ ನಮ್ಮ ಇಂಟ್ರ್ಯೂ ಬೋರ್ಡಲ್ಲಿ ಮೆಂಬರು ಆಫ್ಟರ್ ಒಂದು 3-4 ಡೇಸ್ ಆದಮೇಲೆ BSc ಅಥವಾ BA ಮಾಡಿದಂಥ ಕ್ಯಾಂಡಿಡೇಟ್ ನೀನು ಒಬ್ಬನೇ ನೋಡಪ್ಪ ಅಂತ ಹೇಳಿದರು. ಯಾಕಂದರೆ ಮ್ಯಾಕ್ಸಿಮಮ್ ಜನ ಎಲ್ಲ MBBS ಮತ್ತು ಎಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಬಂದಿದ್ರು ಈ ಸಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಕ್ಯಾಂಡಿಡೇಟ್ಸು ನಮ್ಮ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂಥೇಳಿ ಕೂಗ್ತಾರೆ. ಅದು ಬೇಡ. ಅದಾದಮೇಲೆ BSc ಆದಮೇಲೆ BSc ಮುಂಚಿತವಾಗಿ PUC ಮೇಲೆ ನನಗೆ ಎಕ್ಸಾಮ್ ಬರೆದೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆದೆ. ನಾನು ಬೆಳಗಾವಿ ಸಿಟಿ ಮಾರ್ಕೆಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆದೆ. ಒಂದು 3 ಮಂತ್ಸ್ ಟ್ರೈನಿಂಗು, ಒಂದು 3 ಮಂತ್ಸ್ ವರ್ಕ್ ಮಾಡಿ ಅದನ್ನು ಬಿಟ್ಬಿಟ್ಟೆ, ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಲೇಟಾಗಿ BSc ಅಡ್ಮಿಷನ್ ಮಾಡಿದೆ. ಜಸ್ಟ್ ಇನ್ನೇನು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಇತ್ತು, ಆ ಟೈಮಲ್ಲಿ ಅಡ್ಮಿಷನ್ ಮಾಡಿದೆ. BSc ಫಸ್ಟ್, ಸೆಕೆಂಡ್, ಥರ್ಡ್ ಮುಗಿಸಿ B.Edಗೆ ಮೈಸೂರಲ್ಲಿ ಬಂದೆ. ಆವಾಗ ನನಗೆ ಅಣ್ಣ ಪರಿಚಯ ಆಗಿರೋದು. ಆ್ಯಕ್ಚುಲಿ ಇವತ್ತು ನನಗೆ ಸನ್ಮಾನ ಮಾಡಿದಾರಲ್ಲ, ಸನ್ಮಾನ ಮಾಡೋ ಟೈಮಲ್ಲಿ ಅಣ್ಣರಿಗೆ ಹೇಳಿದೆ ನಾನು, ಈ ಸನ್ಮಾನ ನನಗಲ್ಲ ನಿಮಗೆ ಸಲ್ಲಬೇಕಂತ ಅಂತೇಳಿ. ಆ್ಯಕ್ಚುಲಿ ನನ್ನ ಜೀವನದಲ್ಲಿ ರಿಯಲ್ ಸೂಪರ್ ಸ್ಟಾರ್ ಅಂತೇಳಿ ಒಂದು 4 ಜನ ಇದ್ದಾರೆ. ನನ್ನ ತಾಯಿ, ಆನಂತರ ನನ್ನ ಕಾಕ, ಆನಂತರ 3ನೇದು ಅಣ್ಣ, 4ನೇದು ನನ್ನ ಫ್ರೆಂಡ್ಸು ಮತ್ತು ಮೈ ವೈಫ್. ಯಾಕೆ ಅವರೇ ರಿಯಲ್ ಸೂಪರ್ ಸ್ಟಾರ್ ಅಂತಂದರೆ, ನಾನು ಸಾಧನೆ ಮಾಡಿದ್ದೀನಿ ಅಷ್ಟೇ, ಬಟ್ ಆ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರೇ ಇವರು. ಸೊ ಬೆನ್ನೆಲುಬು ಅನ್ನೋಕ್ಕಿಂತ ವಿದೌಟ್ ಸಪೋರ್ಟ್ ಸೊ ನಿಲ್ಲೋದು, ಸ್ಟ್ಯಾಂಡಾಗಿ ನಿಲ್ಲೋದು ಸ್ವಲ್ಪ ಕಷ್ಟ. ಬಟ್ ಆ ಸಪೋರ್ಟು ಎಲ್ಲಕ್ಕಿಂತ ಜಾಸ್ತಿ ಎಮೋಷನಲ್ ಸಪೋರ್ಟ್ ಇದೆಯಲ್ಲ, ಅದು ಎಲ್ಲರಿಗೂ ಬೇಕು. ಜಾಸ್ತಿ ನಾವು ಡೌನ್ ಆಗೋದೇ ಅವಾಗ. ಅದಾದಮೇಲೆ B.Ed ಮಾಡಿದ ತಕ್ಷಣವೇ ನನಗೆ ಕೇಂದ್ರೀಯ ವಿದ್ಯಾಲಯ ಅಪಾಯಿಂಟ್ಮೆಂಟ್ ಆಯಿತು. ಕೇಂದ್ರೀಯ ವಿದ್ಯಾಲಯ ಮಣಿಪುರಕ್ಕೆ ಹೋದೆ. ಅಲ್ಲಿ ಫುಡ್ಡು, ವೆದರು ಎರಡೂ ಅಡ್ಜಸ್ಟ್ ಆಗಲ್ಲ. ಅದನ್ನು ಬಿಟ್ಟು ಬಂದುಬಿಟ್ಟೆ ನಾನು. ಬಿಟ್ಟು ಬಂದ ತಕ್ಷಣವೇ ನಾನು ಹೋಗಿದ್ದೆ ಡೆಲ್ಲಿಗೆ. ಮತ್ತೆ ನನಗೆ ಅಲ್ಲೇ ಅಣ್ಣ ಸಿಕ್ಕಿದ್ರು. ಸೊ ಐ ಥಿಂಕ್ ನಮ್ಮದೇ ಫಸ್ಟ್ ಬ್ಯಾಚ್ ಅನಿಸುತ್ತೆ ಕನ್ನಡ ಲಿಟ್ರೇಚರ್. ಸೊ 4 ಜನ ಇದ್ದೀವಿ ಅಷ್ಟೇ. ಎಷ್ಟು ಜನ? ಬರೀ 4 ಜನ ಅಷ್ಟೇ. ಅವರೇ ಮನೆಯಲ್ಲಿ ಇಟ್ಕೊಂಡು ಮತ್ತೆ ನನಗೆ ಒಂದು 2-3 ತಿಂಗಳು ಕ್ಲಾಸ್ ತೊಗೋತಾಯಿದ್ರು. ಅಷ್ಟೊತ್ತೆಲ್ಲ ಕೇಂದ್ರೀಯ ವಿದ್ಯಾಲಯ ಆಯಿತು. ಕೇಂದ್ರೀಯ ವಿದ್ಯಾಲಯ ಹೊರಟು ಹೋದೆ ನಾನು. ಕೇಂದ್ರೀಯ ವಿದ್ಯಾಲಯ ಹೊರಟು ಹೋದೆ. ಮತ್ತು ನನ್ನ ಕೋಚಿಂಗು ಅಲ್ಲೇ ಸ್ಟಾಪ್ ಆಯಿತು, ಅರ್ಧಕ್ಕೆ ನಿಂತು. ಕೇಂದ್ರೀಯ ವಿದ್ಯಾಲಯ ಅಪಾಯಿಂಟ್ ಆಗಿದೆ. ಕೇಂದ್ರೀಯ ವಿದ್ಯಾಲಯ ಫುಡ್ಡು, ವೆದರು ಮಣಿಪುರ ಕ್ಯಾಡ್ರ್ ಸಿಕ್ಕಿತ್ತು. ಸೊ ಅಲ್ಲಿ ಅಡ್ಜಸ್ಟ್ ಆಗಲ್ಲ, ಅದನ್ನು ಬಿಟ್ಟು ವಾಪಸ್ ನಾನು ಕರ್ನಾಟಕಕ್ಕೆ ಬಂದಾಗ ನವೋದಯ ವಿದ್ಯಾಲಯ ಅಪಾಯಿಂಟ್ ಆದೆ. ಯಾಕಂದರೆ B.Ed ಆಗಿತ್ತು. ನವೋದಯ ವಿದ್ಯಾಲಯ ಅಪಾಯಿಂಟ್ ಆದೆ. ಸೊ ಅಲ್ಲಿ ನನಗೆ ಓದೋಕ್ಕಾಗ್ತಿದ್ದಿಲ್ಲ, ಟೈಮ್ ಸಿಗ್ತಿದ್ದಿಲ್ಲ. ಸೊ ಟೈಮ್ ಸಿಗದೇ ಇದ್ದದಕ್ಕೆ ಭಾಳ ಯೋಚನೆ ಮಾಡ್ತಾಯಿದ್ದೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ಸು. ಸೊ 6 to 10 ಹ್ಯಾವ್ ಟು ಟೀಚ್ ಮ್ಯಾಥಮೆಟಿಕ್ಸ್. ನನ್ನ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು, ಅದರಲ್ಲಿ ಡಿಫಿಕಲ್ಟ್ ಸಬ್ಜೆಕ್ಟು. ನಾವು ಬೇರೆ ಏನೂ ಓದೋಂಗಿಲ್ಲ. A+B² = A² + B² + C² ಇದೆ. ಯಾವ ಸ್ಟೋರಿ ಇರಲ್ಲ, ಯಾವುದು ಹಾಡು ಇರಲ್ಲ, ಯಾವುದೇ ಎಂಟರ್ಟೈನ್ಮೆಂಟ್ ಇರಲ್ಲ ಇಲ್ಲಿ. ಸೊ ಹಿಂಗಾಗಿ ಅದು ಯಾಕೋ ನನಗೆ ಬೇರೆ ಒಂದು ಸಬ್ಜೆಕ್ಟನ್ನು, ಹ್ಯುಮ್ಯಾನಿಟಿ ಸಬ್ಜೆಕ್ಟು ಓದೋಕ್ಕೆ ನನಗೆ ಅವಕಾಶವೇ ಸಿಗಲಿಲ್ಲ ಅಲ್ಲಿ. ಸೊ ಹಂಗೆ ಏನು ಮಾಡಿದೆ, ನಾನು ಸ್ಟೇಟ್ ಸಿಲೆಬಸ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆದು ಎಕ್ಸಾಮ್ಸ್ ಕರೆದ್ರು, ಅದನ್ನು ಬರೆದೆ, ಅದು ಪಾಸ್ ಆದೆ. ಆಮೇಲೆ ಆ ನವೋದಯ ವಿದ್ಯಾಲಯಕ್ಕೂ ರಿಸೈನ್ ಮಾಡಿದೆ. ಸೊ ರಿಸೈನ್ ಮಾಡಿದ ತಕ್ಷಣ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಕಾರ್ಯಕ್ರಮದ ಮುಂಚಿತವಾಗಿ ಒಂದು ಮಾತು ಹೇಳಿದರು, ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಅಂತ. ಅನಂತರ ಇನ್ನೊಂದು, ನಾನು ಆಲ್ವೇಸ್ ಬಿಲೀವ್ ಮಾಡೋದಿಷ್ಟೇ, ಯುವರ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ ಯು ಬ್ಯಾಕ್. ಹಾರ್ಡ್ ವರ್ಕು ಯಾವಾಗಲೂ ನಮಗೆ ಒಂದಿಲ್ಲ ಒಂದಿನ ನಮಗೆ ಅದು ಫಲ ಕೊಟ್ಟೇ ಕೊಡುತ್ತೆ. ಸೊ ಐ ಬಿಲೀವ್ ಇನ್ ಹಾರ್ಡ್ ವರ್ಕ್.
ಸೊ ನವೋದಯ ವಿದ್ಯಾಲಯ ಆದಮೇಲೆ ಮೊರಾರ್ಜಿ ವಿದ್ಯಾಲಯ ಅದು 6 to 10 ಇತ್ತು. ಅದು 6ರಿಂದ 10 ಮಕ್ಕಳ ಸಂಖ್ಯೆ 60 ಪರ್ ಕ್ಲಾಸ್ 60. ಸೊ ಡೈಲಿ ಐ ಹ್ಯಾವ್ ಟು ಟೇಕ್ 6 ಕ್ಲಾಸಸ್. 6 ಕ್ಲಾಸ್, ಒಂದು ಕ್ಲಾಸ್ ಅಂದರೆ 45 ಮಿನಿಟ್ಸ್. ಸೊ ನನಗೆ ನಿಂತು ಮತ್ತು ಪಾಠ ಮಾಡಿ 2 ಗಂಟಲು ಹೋಗ್ತಿತ್ತು. ಸೊ ಬಾಡಿ ಸಿಕ್ಕಾಪಟ್ಟೆ ಬೆನ್ನಾಗ್ತಿತ್ತು, ಮನೆಗೆ ಬಂದು ಓದೋಕ್ಕಾಗ್ತಿದ್ದಿಲ್ಲ. ಸೊ ಮತ್ತೆ ಪ್ಲ್ಯಾನ್ ಮಾಡಿದೆ, ಇದು ರೆಸಿಡೆನ್ಷಿಯಲ್ ಸ್ಕೂಲು, ಇದು ಸರಿಯಾಗಲ್ಲ. ಸೊ ನನಗೆ ಜಾಬ್ ಮಾಡ್ತಾ ಓದ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಬ್ಯಾಕ್ ಬೋನ್. ಸೊ ಅಂಥ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ, ಎಷ್ಟೋ ಜನ ಇಲ್ಲಿದ್ದೀರಿ. ಅದಾದಮೇಲೆ ನಾನೇನು ಮಾಡಿದೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಓದಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹೈಸ್ಕೂಲ್ ಟೀಚರಾಗಿ ಬಂದೆ. ನಾನು ದುರಾದೃಷ್ಟ ಏನಂತಂದರೆ, ಕರ್ನಾಟಕದಲ್ಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಒಂದಿಷ್ಟದವ. ಆ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ತಾಲೂಕ್ಸಲ್ಲಿ ಆದರ್ಶ ವಿದ್ಯಾಲಯ ಅಂತೇಳಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮಾಡ್ಯಾರ. ಐ ಹ್ಯಾವ್ ಸೆಲೆಕ್ಟೆಡ್ ಫಾರ್ ದ್ಯಾಟ್. ಸೊ ಅಲ್ಲಿ ಏನಂತಂದರೆ ಅದು 6 to 10 ಇತ್ತು. ಅದು 6 to 10. ಸೊ ಬಿಫೋರ್ ಮೊರಾರ್ಜಿಯಲ್ಲಿ 60 ಸ್ಟ್ರೆಂತ್ ಇದ್ದರೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ 80 ಸ್ಟ್ರೆಂತ್ ಇತ್ತು. ಸೊ ಹೀಗಾಗಿ ಅವರು ಎ ಮತ್ತು ಬಿ ಸೆಕ್ಷನನ್ನು ಮಾಡಿದರು. ಸೊ ಅಲ್ಲಿ 6 ಕ್ಲಾಸ್ ತೊಗೋತಿದ್ರೆ ಇಲ್ಲಿ 8 ಕ್ಲಾಸ್ ತೊಗೊತ ಪ್ರಸಂಗ ಬಂದ್ಬಿಡ್ತು. ಸೊ ಫೈನಲಿ ಹ್ಯಾವ್ ಡಿಸೈಡೆಡ್, ಸೊ ಈಗಾದರೆ ನನಗೆ ಓದೋಕ್ಕಾಗಲ್ಲ ಅಂತೇಳಿ 2016ರಲ್ಲಿ ಕಂಪ್ಲೀಟ್ ಎಲ್ಲವನ್ನೂ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಬಂದಿದ್ದೆ ನಾನು ಅಣ್ಣನ ಹತ್ರ ಮೈಸೂರಲ್ಲಿ ಬಂದಾಗ ನನ್ನ ಮನೆಯಲ್ಲಿ ಇಟ್ಕೊಂಡು ಅಣ್ಣ ಮತ್ತು ಅಕ್ಷರವನ್ನು ಕಲಿಸಿದಂತಹ ಗುರು ಅವರು. ಸೊ ಈ ಜಗತ್ತಿನಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅಥವಾ ಮಹಾನ್ ವ್ಯಕ್ತಿಗಳಿದ್ದರೆ ಅದು ನನ್ನ ಪ್ರಕಾರ ಇವೆರಡೇ ಕೊಟ್ಟವರು. ಒಂದನೇದು ಅನ್ನವನ್ನು ನೀಡಿದವರು, ಎರಡನೇದು ಅಕ್ಷರವನ್ನು ಕಲಿಸಿದವರು. ಸೊ ಅದು ಎರಡನ್ನೂ ಪುಣ್ಯವಂತ ಅಂತಂದರೆ ಆ ಅಣ್ಣನಿಂದ ನನಗೆ ಸಿಕ್ಕಿರೋದು. ಸೊ ಆಗ ನಾನು ಸೀರಿಯಸ್ ಆಗಿ ಓದೆ. ಇನ್ ಬಿಟ್ವೀನ್ ಈ 2011ರಿಂದ 2016ರವರೆಗೆ KPSCಗೆ ನಿಯರ್ಲಿ ಒಂದು 4 to 5 ಟೈಮ್ಸ್ ಐ ಹ್ಯಾವ್ ಗಾನ್ ಫಾರ್ ಇಂಟರ್ವ್ಯೂ. ಸೊ ಅದಕ್ಕೆ ಅಂತಂದರೆ ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪಲ್ಸ್ಗೆ, ನವೋದಯ ಸ್ಕೂಲ್ಸ್ ಪ್ರಿನ್ಸಿಪಲ್ಸ್ಗೆ ಮತ್ತು ಮೈನಾರಿಟಿ ಸ್ಕೂಲಲ್ಲಿರುವಂಥ ಪ್ರಿನ್ಸಿಪಲ್ಸ್ಗೆ ಒಂದು 3-4 ಸರಿ ಇಂಟರ್ವ್ಯೂ ಕೊಟ್ಟಿದ್ದೆ. ಬಟ್ ಯಾವೂ ವರ್ಕೌಟ್ ಆಗಿದ್ದಿಲ್ಲ. 2016ರಲ್ಲಿ ಬಿಟ್ಟು 2 ವರ್ಷ ಕಂಟಿನ್ಯೂಸ್ ಆಗಿ ಓದಿದೆ. 2018ರಲ್ಲಿ ಮೈನಾರಿಟಿ PU ಕಾಲೇಜ್ಗೆ ಮತ್ತೆ ಅಪ್ಲಿಕೇಶನ್ ಕರೆದ್ರು. ಸೊ ಆಗ ಅಪ್ಲೈ ಮಾಡಿದೆ. ಎಂಟೈರ್ ಕರ್ನಾಟಕದಲ್ಲಿ ಬರೀ 6 ಸೀಟ್ ಮಾತ್ರ ಇದ್ದು, 6 ಸೀಟ್ ಮಾತ್ರ ಇದ್ದು. ಅಪ್ಲೈ ಮಾಡಿ 2018 ಡಿಸೆಂಬರಲ್ಲಿ ಅನಿಸುತ್ತೆ ಎಕ್ಸಾಮ್ ಬರೆದೆ. ಸೊ ಅದು ಕ್ವಾಲಿಫೈ ಆದೆ, ಸೆಲೆಕ್ಟು ಆದೆ. ನಾವು ಐ ಆಮ್ ಸರ್ವಿಂಗ್ ಆಸ್ ಎ ಪ್ರಿನ್ಸಿಪಲ್ ಆಫ್ PU ಕಾಲೇಜ್ ಇನ್ ಹಾವೇರಿ. ಸೊ ಸದ್ಯ ಇದಕ್ಕಿಂತ ಪೂರ್ವದಲ್ಲಿ ACFOಗೆ ಮೇನ್ಸ್ ಬರೆದೆ 1-2 ಸರಿ. ಆನಂತರ KS ಬಿಫೋರ್ ಈ KSಗಿಂತ ಮುಂಚಿತವಾಗಿ 2 ಸಲ ಮೇನ್ಸ್ ಬರೆದು 1 ಸಲ ಇಂಟರ್ವ್ಯೂ ಹೋಗಿದ್ದೆ. ಸೊ ನನಗೀಗ ಏಜು 35. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಕ್ಸಸ್ಸನ್ನು ಇಮ್ಮಿಡಿಯೇಟಾಗಿ ನೀವು ಬಯಸಬೇಡ್ರಿ. ಸೊ ಯಾರಿಗಾದ್ರೂ ಜಲ್ದಿ ಸಿಕ್ಕಿತ್ತಂದ್ರೆ ದೇ ಆರ್ ಫಾರ್ಚುನೇಟ್. ನಿಜವಾಗ್ಲೂ ಅವರು ಅದೃಷ್ಟವಂತರು. ಆನಂತರ ಈ ಕಾಂಪಿಟೇಟಿವ್ ಫೀಲ್ಡ್ ಹೆಂಗಿದೆ ಅಂತಂದರೆ, ನೀವು ಒಂದು ಸರಿ ಇಲ್ಲಿ ಬಂದ್ರಂದರೆ ಕಾಲನ್ನು ಹಿಂದಕ್ಕೆ ಹಾಕುವ ಹಾಗೆ ಇಲ್ಲ. ಕಾಲು ಹಿಂದಕ್ಕೆ ಹಾಕುವಾಗೇ ಇಲ್ಲ, ನೀವು ಬ್ಯಾಕ್ವರ್ಡ್ ಸ್ಟೆಪ್ ತೊಗೋಂಗೇ ಇಲ್ಲ. ಸೊ ಮುಂದುಗಡೆನೇ ಹೋಗ್ತಾ ಇರಬೇಕು. ಸೊ ಮುಂದುಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಸಕ್ಸಸ್ ಬೇಕು. ಸೊ ಆ ಸಕ್ಸಸ್ ಲೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬ್ಯಾಕ್ವರ್ಡ್ ಸ್ಟೆಪ್ ತೊಗೋಬೇಡ್ರಿ. ಸೊ ಸಾಧ್ಯ ಆದಷ್ಟು ಕಷ್ಟ ಬಂದದ್ದನ್ನು ಸ್ವೀಕರಿಸಿ ಮುಂದೊಂದು ದಿನ ಏನಪ್ಪ ಒಳ್ಳೆಯ ಕಾಲ ಒಂದೇ ಬರುತ್ತೆ ಅಂಥೇಳಿ ನಂಬಿಕೆ ಇಟ್ಕೋಬೇಕು. ಸೊ 2 ಫಾರ್ಮುಲಾ ನಾನು ಪಾಲನೆ ಮಾಡ್ಕೊತ ಬಂದಿರೋದು. ಸೊ ಡೈರೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸ್ಪೀಡ್ಗಿಂತ ಯಾವುದು ಇಂಪಾರ್ಟೆಂಟು? ಡೈರೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸ್ಪೀಡ್. ಅನದರ್ ಒನ್ ಏನಂತಂದರೆ, ಹ್ಯಾಬಿಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಗೋಲ್ಸ್. ಸೊ ನಮ್ಮ ಗೋಲು ಡಿಸೈಡ್ ಮಾಡೋದು ಯಾವುದು? ಅವರ್ ಡೈಲಿ ಹ್ಯಾಬಿಟ್ಸ್. ಸೊ ಅವರ್ ಡೈಲಿ ಹ್ಯಾಬಿಟ್ಸ್ ವಿಲ್ ಡಿಸೈಡ್ ಅವರ್ ಫೈನಲ್ ಗೋಲ್. ಸೊ ಅದೇ ಥರ ಡೈರೆಕ್ಷನು, ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾವ ಬುಕ್ಕನ್ನು ಎಷ್ಟು ಫಾಸ್ಟಾಗಿ ಓದ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನೀಟಾಗಿ ಓದ್ತೀವಿ ಅಂತ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನೀವೆಲ್ಲರೂ ಒಳ್ಳೆಯವರು. ನಿಮಗೆಲ್ಲ ಒಂದಿಲ್ಲ ಒಂದಿನ ಸಕ್ಸಸ್ ಸಿಗತ್ತೆ. ಅದಕ್ಕೆ ನಾನೇ ಉದಾಹರಣೆ. 35ನೇ ವಯಸ್ಸಲ್ಲಿ KS ಆಫೀಸರ್ ಆಗ್ತೀನಿ ಅಂದರೆ ಇಟ್ ಕಾಂಟ್ ಬಿ ಇಮ್ಯಾಜಿನ್. ನನಗಂತೂ ಆಲ್ಮೋಸ್ಟ್ ಒಂಥರ ಸ್ಕ್ವೀಸ್ ಮಾಡಿರ್ತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಲಿಟ್ರಲಿ ಸ್ಕ್ವೀಸ್ ಮಾಡ್ತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಬಟ್ ಈ ಎಂಟೈರ್ ಜರ್ನಿಯಲ್ಲಿ ನನಗೆ ಸಪೋರ್ಟ್ ಮಾಡಿರೋವಂಥದ್ದು ನನ್ನ ಅಣ್ಣ ಮತ್ತು ನನ್ನ ತಾಯಿ, ನನ್ನ ಮಿಸ್ಸಸ್ಸು, ಅನಂತರ ನನ್ನ ಫ್ರೆಂಡ್ಸ್. ಸೊ
ಇಷ್ಟು ಇದೇನಂತಂದರೆ ಇದು ಸ್ಕ್ರಿಪ್ಟ್ಸ್ ಅಷ್ಟೇ. ಇದು ಎಲ್ಲರ ಜೀವನದಲ್ಲೂ ಇದೆ, ಅದು ಬೇರೆ ಬೇರೆ ರೂಪದಲ್ಲಿದೆ ಅಷ್ಟೇ. ಎಲ್ಲರ ಜೀವನದಲ್ಲಿದೆ, ಅದು ಬೇರೆ ಬೇರೆ ರೂಪದಲ್ಲಿದೆ. ಸೊ ಯಾವುದೇ ಕಾರಣಕ್ಕೂ ಎಲ್ಲಾದರೂ ಸೋತಾಗ ಯಾವುದೇ ಕಾರಣಕ್ಕೂ ಕುಗ್ಗದೆ ಮುನ್ನಡೆಯಿರಿ. ಇದೇ ಒಂದು ನನ್ನ ಸಂದೇಶವನ್ನು ಹೇಳ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯ ನೀಡ್ತಿದ್ದೀನಿ. ನನಗೆ ಸನ್ಮಾನ ಮಾಡಿದಂತಹ ಅಕ್ಕ IAS ಎಲ್ಲ ಬಳಗಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಮರ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಅದು ನಿಂತಿರೋದು ತನ್ನ ಬೇರಿನ ಮೇಲೇನೆ. ಹಾಗೆ ಈಗಿನ ಪ್ರಪಂಚದಲ್ಲಿ ಮೌಲ್ಯಗಳನ್ನು ಮರೆತು ನಾಗಾಲೋಟದಲ್ಲಿ ಓಡ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಸರ್ ಹೇಳಿರೋವಂಥ ಮಾತು ಅವರ ಸಾಧನೆಗೆ ಪ್ರೇರಣೆ ಶಕ್ತಿಯಾಗಿ ಅವರ ತಂದೆ ತಾಯಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದರಾಗಿರ್ಬೋದು, ಹಾಗೆ ಅವರ ಫ್ರೆಂಡ್ಸ್ ಅಂದರೆ ಗೆಳೆಯರಾಗಿರ್ಬೋದು, ಹಾಗೆ ಅವರ ಸಂಗಾತಿ ಎಷ್ಟು ಮಟ್ಟಿಗೆ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ನಾವು ಎಷ್ಟೇ ಎತ್ತರಕ್ಕೂ ಕೂಡ ಹೋದರೂ ಸಹ ನಾವು ಮೌಲ್ಯಗಳನ್ನು ಮರಿಬಾರ್ದು, ನಾವು ಬಂದಂಥ ಹಾದಿಯನ್ನು ಮರಿಬಾರ್ದು ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಯೂತ್ಸಿಗೆ ನೀವು ಒಂದು ಮೌಲ್ಯವನ್ನು ಕೊಟ್ಟು ಮಾದರಿಯಾಗಿದ್ದೀರಿ ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸ್ಟೇಜ್ ಮೇಲೆ ಇರೋ ಎಲ್ಲ ಗಣ್ಯರಿಗೂ ಮತ್ತು ಇಷ್ಟು ಹೊತ್ತು ಕಾದು ಕೇಳ್ತಾ ಇರೋ ಎಲ್ಲ ಕೆಳಗಿನ ಗಣ್ಯರಿಗೂ ನಮಸ್ಕಾರ. ಎಲ್ಲ ಹೇಳಿಬಿಡ್ಯಾರೆ, ಮತ್ತು ನಾ ಏನು ಹೇಳೋದು. ಐ ಆಮ್ ತಮ್ಮನಗೌಡ ಪಾಟೀಲ್. ಎಸ್, ಐ ಆಮ್ ಫ್ರಮ್ ಸೌದತ್ತಿ ಯಲ್ಲಮ್ಮ, ಬೆಳಗಾಂ ಡಿಸ್ಟಿಕ್. ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆಸ್ ಎ FDA ಇನ್ BBMP. ಇಷ್ಟು ಹೇಳಿದ್ರೆ 20 ಮಾರ್ಕ್ಸ್ ಕೊಡ್ತಾರೆ ಇಂಟರ್ವ್ಯೂದಾಗ. ನನಗೆ ಬಂದಿದ್ದು 23.75, 3.75 ಅದು ಕ್ರೆಡಿಟ್ ಗೋಸ್ಟು ಸರ್ಗೆ. ಯಾಕಂತ ಹೇಳ್ತೀನಿ, ಯಾಕಂದ್ರೆ ಆ 3.75 ಮಾರ್ಕ್ಸ್ ಎಲ್ಲ ನಂದು ಇಂಟರ್ವ್ಯೂ ನಡೆದಿದ್ದು ಕನ್ನಡ ಲಿಟ್ರೇಚರ್ ರೌಂಡೇ ನಡೆದಿತ್ತು. ಅದು ಹೆಂಗಂತ ಹೇಳ್ತೀನಿ, ಅವು ಎಲ್ಲ ನಿಮ್ಮ ಬುಕ್ಕಲ್ಲಿ ಸಿಗಲ್ಲ. ಅದು ಸರ್ ಕ್ಲಾಸಲ್ಲಿ ಹೇಳಿದ್ದು ನಂಗೆ ನೆನಪಿತ್ತು, ಅದನ್ನು ನಾನು ಹೇಳ್ತೀನಿ. ಉಳಿದಿದ್ದು ನಾನು ಏನು ಹೇಳಲ್ಲ, ಯಾಕಂದ್ರೆ ಅಷ್ಟು ಪ್ರಿಪ್ರೇಷನ್ ಇದ್ದಿರಲಿಲ್ಲ, ಸುಮ್ಮನೆ ಬರ್ದಿದ್ದು ಆಗಿದ್ದು ಹಂಗೆ. ಓಕೆ, ಅವರು ಓಕೆ ಥ್ಯಾಂಕ್ ಯು. ಅವರು ಒಬ್ಬರು ಮೆಂಬರು ಏನೋ ನಮ್ಮ ಊರ ಕಡೆ ಇದ್ದವ್ರು ಅನಿಸುತ್ತೆ. ಗೊತ್ತಿರಲಿಲ್ಲ ನನಗೆ, ಒಬ್ರು ಅದಾರು ಅಂತ ನಂಗೆ ಗೊತ್ತಿತ್ತು. ಅವರು ಲಕ್ಕಿಲಿ ನನಗೆ ಬಂದಿದ್ರು. ಅವ್ರು ಹೆಂಗೆ ಕೇಳಿದ್ರು ಅಂದ್ರೆ ಇಟ್ ವಾಸ್ ಮೋರ್ ಇನ್ಫಾರ್ಮಲ್. ಹಾಂ, ಹೇಳು ಕಿರ್ಲೋಸ್ಕರ್ ಯಾರು ಹೇಳ, ಏನು ಕೇಳಾಕತ್ತಾರ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಹಾಂ, ಕಿರ್ಲೋಸ್ಕರ್ ಸರ್ ಗೊತ್ತಿಲ್ಲ ಸರ್. ಮತ್ತೇನು ಗೊತ್ತಿತ್ತು ನಿನಗೆ? ಹಿಂಗೆ ಕೇಳಿ ಮತ್ತೇನು ಗೊತ್ತಿತ್ತು? ಅಲ್ಲೋ ಸೌದತ್ತಿ ಯಲ್ಲಮ್ಮ ಅಂತಿ, ಹೇಳ ಸಂಭಾ ಜೋಶಿ ಅವ್ರ ಬಗ್ಗೆ ಹೇಳ. ಏನು ಗೊತ್ತಿತ್ತು ನಿಂಗೆ ಸಂಭಾ ಜೋಶಿ ಬಗ್ಗೆ ಅಂತ? ಹಾಂ ಸರ್ ಗೊತ್ತೈತೆ ಸರ್. ಏನು ಹೇಳು ಮತ್ತೆ, ಏನು ಮತ್ತೆ ಹೇಳೋಣ. ಅವರು ಶಂಭಾ ಜೋಶಿ ಅವರು ಮತ್ತು ಕಿರ್ಲೋಸ್ಕರ್ ಅವರು ನಮ್ಮ ಮುತ್ತಜ್ಜಿ ಕಾಲದಾಗ ಅವರು ಅಲ್ಲಿ ಊರಾಗಿದ್ರು. ಆ ಊರು ಮುಳುಗಿ ಹೋಗೈತಿ ಈಗ, ಆ ಊರು ಮುಳುಗಿ ಹೋಗೈತಿ ಈಗ. ಲಕ್ಕಿಲಿ ನಾನು ಶಂಭಾ ಜೋಶಿ ಅವ್ರ ಬಗ್ಗೆ ಓದಿದ್ದೆ, ಅವ್ರ ಕೃತಿಗಳು ಗೊತ್ತಿತ್ತು, ಹೇಳಿದೆ. ಅವರು ಖ್ಯಾತ ಕನ್ನಡ ಸಂಶೋಧಕರು, ಅವರೊಂದಿಷ್ಟು ಕೃತಿಗಳು ಬರ್ದಾವ, ನಂಗೆ ನೆನಪಿಲ್ಲ, ಹೋಗಿ ನೋಡಿರ್ಬೇಕಾರೆ. ಆ್ಯಂಡ್ ಏನಪ್ಪ ಅವರು ಚಾಲೂ ಮಾಡಿದರು. KPS ಇಂಟರ್ವ್ಯೂ ಅಂದ್ರೆ ಹೆಂಗಂದರೆ ಅವ್ರ ಮನಸ್ಸಾಗಿದ್ದು ನೀವು ಕಂಡಿಡ್ಬೇಕು. ನಿಮ್ಗೆ ಗೊತ್ತಿದ್ದು ಹೇಳೋಂಗಿಲ್ಲ, ಅವ್ರ ಮನಸ್ಸಾಗಿದ್ದು ಕಂಡಿಡ್ಬೇಕು. ಹೆಂಗಂದ್ರೆ ಹೇಳ್ತೀನಿ, ಒಂದು 4 ಹೆಸರು ಕೊಟ್ಟವ, ಅವ ಯಾವುದೇದೋ ಹೇಳಿದ. ಲಾಸ್ಟಿಗೆ ನಾರಾಯಣಪುರ ಕೂಡಲ ಸಂಗಮ ಅಂತ ಬಂತ. ಏನೋ ಇವು ಅಂತಂತಾನ ಸರ್. ಮೋಸ್ಟ್ಲಿ ಅದು ಹೇಳಂಗಿಲ್ಲ. ಅದಕ್ಕೆ ಕೂಡಲ ಸಂಗಮ ಅಂತ ಬಂದಲ್ಲ, ನಮ್ಮ ಮಲಪ್ರಭಾ ನದಿ ಅಲ್ಲಿ ಹೋಗಿ ಮರ್ಜ್ ಆಗ್ತೈತಿ ಸರ್. ಮಲಪ್ರಭಾ ಅಲ್ಲಿ ಟ್ರಾವೆಲ್ ಆಗ್ಬಿಟ್ಟಿರ್ಬೇಕ್ರಿ, ಅಲ್ಲಿ ಹೋಗಿ ಮರ್ಜ್ ಆಗ್ತೈತೆ ಅಂತ ಹೇಳಿದೆ. ಇಲ್ಲೋ ಬಸವಣ್ಣವರು ಹುಟ್ಟಿದ್ದು ಬೆಳೆದಿದ್ದು ದೀಕ್ಷೆ ತೊಗೊಂಡಿದ್ದು ಆಯ್ಕೆ ಆಗಿದ್ದು ಅದು ಅಂದದು. ಸರ್ ಮಲಪ್ರಭಾ ಅಲ್ಲಿ ಅಂತ ಮಾಡಿ ಅದನ್ನೇ ಹೇಳಬೇಕಿತ್ತು ನೀನು. ಅವ್ರು ಬಿಟ್ಟರು, ಇನ್ನೊಬ್ರು ಅದನ್ನೇ ಹೇಳ್ಕೊಂಡ್ರೆ. ಬಸವಣ್ಣವ್ರು ಹೇಳತ್ತಿದ್ದಲ್ಪ, ಈ ಕನ್ನಡ ಲಿಟ್ರೇಚರ್ ಬರ್ದಿದ್ದು ನೋಡ್ರಿ. ಬಸವಣ್ಣವ್ರು ಹೇಳೋದು, ಹೇಳಪ್ಪ ನಿಂಗೇನು ಬಸವಣ್ಣವ್ರ ಬಗ್ಗೆ ಗೊತ್ತೈತಿ ಅಂತ. ಸರ್ ಬಸವಣ್ಣ ಬಿಜ್ಜಳನ ಭಂಡಾರಿ ಮಾತ್ರ ಆಗಿರಲಿಲ್ಲ, ಭಕ್ತಿ ಭಂಡಾರಿ ಆಗಿದ್ದರು. ಅವ್ರದ್ದೆಲ್ಲ ಹೇಳಿದೆ ಒಂದು ಸ್ವಲ್ಪ. ಓಕೆನಾ? ಹಂಗಂದ್ರೆ ಅನುಭವ ಮಂಟಪ ಅಂದ್ರೆ ಏನಪ್ಪ ಅಂತಂದು. ಅನುಭವ ಮಂಟಪ ಇಟ್ಸ್ ಅನ್ ಅಸೆಂಬ್ಲಿ ವೇರ್ ಆಲ್ ಆರ್ ಟ್ರೀಟೆಡ್ ಈಕ್ವಲ್, ಎವ್ರಿ ವಾಯ್ಸ್ ಈಸ್ ಹರ್ಡ್ ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್, ಜೆಂಡರ್, ಎವ್ರಿಥಿಂಗ್ ಸರ್ ಅಂತಂದೆ. ಅವರು ಆಯಿತಾ, ಹಂಗಂದ್ರೆ ಅಕ್ಕಮಹಾದೇವಿ ಎಲ್ಲಿ ಅವರು ಅಂತಂತಂದ್ರೆ, ಅಕ್ಕಮಹಾದೇವಿ ನಮ್ಮ ಶಿವಮೊಗ್ಗವಾದ ಉಡುತಡಿದವ್ರು ಸರ್ ಅಂತಂದೆ.
ಹಂಗಂದ್ರೆ ಅವ್ರು ಇಮಿಡಿಯೇಟ್ ಬಂದ್ಕೊಳ್ಳಿ ಎಕ್ಸೆಪ್ಟ್ ಮಾಡ್ಕೊಂಡ್ರ ಅಂತಂತಂದ್ರೆ ಇಲ್ಲ ಸರ್ ಹಂಗೆ ಏನು ಮಾಡಿದ್ರು ಅಕ್ಕಮಹಾದೇವಿ ಬಂದ್ಕೊಳ್ಳೆ ಇದನ್ನು ಸರ್ ಕ್ಲಾಸ್ದಾಗ ಹೇಳಿದ್ರು ಏನು ಮಾಡಿದ್ರು ಅಂತ ಹೇಳಿದ್ರು ಯಾರು ಗೊತ್ತಾ ಅಕ್ಕಮಹಾದೇವಿ ಬಂದ್ಕೊಳ್ಳಿ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಕೊಂಡ್ರ ಹಾಂ ಅಲ್ಲಂ ಪ್ರಭುಗಳು ಕ್ವಶನ್ ಹೆಸರು ಇಮಿಡಿಯೇಟ್ ಮಾಡಲಿಲ್ಲ. ಅಲ್ಲಂ ಪ್ರಭುಗಳು ಅವ್ರನ್ನ ಡಿಫ್ರೆಂಟಾಗಿ ಕ್ವಶನ್ಸ್ ಕೇಳಿದ್ರು, ಇವನ್ ಫಿಸಿಕಲಿ ಟಚ್ ಮಾಡಿ ಕೂಡ ಸರ್ ಸೇಮ್ ವರ್ಡ್ಸ್ ಯೂಸ್ ಮಾಡಿದ್ರು. ಐ ಸ್ಟಿಲ್ ರಿಮೆಂಬರ್ ದೆಮ್. ಇವನ್ ಫಿಸಿಕಲಿ ಕೂಡ ಟಚ್ ಮಾಡಿದ್ದು ಬಿಕಾಸ್ ಶಿ ಕೇಮ್ ನೆಕೆಡ್ ಅ ಲಾಂಗ್ ವೇ, ಅದಕ್ಕೆಲ್ಲ ಮಾಡಿದ್ರು ಅಂತಂದೆ. ಮತ್ತು ಅದೇನು ಡಿಸ್ಕ್ರಿಮಿನೇಷನ್ ಆಗಲಿಲ್ಲ ನಾನು ಏನು ಇಟ್ಟಪ್ಪ ಅಂದೆ, ಅದೇನು ಡಿಸ್ಕ್ರಿಮಿನೇಷನ್ ಆಗಲಿಲ್ಲ. ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅಂತೀ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ಏನು ಹೇಳ್ಬೇಕಂತೆ. ಸರ್ ನೋಡ್ರಿ ಅಲ್ಲಂ ಪ್ರಭುಗಳು ಶಿವನ ವಂಶ, ಅವನ ಜಗತ್ತ ಗೊತ್ತೈತಿ, ಅಲ್ಲಮ್ಮ ಅಕ್ಕಮಹಾದೇವಿ ಪ್ರತಿಭೆ ಅನ್ನೋದು ಗೊತ್ತೈತಿ, ಉಳ್ದವ್ರು ಗೊತ್ತಿರಲಿಲ್ಲ ಸರ್, ಅವ್ರು ತಿಳ್ಸಾಕಂಗೆ ಮಾಡಿದ್ರಿ ಅಂತ. ಸೊ ಆ 3.75 ಇಲ್ಲೇ ಆ್ಯಡ್ ಆಗಿದ್ದು ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಇಷ್ಟು ಹೇಳಿದ್ನ ಎಲ್ಲರೂ ಮೋಟಿವೇಟ್ ಆಗಿಬಿಟ್ಟಿರಿ. ಬಟ್ ಡೋಂಟ್ ಗೆಟ್ ಮೋಟಿವೇಟೆಡ್. ಮೋಟಿವೇಶನ್ ಈಸ್ ಅ ವರ್ಸ್ಟ್ ಥಿಂಗ್. ಮೋಟಿವೇಶನ್ ಅನ್ನೋದು ಪಾಯ್ಸನ್ನು, ಗೊತ್ತಾಯ್ತಾ? ಅಂದರೆ ಒಂಥರ ನಶೆ ಇದ್ದಂಗೆ ಅದು. ಮೋಟಿವೇಟ್ ಆದರೆ ನಶೆ ಇರ್ತೈತೆ, ನಶೆ ಏನಾಗ್ತೈತಿ ಇಳಿದು ಹೋಗ್ಬಿಡ್ತೈತಿ. ಸೊ ಡೋಂಟ್ ಗೆಟ್ ಮೋಟಿವೇಟೆಡ್. ನಾನು ಫೇಲ್ಯೂರ್ ಸಿಕ್ಕಾಪಟ್ಟಿ ಮಾಡೇನಿ, ಕಂಡೇನಿ, ಇನ್ನೂ ಕಾಣಕತ್ತೀನಿ. ಬಿಕಾಸ್ ಮೈ ಜರ್ನಿ ಇಸ್ ನಾಟ್ ಎಂಡೆಡ್ ಹಿಯರ್. ನಾ UPSCಗೆ ಓದಿದ್ದು, UPSC 2 ಮೇನ್ಸ್ ಬರೆದಿದ್ದೆ. ಕನ್ನಡ ಲಿಟ್ರೇಚರ್ ನಂಗೆ ಚಲೋ ಸ್ಕೋರ್ ಬಂದಿತ್ತು. ಒಮ್ಮೆ ಓದಲೇ ಕೊಟ್ಟಿದ್ದೆ, ಸರ್ ನೋಟ್ಸ್ ಅಷ್ಟೇ ಓದಿ ಕೊಟ್ಟಿದ್ದೆ, 260 ಬಂದಿತ್ತು. ಬಟ್ ಲಾಸ್ಟ್ ಇಯರ್ 241 ಕೊಟ್ಟಾರೆ, ಯಾರು ತಗೊಂಡ್ರೆ ಗೊತ್ತಿಲ್ಲ. ಆ್ಯಕ್ಚುಲಿ ಚಲೋ ತಂಗೇನೆ ಬರೆದಿದ್ದೆ ನಾನು. ಡೋಂಟ್ ಗೆಟ್ ಮೋಟಿವೇಟೆಡ್, ಬಿಲೀವ್ ಇನ್ ಹಾರ್ಡ್ ವರ್ಕ್. ಅದು ನನ್ನ ಲ್ಯಾಪ್ಟಾಪಲ್ಲಿ ಒಂದು ಇದನ್ನು ಬರ್ಕೊಂಡು ವಾಲ್ ಪೇಪರ್ ಇಟ್ಟು ಏನಂದ್ರೆ, there is no talent here. If you put in time, do your hard work. If you put in time, you will reach the top. ಇನ್ನೂ ನಾ ಟಾಪ್ ರೀಚ್ ಆಗಿಲ್ಲ. ಐ ವಿಲ್ ಕೀಪ್ ಆನ್ ವರ್ಕಿಂಗ್. ನಾನು UPSC ಕ್ಲಿಯರ್ ಆದಾಗ ಅದು ನನ್ನ ರಿಯಲ್ ಜರ್ನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಬಹಳಷ್ಟು ತುಂಬ ಹುರಿದುಂಬಿಸುವಂಥ ಮಾತು. ಕೈ ನಡುಕ್ತಾ ಇದ್ರೆ ಮಾತಲ್ಲಿ ಸ್ಪಷ್ಟತೆ ಇತ್ತು, ಅದ್ರ ಜೊತೆಗೆ ಒಂದಷ್ಟು ಮೋಟಿವೇಶನ್ ಇತ್ತು. ಸೊ ಥ್ಯಾಂಕ್ ಯು ಸರ್. ಹಾಗೆ ಮತ್ತವರು ಗುಡ್ ಈವ್ನಿಂಗ್ ಆಲ್. ಆ್ಯಕ್ಚುಲಿ ನಾನು ರಾಹುಲ್ ನನ್ನ ಹೆಸರು. ನಾನು ಮೈಸೂರು JCL ಇಂಜಿನಿಯರಿಂಗ್ ಮಾಡಿರೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ನನಗೆ ಆ್ಯಕ್ಚುಲಿ IAS ಅಂತ ಅಷ್ಟಲ್ಲಿ ಗೊತ್ತಿರಲಿಲ್ಲ ಫಸ್ಟು. ಬಟ್ 3rd ಇಯರ್ ಆಫ್ ಇಂಜಿನಿಯರಿಂಗು ಐ ಗಾಟ್ ಇನ್ ಟು ಪ್ಲೇಸ್ಮೆಂಟ್ ಒಂದು ಕಂಪ್ನಿಲಾಯಿತು. ಬಟ್ ನನಗೆ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಆ್ಯಕ್ಚುಲಿ ನಾನು ವಿಲೇಜ್ ಬ್ಯಾಕ್ಗ್ರೌಂಡ್. ಆ್ಯಕ್ಚುಲಿ ನನಗೆ ಯಾವಾಗಲೂ ಒಂದು ಆಫೀಸರ್ ಆಗಬೇಕು, ಒಂದು ಸ್ಟೇಟಸ್ ಇರಬೇಕು, ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಯಾವಾಗಲೂ ಮೊದಲಿನಿಂದ ಆಸೆ ನನಗೆ. ಬಟ್ ಎಲ್ಲ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿತೆ, ಆಮೇಲೆ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದೆ, ಒಳ್ಳೆ ಕಂಪ್ನಿನೂ ಆಯಿತು. ಬಟ್ ಏನೋ ಅದು ಫೀಲಿಂಗ್ ಬರಲಿಲ್ಲ ಅಟ್ ದ ಎಂಡ್ ಆಫ್ ದ ಇಂಜಿನಿಯರಿಂಗು. ಏನೋ ಸಮಥಿಂಗ್ ಐ ಹ್ಯಾವ್ ಟು ಅಚೀವ್ ಅಂತ. ಒಂದು ನೈಟ್ ಹಿಂಗೆ ಮಲಗಿದ್ದೆ, ಏನೋ ಒಂದು ಇಲ್ಲ ಎಲ್ಲರೂ IAS ಹಂಗೆ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ. ಆಮೇಲೆ ಪ್ಲೇಸ್ಮೆಂಟ್ ಆಗಿತ್ತು ಆಲ್ರೆಡಿ, ನಾನು ಜಾಬ್ ಹೋಗ್ಲಾ ಅಥವಾ ಏನು ಮಾಡಲಾ ಅಂತ. ಬಟ್ ದ್ಯಾಟ್ ನೈಟ್ ಐ ಹ್ಯಾವ್ ಡಿಸೈಡೆಡ್ ಆ್ಯಕ್ಚುಲಿ, ಇಲ್ಲ ನಾನು IAS ಮಾಡಲೇಬೇಕು ಅಂತ ಡೆಲ್ಲಿಗೆ ಹೋಗಿರೋದು ನಾನು. ಒಂದೇ DD ತೊಗೊಂಡು ವಾಜಿರಾಮ್ ರವಿ ಇನ್ಸ್ಟಿಟ್ಯೂಷನಲ್ಲಿ. ಆವಾಗ ಕನ್ನಡ ಸಾಹಿತ್ಯ ಸೇರಿರೋದು ನಾವು ಶಿವಕುಮಾರ್ ಸರ್ ಹತ್ರ ಆ ಟೈಮಲ್ಲಿ. ಐ ಸ್ಟಿಲ್ ರಿಮೆಂಬರ್. ವಾಜಿರಾಮಲ್ಲಿ GS, ಆಮೇಲೆ ಕನ್ನಡ ಆಪ್ಷನಲ್ಲು ಶಿವಕುಮಾರ್ ಸರ್ ಹತ್ರ. ಆಮೇಲೆ ಅವಾಗ ಅವರು ಮನೆಗೆ ಹೋಗ್ತಿದ್ವಿ. ಹಿ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಅ ಲಾಟ್ ಇನ್ ಕನ್ನಡ ಲಿಟ್ರೇಚರು. ಆಮೇಲೆ ಫಸ್ಟು ಪ್ರಿಲಿಮ್ಸ್ ಆಗಲಿಲ್ಲ ನನಗೆ, ಆಮೇಲೆ ಬಿಡಲಿಲ್ಲ ನಾನು. ಅಗೇನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇನ್ ಎಂಟೈರಿಟಿ. ಆ್ಯಂಡ್ ದ ಸೆಕೆಂಡ್ ಅಟೆಂಪ್ಟು ಐ ಹ್ಯಾವ್ qualified the prelims also and went to the interview. And that attempt I really worked hard, and even I expected my rank also. But unfortunately I missed by 3 marks only in the final list, and that too because of the low marks in personality test. ಆಮೇಲೆ ಮತ್ತೆ ಬಿಡಲಿಲ್ಲ. ಐ ಕೆಪ್ಟ್ ಆನ್ ವರ್ಕಿಂಗ್ ಆ್ಯಕ್ಚುಲಿ. ಸೊ ಲಾಸ್ಟ್ ಟೈಮ್ KS ಇಂಟರ್ವ್ಯೂ ಕೊಟ್ಟೆ, ಅಲ್ಲಿ ಕನ್ನಡ ಲಿಟ್ರೇಚರ್ಲಿ ಸ್ಕೋರ್ ಕಡಿಮೆ ಬಂತು ನನಗೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇವನ್ ಐ ಡಿಡ್ ನಾಟ್ ಕ್ವಾಲಿಫೈ. I mean 2020 again I went to the second time UPSC interview. Because of Corona I did not prepare well, because we have a family business. So I was locked in my home actually. So I did not prepare well.
So again, I kept on preparing, and the one inspiring thing is the Shivkumar sir always used to motivate me, like you can do this time, and his smile always make me to keep on trying. ಅದೊಂಥರ ಅದು ಹೆಂಗೆ ಅನ್ಸುತ್ತಂದರೆ ಅವ್ರ ಮುಖ ನೋಡಿದಾಗ ನೋಬಡಿ ಫೀಲ್ ಲೈಕ್ ಐ ಆಮ್ ಅ ಫೇಲ್ಯೂರ್. ಅದೊಂದಿದೆ ಸರ್ ಕಡೆ, ನೀವು ಅಲ್ಲಿ ನೋಡಿದಾಗ ನಗ್ತಾರೆ ಅವರು, ಯಾರೇ ಇರಲಿ. ದಟ್ ಈಸ್ ಅಮೇಜಿಂಗ್. ಯಾರೇ ಬರಲಿ, ಇವನ್ ಹೈ ಇವನ್ ಲೋ, ಹೂಸೋ ಎವರ್, ದಟ್ ಈಸ್ ಅ ಇನ್ಡಿಸ್ಕ್ರಿಮಿನೇಷನ್ ಇನ್ ಫೀಚರ್ ಇದೆ ಅಲ್ವಾ, ದಟ್ ಈಸ್ ಅ ವೆರಿ ಮೋಟಿವೇಟಿಂಗ್ ಆ್ಯಕ್ಚುಲಿ. ಸೊ ಅದೊಂದು ನನಗೆ ಯಾವಾಗಲೂ ಇದು ಮಾಡಿರೋದು. ಆಮೇಲೆ ಅವಾಗವಾಗ ಕಾಲ್ ಮಾಡ್ತಿದ್ರು, ಕೇಳ್ತಿದ್ರು. ದಟ್ ವಾಸ್ ಆಲ್ವೇಸ್ ಕೆಪ್ಟ್ ಮೀ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್ ಆ್ಯಂಡ್ ಕೀಪ್ ಆನ್ ಮೋಟಿವೇಟಿಂಗು. ಆಮೇಲೆ ಲಾಸ್ಟ್ ಟೈಮ್ ಫೋನ್ ಮಾಡಿದರು, ಆಮೇಲೆ ವರ್ಕ್ ಮಾಡ್ತೀರಾ ಹಿಂಗೆ ಅಂತ. ಇಲ್ಲ ಸರ್, ಇನ್ನೊಂದು ಸಲ ಬರಿತಿದ್ದೀನಿ ಅಂತ. ಇಲ್ಲ ಮಾಡಿ, ಚೆನ್ನಾಗಾಗುತ್ತೆ ಹಿಂಗೆ ಅಂತೇಳಿ. ಸೊ ದಟ್ ಫ್ಯಾಕ್ಟರ್ ಆಲ್ವೇಸ್ ಆ್ಯಡೆಡ್ ಟು ಮೈ ಸಕ್ಸಸ್ ಆ್ಯಕ್ಚುಲಿ. ದಿಸ್ ಈಸ್ ಆ್ಯಕ್ಚುಲಿ ಸ್ಮಾಲ್ ಥಿಂಗ್, ವಾಟ್ ಐ ಸೇ. ಐ ಸ್ಟಿಲ್ ಪ್ರಿಪೇರ್ ಫಾರ್ ದ UPSC ಆ್ಯಂಡ್ ಐ ವಿಲ್ ಗಿವ್ ಒನ್ ಮೋರ್ ಟೈಮ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ಸಲ್ಲಿಸಬೇಕಾಗಿರೋದು ಶಿವಕುಮಾರ್ ಸರ್ಗೆ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಇವಾಗೆಲ್ಲ ಸೆಲೆಕ್ಟ್ ಆದವರು. ಸರ್ ಚೆನ್ನಾಗಿ ಮಾತಾಡಿದ್ರು, ಗೀತಾ ಪಾಟೀಲ್ ಚೆನ್ನಾಗಿ ಹೇಳಿದ್ರು, ರಂಜಿತ್ ಚೆನ್ನಾಗಿ ಹೇಳಿದ್ರು, ಇನ್ನು ಅವರಂತರೂ ಅಲ್ಟಿಮೇಟು. ಸೊ ಎಲ್ಲ ಏನಂದರೆ ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಇವನ್ ನಾನು ಎಲ್ಲ ಏನೂ ಆಗ್ಲಾರ್ದಾಗ ಇವನ್ ಐ ರೋಟ್ ಫಾರ್ FDA ಆ್ಯಂಡ್ ಐ ಗಾಟ್ ಸೆಲೆಕ್ಟೆಡ್ ಟು ಸೆಕ್ರೆಟ್ರಿಯೇಟ್ ವಿಧಾನಸೌಧದಲ್ಲಿ. ಬಟ್ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ, ಐ ಕೀಪ್ ಆನ್ ವರ್ಕಿಂಗ್ ಹಾರ್ಡ್, ಬಟ್ ನಂಗೆ ಲಕ್ ಇರ್ತಿರ್ಲಿಲ್ಲ. ಆ ಒಂದು ಫ್ಯಾಕ್ಟರ್ ಹೇಳ್ಬೇಕಂತ ಮಾಡ್ತಿದ್ದೀನಿ. ಸೊ ಲಾಸ್ಟ್ 2021 ನವಂಬರಲ್ಲಿ ನನ್ನ ಎಂಗೇಜ್ಮೆಂಟ್ ಆಯಿತು. ಆಫ್ಟರ್ ದ್ಯಾಟ್ ವಾಟ್ ಎವರ್ ಕಮ್ಸ್ ವಿತ್ ಅ ಗೋಲ್ಡನ್ ಹ್ಯಾಂಡ್, ದಟ್ ಮೈ ಫಿಯಾನ್ಸಿ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ನೋಡೋಣ, ಇನ್ನೊಂದು ಸಲ ಕೊಡ್ತೀನಿ UPSC. ಸೊ ಹಿಂಗೆ ಇರುತ್ತೆ, ಲೇಡಿ ಲಕ್ಕೂ ಇರುತ್ತೆ ಸಮ್ಟೈಮ್ಸು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಬರಲ್ಲ ಏನು. ಸೊ ಅದಕ್ಕೆ ನಾನೊಂದು ಮಾತು ಏನು ಹೇಳೋದಂದರೆ, ನಾನು ರೂರಲ್ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಟಿಲ್ 10th, ಬಟ್ ಅಕಾಡೆಮಿಕಲ್ಲಿ ಐ ಆಮ್ ಅ ಟಾಪರ್ ಬೇರೆವರೆಗೂ. ಬಟ್ ನಾನು ಹೇಳ್ತಿರೋದು ಏನಂದರೆ, ಇವತ್ತು ಅನಿಸ್ಬೋದು ಇವಾಗ ನಾವು ಫೇಲ್ಯೂರ್ ಅಂತ. ಇವನ್ ಐ ವಾಸ್ ಲೈಕ್ ದ್ಯಾಟ್ ಲಾಸ್ಟ್ ಇಯರ್ ಓನ್ಲಿ. ನಂಗೆ ಗೊತ್ತಿರಲಿಲ್ಲ ವೇರ್ ಐ ವುಡ್ ಬಿ ಇನ್ ನೆಕ್ಸ್ಟ್ ಇಯರ್ ಅಂತ. ಸೊ ಇವನ್ ಫಾರ್ ಆಲ್ ಆಫ್ ಯು ಇಟ್ ಹ್ಯಾಪನ್ಸ್. ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಕೀಪ್ ವರ್ಕಿಂಗ್ ಆನ್ ಯುವರ್ ವೀಕ್ನೆಸ್, ನಾಟ್ ಎ ಸ್ಟ್ರೆಂತು. ಏನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಏನು ಬೇಕಾಗಿರೋದಂದರೆ, ನಾವು ಇವಾಗ ಕ್ಷಣಕ್ಕೆ ನಿಮ್ಮ ಮೋಟಿವೇಟ್ ಮಾಡ್ಬೋದು ಅಥವಾ ನಿಮ್ಗೆ ಚೆನ್ನಾಗಿ ಅನಿಸ್ಬೋದು. ಬಟ್ ನಿಮ್ಮದು ಸೆಲ್ಫ್ ಮೋಟಿವೇಶನ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ ವಿಲ್ ಟೇಕ್ ಯು ಎನಿವೇರ್. ನಾನು ಅದೊಂದೇ ಹೇಳೋದು. ಏನು ಎಲ್ಲರಿಗೂ ಒಂದು ಡೇ ಬಂದೇ ಬರುತ್ತೆ, ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ದ ಟೈಮ್ ಬೀಯಿಂಗ್. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು. 99% ಹಾರ್ಡ್ ವರ್ಕ್ ಇದ್ದರೂ 1% ಲಕ್ ಇರಬೇಕು ಅಂತಾರೆ. ಸೊ ಅದು ಸರ್ ನೋಡಿ ಅನ್ನಿಸೋದು ಯಾವ ರೀತಿ ಆದರೂ ಬರಬಹುದು. ಸೊ ಥ್ಯಾಂಕ್ ಯು ಸರ್. ಹಾಗೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ನಿಮ್ಮ ನಂಬಿಕೆಗಳು ನಿಜವಾಗಲಿ ಅಂತ ಹೇಳ್ತಾ. ಹಾಗೆ KS ಪರೀಕ್ಷೆಯಲ್ಲಿ ಮತ್ತೋರ್ವರು ಗೆಲುವನ್ನು ಸಾಧಿಸಿದ್ದಾರೆ. ಅವರಿಗೆ ಈ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಈಗ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಹೆಸರು ಪ್ರದೀಪ್ ದೇವಗಿರಿ ಸರ್, ತಹಸೀಲ್ದಾರ್ ಆಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ವೇದಿಕೆಗೆ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ. ಪರಿಚಯ ಇದೆ ಅನ್ಕೋತೀನಿ. ಇನ್ಸ್ಟಿಟ್ಯೂಟಲ್ಲಿ ಆಲ್ರೆಡಿ ಮೆಂಟಾರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆದರೂ ನಂದು ಬ್ರೀಫ್ ಒಂದು ಇಂಟ್ರೊಡಕ್ಷನ್ ಹೇಳ್ತೀನಿ. ಆಮೇಲೆ ಲೈಕ್ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಪೀಪಲ್ ಎಲ್ಲ ಅವ್ರದ್ದು ವಿಚಾರ ಹೇಳಿದ್ದಾರೆ. ಸೊ ನಾನೇಂತಂದರೆ ನಿಮ್ಮ ಕ್ವಶನ್ಸ್ ನೀವಾಗ ಕೇಳ್ರಿ ನಂದು ಇಂಟ್ರೊಡಕ್ಷನ್ ಆದಮೇಲೆ. ಏನು ಇಶ್ಯೂಸ್ ರಿಲೇಟೆಡ್ ಟು ಪ್ರಿಪ್ರೇಷನ್ ನೀವೇನು ಫೇಸ್ ಮಾಡ್ತಾ ಇದ್ದೀರಲ್ಲ, ಸೊ ಒಂದೆರಡು ಕ್ವಶನ್ಸ್ ಕೇಳಿ ಐ ವಿಲ್ ಬಿ ಏಬಲ್ ಟು ಆನ್ಸರ್ ದೋಸ್ ಕ್ವಶನ್ಸು. ಸೊ ರಾದರ್ ದೆನ್ ನಾವೇ ಏನಂತ ಹೇಳೋಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ಅಂತ ಗೊತ್ತಾಗಲಿ ನಮಗೂ.
ಸೊ ಒಂದು ಅಂತಂದರೆ ನಾನು ಲೈಕ್ ಮುಂಚೆ ಹೆಂಗೆ ಭೈರಪ್ಪ ಸರ್ ಹೇಳಿದ್ರಲ್ಲ ಅದು ಜೂಮಲ್ಲೇ ಡೆಲ್ಲಿಗೆ ಹೋಗಿ ಎಲ್ಲ ಎಕ್ಸಾಮು ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೆ. ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಎಲ್ಲ ಬರೆದೆ. ಆಮೇಲೆ ನೆಕ್ಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಆಗಲಿಲ್ಲ. ಆಮೇಲೆ ಥರ್ಡ್ ಅಟೆಂಪ್ಟಿಂದ ಇಂಟರ್ವ್ಯೂಗೆ ಹೋದೆ. ಆಲ್ಮೋಸ್ಟ್ ಇಂಟರ್ವ್ಯೂ ಹೆಂಗಾಯ್ತು ಅಂತಂದರೆ ಎವ್ರಿ ಟೈಮು ಪ್ರಿಲಿಮ್ಸ್ ಬರೀತಿದ್ದೆ, ಮೇನ್ಸ್ ಬರೀತಿದ್ದೆ, ಇಂಟರ್ವ್ಯೂ ಹೋಗ್ತಿದ್ದೆ. ಫೈನಲಿ ನನ್ನ ಸೆಲೆಕ್ಷನ್ ಆಗಿದ್ದು 4th ಇಂಟರ್ವ್ಯೂವಲ್ಲಿ ನಾನು ಫೈನಲಿ ಸೆಲೆಕ್ಷನ್ ಆಗಿದ್ದು. ಸೊ 3 ಇಂಟರ್ವ್ಯೂದಲ್ಲಿ ನೀವು UPSC ಲೈಕ್ ಎಷ್ಟೋ ಸಲ ನಮ್ಗೆ ಏನು ಅನ್ಸುತ್ತೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಬಿಗ್ಗೆಸ್ಟ್ ಹಡಲ್ಲು. ಸೊ ಅದರಲ್ಲಿ ನೀವು ಎವ್ರಿ ಟೈಮು ಇಂಟರ್ವ್ಯೂಗೆ ಹೋಗಿ ಬರ್ತೀರಿ. ಅದರಿಂದ ಎಮೋಷ್ನಲಿ ಸ್ಟ್ರಗಲ್ ನೋಡಿ ಎಷ್ಟಿರುತ್ತೆ. ಲೈಕ್ ಬೌನ್ಸ್ ಬ್ಯಾಕ್ ಆಗೋದು ಇಟ್ಸ್ ನಾಟ್ ಆ್ಯನ್ ಈಸಿ ಥಿಂಗು. ಎವ್ರಿ ಟೈಮು ಇಂಟರ್ವ್ಯೂ ಹೋಗೋದು ಅಗೇನ್ ಮತ್ತು 3 ಟೈಮ್ಸ್ ಫೇಲ್ ಆದಮೇಲೆ ಇನ್ನು ಮನುಷ್ಯನ ಆಸೆ ಏನು ಉಳಿತತ್ ಹೇಳಿ. ಇನ್ನು ನಂದು ಹಂಗೆ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಆಸೆ ಅಂದರೆ ಆಲ್ಮೋಸ್ಟ್ ಬತ್ತಿ ಹೋಗಿತ್ತು. ಇನ್ನೇನು ಉಳಿದಿದ್ದಿಲ್ಲ. ಸೊ ಇನ್ ಬಿಟ್ವೀನ್ ನಾನು KPSC ಎಕ್ಸಾಮು ಕೊಟ್ಟೆ, FD ಆಗಿ ಸೆಲೆಕ್ಟು ಆದೆ. FD ಆಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕು ಮಾಡ್ತಿದ್ದೆ. ಸೊ ಒಂದು ಲಾಸ್ಟ್ ಒನ್ ಇಯರ್ ವರ್ಕ್ ಮಾಡಿದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಸೊ ಮೀನ್ ವೈಲ್ 2020 ಎಕ್ಸಾಮು ಮೇನ್ಸ್ ಬರೆದು 2021ನಲ್ಲಿ ಕ್ಲಿಯರ್ ಆಗಿ ಅದು ಫೈನಲಿ ಪೋಸ್ಟಲ್ ಸರ್ವೀಸು ಸೆಲೆಕ್ಟ್ ಆದೆ. ಸೊ ನೀವು ಆಲ್ಮೋಸ್ಟ್ ಈಗ ಬೇರೆದವ್ರದ್ದೆಲ್ಲ ಮಾತು ಕೇಳಿದ್ರಲ್ಲ, ಎಲ್ಲರದ್ದು ಜರ್ನಿ ಯುನೀಕ್ ಆಗಿದೆ. ಸೊ ಎವ್ರಿ ಒನ್ ವಿಲ್ ಬಿ ಫೇಸಿಂಗ್ ದ ಡಿಫಿಕಲ್ಟೀಸ್. ಯಾರಿಗೂ ಇದೇನು ಸ್ಮೂತ್ ಸೇಲಿಂಗ್ ಜರ್ನಿ ಅಲ್ವೇ ಅಲ್ಲ. ಮತ್ತು ಕ್ವಿಕ್ಕಾಗಿ ಯಾರೂ ಮಾಡಿಲ್ಲ. ಈಗ ಜಸ್ಟ್ ಇಲ್ಲ ನಾನು ಲಾಸ್ಟ್ ಇಯರ್ ಬಂದೆ, ಓದಕ್ಕೆ ಸ್ಟಾರ್ಟ್ ಮಾಡಿದೆ, ಈ ವರ್ಷ ಆಯಿತು ಸೆಲೆಕ್ಷನ್ ಆಯಿತು ಅಂತ ಯಾರ್ದೂ ಇಲ್ಲ. ಸೊ ಎಲ್ಲರೂ ಇಟ್ ವಿಲ್ ಟೇಕ್ ಅ ಟೈಮು. ಆ ಪೇಷನ್ಸ್ ನಿಮ್ಮ ಕಡೆ ಇರಬೇಕು. ಇವಾಗ ಭಾಳಷ್ಟು ಜನ ಬರ್ತೀರಿ, ಸರ್ ಇದರಲ್ಲಿ ಕ್ಲಿಯರ್ ಆಗಲೇಬೇಕು, ನಾನು ಏನು ಮಾಡ್ಬೇಕು ಹೇಳಿ. ಸೊ ಫಸ್ಟು ಬೇಸಿಕ್ಸನ್ನು ತರೋವಾಗಿ ಇದು ಮಾಡ್ಕೋಬೇಕು, ಪ್ರೊಸೆಸನ್ನು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ನೀವು. ಅಂದಾಗಲೇ ಸಕ್ಸಸ್ ವಿಲ್ ಫಾಲ್ ಆಟೋಮೆಟಿಕಲಿ. ಸೊ ಅದೇ ಆಲ್ಮೋಸ್ಟ್ ಅದಾದಮೇಲೆ ಈ ಎಕ್ಸಾಮು ಹೆಂಗಿದೆ ಅಂತಂದರೆ ಭಾಳ ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸು ಯೂಶ್ವಲಿ ಬರ್ತವೆ. ಒಂದು ಸಲ ಅನಿಸುತ್ತೆ, ಇಲ್ಲ ಈ ಸಲ ನಾನು ಪುಷ್ಲ IAS ಹೋಮ್ ಕ್ಯಾಡ್ರ್ ಹೊಡಿತೀನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ದಿನವೇ ಪ್ರಿಲಿಮ್ಸಲ್ಲಿ ಏನಪ್ಪ ಈ ಸಲ ಪ್ರಿಲಿಮ್ಸ್ ಪಾಸ್ ಆಗ್ತೀನೋ, ಏನು ಈ ಕ್ವಶನ್ಸ್ ಇದು ಮಾಡ್ತೀನೋ, ನೆಕ್ಸ್ಟ್ ನೆಕ್ಸ್ಟೇನೆ ಅನಿಸುತ್ತೆ. ಇದು ಎಲ್ಲರಿಗೆ ಎವ್ರಿ ಒನ್ ವಿಲ್ ಬಿ ಗೋಯಿಂಗ್ ಥ್ರೂ ದೀಸ್ ಕೈಂಡ್ ಆಫ್ ಫೀಲಿಂಗ್ಸು. ಸೊ ಈ ಎಕ್ಸಾಮು ಡಿಫಿಕಲ್ಟ್ ಅನ್ನೋಕ್ಕಿಂತ ಇದೇನು ಇದರಿಂದ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಇದೆ ಅಲ್ಲ, ಇಟ್ ವಿಲ್ ಬಿ ವೆರಿ ಹ್ಯೂಜ್. ಸೊ ಆ ಒಂದು ಇದನ್ನು ಪ್ರೆಷರ್ನ ಹ್ಯಾಂಡಲ್ ಮಾಡೋದು ಕಲೀರಿ, ಫೇಲ್ಯೂರನ್ನ ಫೇಸ್ ಮಾಡೋದು ಕಲೀರಿ. ಸೊ ಆಟೋಮೆಟಿಕ್ಕಾಗಿ ಯಾರಿಗೆ ಇವನ್ ನೀವು UPSC ಪ್ರಿಲಿಮ್ಸೇ ಪಾಸ್ ಆಗಿರಿ, ಫಸ್ಟ್ ಇಂಟರ್ವ್ಯೂವಲ್ಲಿ ಸಕ್ಸಸ್ ಬರುತ್ತಂತಲ್ಲ, ಫಸ್ಟ್ ಇದರಲ್ಲಿ ಸಕ್ಸಸ್ ಬರುತ್ತಂತಲ್ಲ. ಬಟ್ ಯಾರು ಫೇಲ್ಯೂರ್ನ ಹ್ಯಾಂಡಲ್ ಮಾಡಿರ್ತಾರಲ್ಲ, ಒನ್ ಆರ್ ದ ಅದರ್ ಡೇ ದೇ ವಿಲ್ ಬಿ ಗೋಯಿಂಗ್ ಟು ದ ಲಿಸ್ಟ್. ಆಲ್ಮೋಸ್ಟ್ ಲೈಕ್ ಯಾವುದಾದ್ರು ಒಂದು ಒಳ್ಳೆ ಹುದ್ದೆ ಅಂತೂ ಅಲಂಕರಿಸ್ತಾರೆ. ಅಷ್ಟು ಮಾತ್ರ ಶ್ಯೂರ್ ಆಗಿ ನನ್ನ ಜರ್ನಿಯಿಂದ ನಾನು ಕಲ್ತ್ಕೊರೋ ಪಾಠದಿಂದ ಅಷ್ಟಂತೂ ಹೇಳ್ತೀನಿ. ಸೊ ಲೈಕ್ ನಿಮ್ಗೇನೇ ಕ್ವಶನ್ಸ್ ಇತ್ತಂತಂದರೆ ಕೇಳಿ, ಬೇಕಾದ್ರೆ ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಸರು ಸಿದ್ದು ಅಂತೇಳಿ. ಸರ್ ಲಾಸ್ಟ್ ಟೈಮ್ 2 ಟೈಮ್ಸ್ ಕೂಡ GS ಮಾಡಿದ್ದೀನಿ ಪ್ರಿಲಿಮ್ಸಲ್ಲಿ. ಲಾಸ್ಟ್ ಟೈಮ್ 21ಅಲ್ಲಿ 110 ಬಂದಿದೆ, ಈ ಸಲ 130+ ಬಂದಿದೆ. ಬಟ್ CSAT ಆಗ್ತಾ ಇಲ್ಲ ನಂದು, ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನ್. CSATಗೆ ಇಟ್ಸ್ ಅ ಮೋರ್ ಆಫ್ ಅ ಪ್ರಾಕ್ಟೀಸು. ಸೊ ಲೈಕ್ ಇವಾಗ ಪರ್ಟಿಕ್ಯುಲರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ ಎಕ್ಸಾಮದ್ದು. ಲಾಸ್ಟ್ ಟೈಮ್ ಒಂದು 2 to 3 ಇಯರ್ಸ್ ನೋಡಿದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ. ಸೊ ಅದಕ್ಕೇನಿಲ್ಲ, ನೀವು ಹೆಂಗೆ ಕ್ವಶನ್ಸ್ ಬರ್ತಾಯಿದೆ ಅದ್ರ ಮೇಲೆ ಕ್ವಶನ್ಸದ ಪ್ಯಾಟರ್ನ್ ನೋಡಿ ಯು ನೀಡ್ ಟು ಲೈಕ್ ಸಾಲ್ವ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸು. ಇವಾಗ ಆಲ್ಮೋಸ್ಟ್ GS ಅಷ್ಟೆಲ್ಲ ತೆಗಿತಾ ಇದ್ದೀರಿ ಅಂತಂದರೆ ನೀವು GSನ ಲಾಸ್ಟ್ 1 ಮಂತ್ ಮಾಡಿದ್ರೂ ಕ್ಲಿಯರ್ ಆಗ್ತೀರ ಆರಾಮಾಗಿ. ಸೊ ಮೋರ್ ಆ್ಯಂಡ್ ಮೋರ್ ನೀಡ್ ಟು ಬಿ ಫೋಕಸ್ ಆನ್ CSAT. ಒಂದು ಲಾಸ್ಟ್ 3 to 4 ಮಂತ್ಸ್ ಫುಲ್ CSAT ಮಾಡಿ, ಕ್ಲಿಯರ್ ಆಗಿ ಆಗುತ್ತೆ. ಆಲ್ಮೋಸ್ಟ್ ಅದೇ ಮೆಂಟರ್ಶಿಪ್ ಮಾಡೋದ್ರಿಂದ ನಿಮ್ಮ ಕ್ವಶನಿಂದನೇ ನಮ್ಮದು ಮೈಂಡ್ ಟ್ರಿಗರ್ ಆಗ್ತಾಯಿದೆ ಈಗ. ಸರಿ, ಆಮೇಲೆ ಈ ಲೈಕ್ ನಾಟ್ ಓನ್ಲಿ ಲೈಕ್ ದಿಸ್, ಆಮೇಲೆ ನಾ ವಿಲ್ ಬಿ ಅವೈಲೇಬಲ್ ದ ಇನ್ಸ್ಟಿಟ್ಯೂಟು. ಇಫ್ ಯು ಆರ್ ಎನಿ ಇಶ್ಯೂಸ್ ಯು ಕ್ಯಾನ್ ಮೀಟ್ ಮೀ. ಥ್ಯಾಂಕ್ ಯು. ತಮ್ಮ ಅಮೂಲ್ಯ ಮಾರ್ಗದರ್ಶನವನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಈಗ ನಮ್ಮನ್ನೆಲ್ಲ ಕುರಿತು ಗಿರಿಧರ್ ಪೂಜಾರ್ ಸರ್ ಅವರು IAS ತರಬೇತುದಾರರು, ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೇಲಿರುವ ಎಲ್ಲ ಗುರುಗಳಿಗೆ ವಂದಿಸುತ್ತಾ ನಾನು ಒಂದು 2 ನಿಮಿಷ ಜಾಸ್ತಿ ಏನು ಮಾತಾಡಲ್ಲ. ಆಲ್ರೆಡಿ ಎಲ್ಲ ಗುರುಗಳು ಮಹಾಗುರುಗಳೆಲ್ಲ ಮಾತಾಡಿದ ನಂತರ ನಾನು ಮಾತಾಡೋದಷ್ಟೊಂದು ಚೆನ್ನಾಗಿರಲ್ಲ. ಆದರೂ ಮಾರ್ಕೆಟ್ನಲ್ಲಿ ಅಧಿಕಾರಿಗಳಲ್ಲಿ 2 ವಿಧ, ಶಿಕ್ಷಕರಲ್ಲಿ ಕೂಡ 2 ವಿಧ. ಈ ಜನಪರ ಅಧಿಕಾರಿಗಳು ಬೇರೆ, ಜನಪ್ರಿಯ ಅಧಿಕಾರಿಗಳು ಬೇರೆ. ಜನಪರ ಶಿಕ್ಷಕರು ಬೇರೆ, ಜನಪ್ರಿಯ ಶಿಕ್ಷಕರು ಬೇರೆ. ಸೊ ಯಾರು ಜನಪರ ಅಧಿಕಾರಿಗಳಿದ್ದಾರೆ ಅವರಿಗೆ ರೆಸ್ಪೆಕ್ಟ್ ಇರುತ್ತೆ, ಯಾರು ಜನಪ್ರಿಯ ಅಧಿಕಾರಿಗಳಿದ್ದಾರೆ ಅವರಿಗೆ ಕ್ರೇಜ್ ಇರುತ್ತೆ. ಜನಪ್ರಿಯ ಅಧಿಕಾರಿಗಳಿಗೆ ಕ್ರೇಜ್ ಇರುತ್ತೆ, ಅವರಿಗೆ ಅಭಿಮಾನಿಗಳಿರ್ತಾರೆ. ಜನಪರ ಅಧಿಕಾರಿಗಳಿಗೆ ಅವರಿಗೆ ರೆಸ್ಪೆಕ್ಟ್ ಇರುತ್ತೆ, ಅವರಿಗೆ ಅನುಯಾಯಿಗಳಿರ್ತಾರೆ. ಇಲ್ಲಿ ಕೂಡ ಅಷ್ಟೇ, ವೇದಿಕೆ ಮೇಲೆ 2 ಗುರುಗಳಿದ್ದಾರೆ. ಅವರಿಬ್ಬರು ಜನಪರವಾಗಿರುವಂಥ ಗುರುಗಳು, ಅವರಿಗೆ ರೆಸ್ಪೆಕ್ಟ್ ಇದೆ, ಅವರಿಗೆ ಅನುಯಾಯಿಗಳಿದ್ದಾರೆ. ಇಲ್ಲಿ ಕೂತಿದ್ವಲ್ಲ ನಾವೆಲ್ಲ ಅವರ ಅನುಯಾಯಿಗಳು. ಸೊ
ಅಭಿಮಾನ ಏನಿದೆಯಲ್ಲ ಅದು ಯಾವಾಗ ಬೇಕಾದರೂ ಬದಲಾಗ್ಬೋದು. KGF 3 ಬಂತು, ಇನ್ನೊಮ್ಮೆ ಯಾವನಾದರೂ ರಾಬರ್ಟ್ 2 ಮಾಡಿದರೆ ಅಭಿಮಾನಿಗಳು ಚೇಂಜ್ ಆಗಿಬಿಡ್ತಾರೆ, ಬಟ್ ಅನುಯಾಯಿಗಳು ಚೇಂಜ್ ಆಗಲ್ಲ. ಸೊ ಯಾಕಂದರೆ ಬಸವನಿಗೆ ಅನುಯಾಯಿಗಳಿದ್ದಾರೆ, ಬುದ್ಧನಿಗೆ ಅನುಯಾಯಿಗಳಿದ್ದಾರೆ, ಅಂಬೇಡ್ಕರ್ಗೆ ಅನುಯಾಯಿಗಳಿದ್ದಾರೆ. ಹಾಗೆ ಅವರ ಒಂದು ಪ್ರತಿರೂಪವಾಗಿ ಇವತ್ತು ನಮಗೆ ಶಿವಕುಮಾರ್ ಸರ್ ಅವರು ಅಲ್ಲಿದ್ದರೆ ಅವ್ರು ನೋಡಿದ ಕೂಡಲೇ ಒಂದು ವೈಬ್ರೇಷನ್ ಅವ್ರ ಮುಖದಲ್ಲಿ ಏನೋ ಒಂದು ಬುದ್ಧನಕ್ಕಾಗ ಏನು ಒಂದು ವೈಬ್ರೇಷನ್ ಇರುತ್ತಲ್ಲ, ಆ ಒಂದು ವೈಬ್ರೇಷನ್ ನಾನು ಅವರಲ್ಲಿ ನೋಡಿದ್ದೆ. ಸೊ ಯಾಕಂದರೆ ಅವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ನಾವು ಒಂದು ಯೋಗ್ಯತೆಯನ್ನು ಗಳಿಸ್ಕೋಬೇಕು ಅನ್ನುವಂಥ ಫೀಲ್ ಅವ್ರನ್ನ ನೋಡಿದಾಗ ನಮಗೆ ಬರುತ್ತೆ. ಅಂಥವ್ರು ಬಹಳ ಅಪರೂಪ, ಬಹಳ ವಿರಳ. ಅಂಥವ್ರು ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದಾರೆ, ಇಂಥ ಒಂದು ಬಸವ ಹುಟ್ಟಿದ ನಾಡಿನಲ್ಲಿ ಅಂಥವ್ರು ಹುಟ್ಟಿದ್ದಾರೆ, ಹೌದಾ? ಅವರ ಒಂದು ಸೇವೆ ನಮಗೆಲ್ಲ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ತಾವೆಲ್ಲ ಜನಪ್ರಿಯ ಆಗೋದಕ್ಕಿಂತ ಜನಪರ ಅಧಿಕಾರಿಗಳಾಗಲಿ, ತಮ್ಮದು ಒಂದು ಸೇವೆ ಈ ನಾಡಿನ ಜನರಿಗೆ ಸಿಗಲಿ, ತಾವೆಲ್ಲ ರೆಸ್ಪೆಕ್ಟನ್ನು ಗಳಿಸಲಿ, ತಮಗೂ ಕೂಡ ಅನುಯಾಯಿಗಳು ಸೃಷ್ಟಿಯಾಗಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಥ್ಯಾಂಕ್ ಯು. ಅಕ್ಕನ ಗುಡಿಯಲ್ಲಿ ಸಕ್ಕರೆಯ ಅಕ್ಷರದ ಸಂಸ್ಥೆಯಲ್ಲಿ ಒತ್ತೊತ್ತಿಗೆ ಜ್ಞಾನದ ತುತ್ತು ನೀಡಿ ಸಲಹುತ್ತಿರುವ ಕನ್ನಡದ ನಗುಕುಮಾರ ನಮ್ಮ ಶಿವಕುಮಾರ. ಇದೀಗ ಡಾಕ್ಟರ್ ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಹಿತನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮೆಲ್ಲರಿಗೆ ಗುರುಗಳಾದಂಥ SV ಪಾಟೀಲ್ ಸರ್ ಅವರೇ ಮತ್ತು ಗಿರಿಧರ್ ಪೂಜಾರ್ ಅವರೇ, ಬಸವರಾಜ್ ವಾಲಿಕರ್ ಅವರೇ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ KPSC ಸಾಧಕರೇ ಮತ್ತು ಮುಂದೆ ಸಾಧನೆ ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಅಕ್ಕ ಬಳಗದ ಎಲ್ಲ ಅಧಿಕಾರಿ ವೃಂದದವರೇ, ತುಂಬ ಜನರು ಎಲ್ಲ ಮಾತಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರದ ಮೋಟಿವೇಶನ್ ಕೊಟ್ಟಿದ್ದಾರೆ. ಈಗ ಎಲ್ಲರ ಮಾತನ್ನು ಕೇಳಿದ್ರಲ್ಲ, ಯಾವುದು ಸತ್ಯ ಅಂತ, ಯಾವುದು ಸತ್ಯ? ಗೀತಾ ಪಾಟೀಲ್ ಅವರು ಹೇಳಿದ್ದು ಸತ್ಯವೋ, ಅಥವಾ ನಮ್ಮ ರಂಜಿತ್ ಅವರು ಹೇಳಿದ ಸತ್ಯವೋ, ಮಹೇಶ್ ಗಸ್ತಿ ಅವರು ಹೇಳಿದ ಸತ್ಯವೋ, ರಾಹುಲ್ ಮುಗಳ್ಳಿಯವರು ಹೇಳಿದ ಸತ್ಯವೋ, ತಮ್ಮನಗೌಡ ಪಾಟೀಲ್ ಅವರು ಹೇಳಿದ ಸತ್ಯವೋ? ಯಾವುದು ಸತ್ಯ? ಸೊ ಎಲ್ಲವೂ ಸತ್ಯವೇ. ನಾಳೆ ನೀವು ಯಶಸ್ಸಾದಾಗ ನಿಮ್ಮದು ಒಂದು ವೇ ಇರ್ತಲ್ಲ, ಅದು ಸತ್ಯವೇ ಅಂತ. ಸತ್ಯ ಹಾಗೇನೆ ಯಾವಾಗಲೂ ಅಂತ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರದ ಮಾರ್ಗವನ್ನು ನೀವು ಕಂಡುಕೊಂಡಿರ್ತೀರ, ಒಂದೊಂದು ದಾರಿಯಲ್ಲಿ ನೀವು ಹೋಗಿರ್ತೀರ. ಅದು ಸಕ್ಸಸ್ ಆದಮೇಲೆ ಅದೇ ಒಂದು ದಾರಿಯಾಗಿ, ಅದೇ ಒಂದು ಸತ್ಯವಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ತಕ್ಕಂತಹ ನಾವು ಕಾವ್ಯಮೀಮಾಂಸೆಯಲ್ಲಿ ಹೇಳ್ತೀವಿ, ಆನಂದವರ್ಧನ ಕವಿಗೆ ಹೇಳ್ತಾನೆ, ಕವಿ ತಾನು ಯಾವ ಭಾವವನ್ನು ಹೇಳಬೇಕು ಅದಕ್ಕೆ ಸೂಟಬಲ್ ಆದಂಥ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕು ಅಂತಲೇ ಫಸ್ಟು. ತಾನು ಏನು ಭಾವ ಹೇಳಬೇಕು ಅದಕ್ಕೆ ಸೂಟಬಲ್ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕು, ಮತ್ತು ತಾನು ಯಾವ ರಸವನ್ನು ತರೋದಿದೆ ಅದಕ್ಕೆ ಸೂಟಬಲ್ ಆದಂಥ ಅಲಂಕಾರಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದೊಂದು ಔಚಿತ್ಯ ಜ್ಞಾನ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಮನಸ್ಥಿತಿ, ನೀವು ಸಮಯವನ್ನು ನಿಭಾಯಿಸೋ ರೀತಿ, ಅದಕ್ಕೆ ತಕ್ಕಂತಹ ಒಂದು ದಾರಿಯನ್ನು ನೀವೆಲ್ಲ ರೂಪಿಸಿಕೊಳ್ಳಿ ಅಂತ ನಾನು ಕಿವಿ ಮಾತನ್ನು ಹೇಳ್ತಾ ಹೆಚ್ಚು ಮಾತಾಡಲ್ಲ. ಇಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಗಿರೀಶ್ ಕಾರ್ನಾಡ್ ಅವರ ತುಘಲಕ್ ನಾಟಕದಲ್ಲಿ ಅಧಿಕಾರ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ತುಘಲಕ್ ಹೇಳ್ತಾನೆ, ಅಧಿಕಾರಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ. ಅಧಿಕಾರಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ. ಯಾಕೆಂದರೆ ಅದು ರೆಸ್ಪಾನ್ಸಿಬಿಲಿಟಿ ಅಂತ. ನೀವು ಈಗ ಸ್ವತಂತ್ರವಾಗಿರೋಕ್ಕಾಗಲ್ಲ, ನೀವು ಟೈಮ್ ಕೊಡಬೇಕು ಬೇರೆಯವ್ರಿಗೆ, ನಿಮ್ಮ ಸುಖ ಸಂತೋಷಗಳನ್ನೆಲ್ಲ ಒತ್ತೆ ಇಟ್ಟು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕುಮಾರವ್ಯಾಸ ಅಂತಕ್ಕಂಥ ಕವಿದು ಒಂದು ಮಾತು ಬರ್ತದೆ. ಅದೇನೆಂದರೆ, ಬೇರೆಯವರಿಗಾಗಿ ಕೆಲಸ ಮಾಡ್ತಕ್ಕಂಥಲ್ಲ ಅವರೇ ಸತ್ಪುರುಷರು ಅಂತ. ಬೇರೆಯವರಿಗಾಗಿ ಯಾರು ಕೆಲಸ ಮಾಡ್ತಾರೆ ಅವರೇ ಸತ್ಪುರುಷರು ಅನ್ನೋದು ಆ ಮಾತಿನ ಅರ್ಥ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಆ ಮಾತು ಬರ್ತದೆ. ಆ್ಯಕ್ಚುಲಿ ದುರ್ಯೋಧನ ಶಲ್ಯನಿಗೆ ಹೇಳ್ತಾನೆ ಮಾತನ್ನು, ನಾನು ಪರಕಾರ್ಯನಿಷ್ಠರೇ ಸತ್ಪುರುಷರು ಅಂತ. ಈ ಕರ್ಣನಿಗೆ ಹೆಂಗೆ ನಾನು ಎಂಥದ್ದು ಸಾರಥಿ ಆಗಲಿ, ಇವನು ಕೆಳವರ್ಗದವನು, ನಾನು ನೋಡಿದ್ರೆ ಕ್ಷತ್ರಿಯ ಅಂತ ಹೇಳುವಾಗ ಅವನು ಹೇಳ್ತಾನೆ, ಈಗ ಕೃಷ್ಣ ಯಾರು, ಅರ್ಜುನ ಯಾರು, ಅವನಿಗೆ ಬೇರೆಯವ್ರಿಗೆ ಒಳ್ಳೇದಾಗಬೇಕು, ಅದರಲ್ಲೂ ಸತ್ಯ ಗೆಲ್ಲಬೇಕು ಅಂತ ಅವನು ಕೆಲಸ ಮಾಡ್ತಾ ಇಲ್ವೇನು ಅಂತೇಳಿ
ಹೇಳ್ತಾನಂಗಂತ, ಸತ್ಪುರುಷರೇ ಪರಕಾರ್ಯನಿಷ್ಠರು ಅಂತ. ಅಂದರೆ ಬೇರೆಯವ್ರಿಗಾಗಿ ಕೆಲಸ ಮಾಡ್ತಾರಲ್ಲ ಅವರೇ ಸತ್ಪುರುಷರು ಅಂತ. ಹಾಗಾಗಿ ಅಂಥ ಒಂದು ಚಾಲೆಂಜನ್ನು ನೀವೆಲ್ಲ ತೆಗೆದುಕೊಂಡಿದ್ದೀರಾ. ನಿಮಗೆ ಎಲ್ರಿಗೂ ಶುಭವಾಗಲಿ. ಮತ್ತು ನಾವು ನಿಮಗೆ ಸನ್ಮಾನ ಮಾಡುವಾಗ ಒಂದು ಲೆಟ್ರ್ ಬರೆದಿದ್ದೀವಿ, ಅದರಲ್ಲಿ ನಿಮ್ಮಿಂದ ಕನ್ನಡ ನಾಡು ನುಡಿಗೆ ಅತ್ಯುತ್ತಮ ಸೇವೆ ಸಿಗಲೆಂದು ನಾವು ಆಶಿಸುತ್ತೇವೆ ಅಂತ ಬರೆದಿದ್ದೀವಿ. ನಿಮಗೆ ಅದು ನೆನಪಾಗಲಿ ಸತ. ಹಾಗಾಗಿ ನಿಮ್ಮಿಂದ ಒಳ್ಳೆಯ ಸೇವೆ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಭೋಜನ ರೆಡಿ ಇದೆ. ಎಲ್ಲರೂ ಕೂಡ ಊಟವನ್ನು ಮಾಡಿ ಸಾವಧಾನವಾಗಿ ನಿಂತು ಓಕೆ, ಯಾವ್ದು ಹಾಡೋದು ಇಷ್ಟಪಡ್ತೀನಿ ನೀವು ಹಾಡಿ ಅಂತ ಹೇಳ್ತಾ ಇರೋದ್ರಿಂದ. ಓ ನನ್ನ ಚೇತನ ಆಗು ನಿಯನಿಕೇತನ, ಓ ನನ್ನ ಚೇತನ ಆಗು ನಿಯನಿಕೇತನ, ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೇಟಿ, ಓ ನನ್ನ ಚೇತನ ಆಗು ನಿಯನಿಕೇತನ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನಿಯನಿಕೇತನ. ಸತ್ಯ ಅಸತ್ಯದ ಗುಂಗೇತಕ್ಕೆ ಗುರುಗಳೇ, ನಿಮ್ಮ ಪಾಠ ಪ್ರವಚನದಲ್ಲಿರುವೆವು ಅದು ಅನುನಿತ್ಯವೇ. ಬಿಕಾಸ್ ನಮಗೇನು ಅಷ್ಟೆಲ್ಲ ಪೇಷಂಟ್ ಬೇಕಲ್ಲ, ಯಾಕಂದ್ರೆ ಅವ್ರ ಪಾಠದಲ್ಲೇ ಎಲ್ಲ ನಮಗೆ ಆ ಗುಡಿ ಇದು ನಮ್ಮ ಅಕ್ಕ, ಇಲ್ಲಿರುವರು ಗುರುಗಳು ಸದಾ ಪಕ್ಕ, ನಡೆಯುವುದಿಲ್ಲಿ ಪಾಠ ಪ್ರವಚನ ಬಹಳ ಚೊಕ್ಕ, ಗುರು ಶಿಷ್ಯರ ಬಾಂಧವ್ಯವಿದು ಸಿಗದು ಮತ್ತೆಲ್ಲೋ ಕೊಟ್ಟರು ಕೋಟಿ ಕೋಟಿ ರೊಕ್ಕ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಬಂಧುಗಳೆಲ್ಲರ ಪರವಾಗಿ ನಾನೇ ವಂದನಾರ್ಪಣೆ ಮಾಡ್ತೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇದು ಒಂದು ಇಷ್ಟು ಯಶಸ್ವಿ ಆಗಲಿಕ್ಕೆ ಹೆಚ್ಚು ಕಾರಣಕರ್ತರು ನಮ್ಮ ಎಸ್ ವಿ ಪಾಟೀಲ್ ಸರ್ ಅವರು ನಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ, ಮಾರ್ಗದರ್ಶಕರಾಗಿ, ಹಿತೈಷಿಯಾಗಿ ತುಂಬ ಶ್ರಮ ಹಾಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ವಂದನೆಗಳನ್ನ ಸಲ್ಲಿಸ್ತೇನೆ. ಶ್ರೀಯುತ ಬಸವರಾಜ್ ವಾಲಿಕರ್ ಅವರು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಧಿಕಾರಿಗಳು. ಅವರು ಈಸ್ ಆಫ್ ಆನ್ಸರ್ ರೈಟಿಂಗ್ ಅಂತ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಭಾಳ ಅದ್ಭುತವಾದಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಎಲ್ಲರೂ ವಿದ್ಯಾರ್ಥಿಗಳು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಆಗಿದೆ ಅದು.